ಇವಾಗ let's start discussing on polygons. Okay, polygons. See, what are polygons? ನಾವು ಸರಿ ಸುಮಾರು ನೋಡಿದೀವಿ. ನಾವು ಯೂಶಲಿ ಮಾತಾಡ್ಬೇಕಾದ್ರೆ ಪಾಲಿಗಾನ್ ಅಂದ ತಕ್ಷಣ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ, 3 or more, 4 or more, ಅದು ಏನು ಅಂತ ಗೊತ್ತಿಲ್ಲ. ಆ 4 ಅನ್ನೋದು ಬರ್ತಾ ಇದೆ, ಅದು ಎಲ್ಲಿ ಲಿಂಕ್ ಆಗಿದೆಯೋ ಪಾಲಿಗೂ 4ಗೂ ಗೊತ್ತಿಲ್ಲ. ಆತರ ಏನೂ ಇಲ್ಲ. ಐದರ್ ಇಟ್ ಮೈಟ್ ಬಿ ಎ ಪಾಲಿನಾಮಿಯಲ್ಸ್ ಇನ್ ಕೇಸ್ ಆಫ್ ಆಲ್ಜಿಬ್ರಾ, ಇಲ್ಲಿ ಪಾಲಿಗಾನ್ ಆಗಲಿ, ಅದೇನೋ 4 ಟರ್ಮ್ಸ್, ಇಲ್ಲಿ 4 ಲೈನ್ಸ್ ಈ ತರ ಬರ್ತಾ ಇದೆ. ಆ ತರ ಅಲ್ಲ ಎಕ್ಸ್ಪ್ರೆಷನ್. ವಾಟ್ ಆರ್ ಪಾಲಿಗಾನ್ಸ್? Polygons are nothing but a closed figure formed by line segments. That's all is the definition for a polygon. Okay, it's a closed figure formed by line segments. ಕೆಲವೊಬ್ರು closed figure ಅಂತ ಹೇಳ್ತಾರೆ. Okay, circle is also a closed figure, but circle is not a polygon. That is why we have to specify that it is formed by a line segments. Okay. It's a closed figure. It's a polygon. It's a closed figure formed by line segments. It's a polygon. It need not be ನಾವೇನೋ ಒಂದು ರೆಗ್ಯುಲರ್ ನೋಡ್ಕೊಂಡ್ ಬಂದಿದ್ದೀವಿ, ಸ್ಕ್ವೇರೇ ಇರಬೇಕು, ಕ್ವಾಡ್ರಿಲ್ಯಾಟರಲ್ ಇರಬೇಕು, ಆ ಥರ ಏನೂ ಇಲ್ಲ. ಕ್ಲೋಸ್ಡ್ ಫಿಗರ್ ಫಾರ್ಮ್ಡ್ ಬೈ ಲೈನ್ ಸೆಗ್ಮೆಂಟ್ಸ್. ಆ ಶೇಪಿಗೆ ನಾವು ಹೆಸರು ಕೊಡದೇ ಇರಬಹುದು, ಬಟ್ ಆದ್ರೆ ಇಟ್ ಈಸ್ ಅ ಪಾಲಿಗಾನ್. ಗೊತ್ತಾಯ್ತಾ? ಸೊ ಸ್ಟಾರ್ಟಿಂಗ್ ವಿತ್ ಟ್ರಯಾಂಗಲ್. ಟ್ರಯಾಂಗಲ್ ಈಸ್ ಆಲ್ಸೋ ಟೈಪ್ ಆಫ್ ಪಾಲಿಗಾನ್ ಬಿಕಾಸ್ ಇಟ್ಸ್ ಎ ಕ್ಲೋಸ್ಡ್ ಫಿಗರ್ ಫಾರ್ಮ್ಡ್ ಬೈ 3 ಲೈನ್ ಸೆಗ್ಮೆಂಟ್. ಅಥವಾ ಇನ್ನೊಂದ್ಸಲ ಹೆಂಗ್ ಹೇಳ್ಬೋದು, 3 sided ಪಾಲಿಗಾನ್, ಕ್ವಾಡ್ರಿಲ್ಯಾಟರಲ್, 4 sided ಪಾಲಿಗಾನ್, ಈ ತರ ಎಕ್ಸ್ಪ್ಲೇನ್ ಮಾಡಬಹುದು. ಓಕೆ, ಸೊ ಇನ್ ಜನರಲ್ ಪಾಲಿಗಾನ್ ಇಸ್ ಅ ಕ್ಲೋಸ್ಡ್ ಫಿಗರ್ ಫಾರ್ಮ್ಡ್ ಬೈ ಲೈನ್ ಸೆಗ್ಮೆಂಟ್ಸ್ ಫಸ್ಟ್. ಓಕೆನಾ? ಸೊ ನೆಕ್ಸ್ಟ್ regular polygon, irregular polygon. Simple definition, simple difference regular polygon ಗೂ irregular polygon ಗೂ. Regular polygon ಅಂತಂದ್ರೆ a polygon in which all the sides of that polygon are equal in length and all the interior angles are equal in length. ಅದನ್ನ ಏನಂತ ಕರಿತೀವಿ? ರೆಗ್ಯುಲರ್ ಪಾಲಿಗಾನ್. ಈಗ ಜಸ್ಟ್ ಆ ಒಂದು ಎಕ್ಸಾಂಪಲ್ ಅಲ್ಲಿ ಕ್ಯಾನ್ ಯು ನೇಮ್ ಎನಿ ಒನ್ ಆಫ್ ದ ರೆಗ್ಯುಲರ್ ಪಾಲಿಗಾನ್? Pentagon, equilateral triangle, all 3 sides are equal, 60 60 60. Quadrilateral alli square, all sides are equal, 90 90 90 90. So these type of polygons are called as regular polygons. Polygon in which all sides are equal and all interior angles are equal, they are called as regular polygons. Okay. ಸೊ ರೆಗ್ಯುಲರ್ ಪೆಂಟಗನ್ ಅಂತ ಹೇಳ್ತೀವಿ. ಓಕೆನಾ? ಸೊ ಸಿಮಿಲರ್ಲಿ ಇರ್ರೆಗ್ಯುಲರ್ ಅಂದ್ರೆ measure any triangle other than equilateral triangle, any quadrilateral other than square. These are called as irregular polygons. Okay, so next ಇದು ನೋಡಿ, ಇದು ಎಕ್ಸ್ಪೆಕ್ಟೇಷನ್ ಇದೆ ನನ್ನ ಪ್ರಕಾರ. ಕಾನ್ವೆಕ್ಸ್ ಪಾಲಿಗಾನ್, ಕಾನ್ಕೇವ್ ಪಾಲಿಗಾನ್. ಏನ್ ಡಿಫ್ರೆನ್ಸ್ ಕಾನ್ವೆಕ್ಸ್ ಪಾಲಿಗಾನ್ ಕಾನ್ಕೇವ್ ಪಾಲಿಗಾನ್? ಐಡಿಯಾ ಇದೆ ಯಾರಿಗಾದ್ರು? ಇಲ್ಲ. ಎಸ್, ಕಾನ್ವೆಕ್ಸ್ ಪಾಲಿಗಾನ್ ಅಂತಂದ್ರೆ ದ ಇಂಟೀರಿಯರ್ ಆಂಗಲ್ಸ್ ಆರ್ ಲೆಸ್ ದನ್ 180 ಡಿಗ್ರಿ. ಇವೆಲ್ಲ ಏನಿದು ಕಾನ್ವೆಕ್ಸ್ ಪಾಲಿಗಾನ್. ಈಗ ಸೇ ಫಾರ್ ಎಕ್ಸಾಂಪಲ್ ಇದು ತಗೊಳ್ಳಿ, ಇದು ಎಲ್ಲ ಲೆಸ್ ದನ್ 180 ಡಿಗ್ರಿ ಇದೆ. ಈಗ ಸೇ ಫಾರ್ ಎಕ್ಸಾಂಪಲ್
ತಗೊಂಡ್ರೆ ಇದೆಷ್ಟಿದೆ, ಇದು ಮೋರ್ ದೆನ್ 180 ಡಿಗ್ರಿ. ಕರೆಕ್ಟ್ ಆಗಿದೆಯಾ? ಸೊ ಇಷ್ಟೇ ಡಿಫ್ರೆನ್ಸ್ ಕಾನ್ವೆಕ್ಸ್ ಪಾಲಿಗಾನ್ಗೂ ಕಾನ್ಕೇವ್ ಪಾಲಿಗಾನ್. ಒನ್ ಆಫ್ ದ ಇಂಟೀರಿಯರ್ ಆಂಗಲ್ ಜಾಸ್ತಿ ಇದ್ರೂ ಮುಗಿತ್, ಇಟ್ ಈಸ್ ಅ ಕಾನ್ಕೇವ್. Okay, so convex polygon, a polygon in which all the interior angles are less than 180 degree. Concave polygon, one of the angle is more than 180 degree. That's enough to tell that it is a concave polygon. Okay, so convex, concave. Okay. Okay. ಈಗ ನಾವು ಪಾಲಿಗಾನ್ ಮಾಡ್ತಾ ಇದೀವಿ. ಪಾಲಿಗಾನ್ ಅಲ್ಲಿ ಡಯಾಗೋನಲ್ ಅಂತ ಇರುತ್ತೆ, ಹೌದಲ್ವಾ? ಡಯಾಗೋನಲ್. ಈಗ ಕ್ಯಾನ್ ಟ್ರಯಾಂಗಲ್ ಹ್ಯಾವ್ ಅ ಡಯಾಗೋನಲ್? ಯಾಕೆ ಆಗಲ್ಲ? ಓಕೆ, ಈಗ ಫಸ್ಟ್ ಏನೇನ್ ಮಾಡ್ಬಿಡ್ತೀನಿ, ಇದನ್ನ ಏನಂತ ಕರಿತೀವಿ? ಇದೆಲ್ಲ ಇದ್ದ ಎಡ್ಜ್, ಕರೆಕ್ಟಾ? ಇದು ಏನು? ವರ್ಟಿಸಿಸ್, ಕರೆಕ್ಟಾ? ಸೊ ಡಯಾಗೋನಲ್ ಯಾವಾಗ ಬರುತ್ತೆ ಅಂದ್ರೆ, ಡಯಾಗೋನಲ್ ಈಸ್ ಅ ಲೈನ್ ಸೆಗ್ಮೆಂಟ್ ಫಾರ್ಮ್ ಬೈ ಜಾಯಿನಿಂಗ್ ಟೂ ವರ್ಟಿಸಸ್ ವಿಚ್ ಆರ್ ನಾಟ್ ಆಫ್ ದಿ ಸೇಮ್ ಎಡ್ಜ್. ಗೊತ್ತಾಗ್ತಾ ಇದೆಯಾ? ಅವಾಗ ಎಷ್ಟು ಬೇಕಾದ್ರೂ ಡಯಾಗೋನಲ್ ಬರ್ಬೋದು. ಈಗ ನನಗೇನಾಗುತ್ತೆ, ಈ ಟ್ರಯಾಂಗಲ್ ಅಲ್ಲಿ ಈ ಲೈನ್ ಅಲ್ಲಿ ಇದು ಎಡ್ಜ್ ಇದೆ, ಈ ಎಡ್ಜ್ ಅಲ್ಲಿ ಈ ವರ್ಟೆಕ್ಸ್ ಇದೆ, ಈ ಎಡ್ಜ್ ಅಲ್ಲಿ ಈ ವರ್ಟೆಕ್ಸ್ ಇದೆ. ಸೊ ನನಗೆ ಬೇರೆ ಎಲ್ಲೂ ಹೋಗಕ್ ಆಗ್ತಾ ಇಲ್ಲ, ನಂಗೆ ಇದು ಬಿಟ್ಟು ಹೋಗ್ಬೇಕು ಅಲ್ವಾ? ಸೊ ನಾವು ಅದೇ ನೀವು ಇವಾಗ ಸ್ಕ್ವೇರ್ ಅಲ್ಲಿ ಹೋದ್ರೆ ಇದು ಟಚ್ ಮಾಡಂಗಿಲ್ಲ ನಾನು ಈ ಫೋಟೋ ಇಲ್ಲಿಂದ, ಬಟ್ ಆದ್ರೆ ಇನ್ನೊಂದಿದೆ ಇಲ್ಲಿ. ಸೊ ದೇರ್ಫೋರ್ ಐ ಕ್ಯಾನ್ ಹ್ಯಾವ್ ಒನ್ ಡಯಾಗೋನಲ್. ಓಕೆ, ಸೊ ಸಿಮಿಲರ್ಲಿ ಈ ತರ ಮಾಡಿದ್ರೆ ಐ ಕ್ಯಾನ್ ಹ್ಯಾವ್ ಇಲ್ಲೊಂದು ಡಯಾಗೋನಲ್ ಹಾಕ್ಬೋದು, ಇಲ್ಲೊಂದು ಡಯಾಗೋನಲ್ ಹಾಕ್ಬೋದು, ಹೌದಲ್ವಾ? ಮತ್ತೆ ಇಲ್ಲಿಂದ ಇನ್ನೊಂದು ಡಯಾಗೋನಲ್ ಹಾಕ್ಬೋದು. ಈ ತರ ನಂಬರ್ ಆಫ್ ಡಯಾಗೋನಲ್ಸ್ ಹಾಕ್ಬೋದು ಬೇಸ್ಡ್ ಆನ್ ದಟ್ ಕಂಡೀಷನ್ ವಾಟ್ ಐ ಹ್ಯಾವ್ ಟೋಲ್ಡ್, ಅಲ್ವಾ? ಸೊ ಏನು ಡಯಾಗೋನಲ್ ಅಂತಂದ್ರೆ, ಡಯಾಗೋನಲ್ ಇಸ್ ಅ ಲೈನ್ ಸೆಗ್ಮೆಂಟ್ ಫಾರ್ಮ್ಡ್ ಬೈ ಜಾಯಿನಿಂಗ್ ದ ವರ್ಟಿಸಸ್ ಆಫ್ ಅ ಪಾಲಿಗಾನ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಸೇಮ್ ಎಡ್ಜ್. ಒಂದ್ ಎಡ್ಜಿಗೆ ಇರಬಾರ್ದು ಆ ಟೂ ವರ್ಟಿಸಸ್, ಅವಾಗ ನನಗೆ ಡಯಾಗೋನಲ್ ಬರುತ್ತೆ. ಗೊತ್ತಾಗ್ತಾ ಇದೆಯಾ? ದಿಸ್ ಈಸ್ ಅಬೌಟ್ ಡಯಾಗೋನಲ್. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಅದು ಯೂಶಲಿ ರೆಗ್ಯುಲರ್ ಆಗಿ ಗೊತ್ತಿರೋದಿಲ್ಲ, ಜಸ್ಟ್ ಅನ್ ಆಡೆಡ್. ಇದು ವೆಲ್ ಕಂಡೀಷನ್ಡ್ ಪಾಲಿಗಾನ್ ಅಥವಾ ಇಲ್ ಕಂಡೀಷನ್, ವೆಲ್ ಕಂಡೀಷನ್ಡ್ ಇಲ್ ಕಂಡೀಷನ್ ಪಾಲಿಗಾನ್ ಅಥವಾ ಟ್ರಯಾಂಗಲ್. ಇದಕ್ಕೊಂದು ಸಿಂಪಲ್ ಡೆಫಿನೇಷನ್ ಅಷ್ಟೇ. ಚಾನ್ಸಸ್ ಆರ್ ದೇರ್ ಟು ಆಸ್ಕ್ like what is the angle formed for a well conditioned polygon? The angles formed for a well conditioned polygon should be between 30 and 120 degree. It should not be less than 30, it should not be more than 120. ಅಂತ ಪಾಲಿಗಾನ್ ನಾವು ವೆಲ್ ಕಂಡೀಷನ್ಡ್ ಪಾಲಿಗಾನ್ ಅಂತ ಕರಿತೀವಿ. ಗೊತ್ತಾಗ್ತಾ ಇದೆಯಾ? ಇಲ್ ಕಂಡೀಷನ್ಡ್ ಅಂದ್ರೆ ವಿಚ್ ಡಸ್ ನಾಟ್ ಸ್ಯಾಟಿಸ್ಫೈಡ್ ದಟ್ ಕಂಡೀಷನ್ is an ill conditioned. Clear? Well 30 and 120. Yeah, don't get confused. 30 and 90, 30 and 120. Okay, well conditioned and ill conditioned. ಇದನ್ನ ಒಂದು ಆಡ್ ಮಾಡ್ಬಿಡ್ತೀನಿ. For example, simple well conditioned triangle. Triangle is also polygon, right? So where the interior angles are between 30 degree and 120 degree. Okay, ulta ಏನು? ill conditioned. Ill conditioned would be, yeah, in general. Okay, ಅರ್ಥ ಆಯ್ತಲ್ವಾ? ಸೊ ಜಸ್ಟ್ ಬ್ರೀಫ್ ಮಾಡ್ಕೊಳ್ಳೋಣ, ಆಮೇಲೆ ಸ್ವಲ್ಪ ಮ್ಯಾಥಮೆಟಿಕಲ್ ಪಾರ್ಟ್ ಅಂದ್ರೆ ಏನು, ಫಾರ್ಮುಲಾಸ್, ಯಾವ್ಯಾವ ತರ ಕ್ವಾಡ್ರಿಲ್ಯಾಟರಲ್ಸ್ ಬರುತ್ತೆ, ಡಿಫ್ರೆನ್ಸಸ್ ಏನು, ವಿಲ್ ಟ್ರೈ ಟು ಅನಲೈಸ್ ದಟ್. ಓಕೆನಾ? ಸೊ ನೌ ಅಗೇನ್, ವಾಟ್ ಆರ್ ಪಾಲಿಗಾನ್ಸ್? ಅ ಕ್ಲೋಸ್ಡ್ ಫಿಗರ್ formed by line segments are called as polygons. Okay, what are regular polygon and irregular polygon? Regular polygons are those in which all sides and angles are equal. Irregular means all sides and angles might not be equal. That's it. Then convex polygon, concave polygon. Convex polygon alli interior angles are less than 180 degree. Illi one or more of the angles are more than 180 degree. Done. Then well conditioned and ill conditioned. Well conditioned alli the interior angles are between 30 degree and 120 degree, whereas in case of ill conditioned it can be beyond or less of that. Okay, and then one more extra what we learned, diagonal. So what is a diagonal? Diagonal
is a line segment joined by joining the vertices edge. ಗೊತ್ತಾಗ್ತಾ ಇದೆಯಾ? In a polygon, it is a line segment drawn from one vertex to the other vertex where the vertices does not belong to the same edge. Yeah, these are the things. Okay, so now ಟ್ರಯಾಂಗಲ್ ಗೆ ಇದು ದೊಡ್ಡದು ಟ್ರಯಾಂಗಲ್ ಸಾಗರ ಇದೀಗ ಒಂದಿಗೆ ಶುರು ಮಾಡಿದ್ರೆ ನೋಡೋಣ ಎಲ್ಲಿ ತನಕ ಹೋಗುತ್ತೆ. I'll explain each and every basics of the triangle. First, triangle, simple. What is a triangle? Triangle is a three-sided polygon. First, how many vertices will be there for a triangle? 3. How many edges will be there for a triangle? 3. ಇದು ಕ್ಲಿಯರ್, ಇದು ಬೇಸಿಕ್ ಮುಗಿತು. ಈಗ ನೆಕ್ಸ್ಟ್, ಟೈಪ್ಸ್ ಆಫ್ ಟ್ರಯಾಂಗಲ್ based on angles. Okay, based on angles and based on sides ಯಾವ ರೀತಿಯಾಗಿರುತ್ತೆ ಅಂತ. ಓಕೆ, ಫಸ್ಟ್ ಟೈಪ್ಸ್ based on interior angles. ಓಕೆ, ಸೊ ಪಾಲಿಗಾನ್ಸ್ ಅಲ್ಲಿ ನಾನು ಕ್ವಾಡ್ರಿಲ್ಯಾಟರಲ್ಸ್ ಟಚ್ ಮಾಡಿಲ್ಲ, ಇದ್ರಲ್ಲೇ ಹೋಗೋಣ ಈಗ ಫುಲ್ ಡೆಪ್ತ್ ಅಲ್ಲಿ. ಓಕೆ, ಟೈಪ್ಸ್ ಬೇಸ್ಡ್ ಆನ್ ಇಂಟೀರಿಯರ್ ಆಂಗಲ್ಸ್. acute angled triangle, acute angled triangle, right angled triangle, obtuse angled triangle. ಕರೆಕ್ಟ್? ಸ್ಟ್ರೇಟ್ ಟ್ರಯಾಂಗಲ್ ಅಂತ ಬರ್ಬೋದಾ? 180 ಡಿಗ್ರಿ ಬರೋದೇ ಇಲ್ಲ. ಅಂಡ್ ರಿಫ್ಲೆಕ್ಸ್ ಟ್ರಯಾಂಗಲ್ ಅಂತ ಬರುತ್ತಾ ನನಗೆ? ಇಲ್ಲ, ಬರೋದೇ ಇಲ್ಲ. ಸೊ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್, ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್. ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಏನು? ಆಲ್ ದ ಆಂಗಲ್ಸ್ ಆರ್ ಲೆಸ್ ದನ್ 90 ಡಿಗ್ರಿ. ಓಕೆ, ಅಬ್ಟ್ಯೂಸ್ ಆಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್ ಏನು? ಒನ್ ಆಫ್ ದ ಆಂಗಲ್ ವಿಲ್ ಬಿ 90 ಡಿಗ್ರಿ, ರೈಟ್ ಆಂಗಲ್ ಟ್ರಯಾಂಗಲ್. ಅಂಡ್ ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಏನು? ಒನ್ ಆಫ್ ದ ಆಂಗಲ್ ಇಸ್ ಮೋರ್ ದನ್ 90 ಡಿಗ್ರಿ, ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್. ನೌ types based on sides. Okay, equilateral triangle, isosceles triangle, scalene triangle. Okay, so what is equilateral triangle? All sides are equal, all angles are equal. Okay, it's a regular polygon. Polygonal different, it's a regular polygon. Isosceles triangle ಅಂದ್ರೆ ಏನು? Two sides are equal and one of the ಇದೇನು ಅಂದ್ರೆ angles opposite to equal sides are equal. That means two angles are also equal. Then scalene triangle, all sides are different. Okay na, all sides are different. These are the types based on interior angles and types based on sides. Okay na? Okay. Now ಈಗ ಟ್ರಯಾಂಗಲ್ ಗೆ ಬರೋಣ. ಆಮೇಲೆ ಮತ್ತೆ ಈ ಐಸೋಸೆಲಸ್ಗೂ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಮತ್ತೆ ಹೇಗೇನು ಇಲ್ಲ, ಈಗಲೇ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಈಕ್ವಿಲೇಟರಲ್ ಟ್ರಯಾಂಗಲ್, ಆಲ್ ಸೈಡ್ಸ್ ಆರ್ ಈಕ್ವಲ್. ಓಕೆ, ಐಸೋಸೆಲಸ್ ಟ್ರಯಾಂಗಲ್, two sides are equal, two angles are equal. Scalene triangle we don't know. Scalene triangle we don't know. ನಾವು ಪ್ರೀವಿಯಸ್ ಸೆಷನ್ಸ್ ಅಲ್ಲಿ ಮಾಡಬೇಕಾದ್ರೆ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ಅ ಟ್ರಯಾಂಗಲ್ ಇಸ್ 180 ಡಿಗ್ರಿ 180 ಡಿಗ್ರಿ ಅಂತ ಮಾಡಿದೀವಿ ಎಷ್ಟೊಂದು ಪ್ರಾಬ್ಲಮ್ಸ್ ಅಲ್ಲಿ. ಬೇಸ್ಡ್ ಆನ್ ದ ಪ್ರಾಬ್ಲಮ್ಸ್ ಇದೆ. ಯಾಕೆ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ಟ್ರಯಾಂಗಲ್ 180 ಡಿಗ್ರಿ? ಹೆಂಗೆ? ಸೊ ಮೆಜಾರಿಟಿ ಆಫ್ ದ ಆನ್ಸರ್ಸ್ ವಾಟ್ ವಿ ಗೆಟ್ ಇಸ್ ಸರ್ 60 60 60 180. ಬೇಡ, ಈ ಟ್ರಯಾಂಗಲ್ ಅಲ್ಲಿ 180 ಬಂದೇ ಬರುತ್ತೆ, ಹೆಂಗ್ ಬಂತು ಅನ್ನೋದಕ್ಕೆ ಜಸ್ಟ್ ಗೊತ್ತಿರ್ಲಿ. ಇಫ್ ದಿಸ್ ಇಸ್ ಅ ಟ್ರಯಾಂಗಲ್, ನಂಗೆ ಗೊತ್ತಿಲ್ಲ ಏನೋ ಯಾವ್ಯಾವ ಆಂಗಲ್ಸ್ ಏನು ಅಂತ. 1 2 3 ಆಂಗಲ್. ಓಕೆ, ಸೊ ನಮಗೆ ಏನ್ ಗೊತ್ತು? ಆಂಗಲ್ 1 ಪ್ಲಸ್ ಆಂಗಲ್ 2 ಪ್ಲಸ್ ಆಂಗಲ್ 3 ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ನಮ್ಗೆ ಗೊತ್ತು. ಹೆಂಗೆ ಅದು ಗೊತ್ತಿಲ್ಲ. ಓಕೆ, ಸೊ ನಾವು ಒಂದು ಲೈನ್ ಪ್ಯಾರಲ್ ಹಾಕ್ತೀನಿ. ಯಾಕಂದ್ರೆ ಇದನ್ನ ಏನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಅಂದ್ರೆ ಜಸ್ಟ್ ನಾವು ಇದು ರಿಲೇಟೆಡ್ ನಾವು ಮಾಡಿದೀವಿ ಆಲ್ರೆಡಿ ಲೈನ್ಸ್ ಅಂಡ್ ಆಂಗಲ್ಸ್ ಅಲ್ಲಿ. ಇಫ್ ದೀಸ್ ಟು ಆರ್ ಪ್ಯಾರಲಲ್, ದೆನ್ ವಾಟ್ ಕ್ಯಾನ್ ಯು ಟೆಲ್ ಅಬೌಟ್ ದಿಸ್? ಸೊ ದಿಸ್ ಐ ಕ್ಯಾನ್ ರೇಟ್ ಇಟ್ ಆಸ್ ಸಮ್ ಎಕ್ಸ್
Correcta? Then what can you tell about this? This I can write it as y. Correct? Now what is this? So angle formed by a straight line 180 degree. So x plus 1 plus y is equal to 180 degree. But what is x? 2. What is y? 3. So 1 plus 2 plus 3 is equal to 180 degree. Gotaita? This is how, like, why that angle, sum of interior angles of a triangle is 180 degree. This is how we get this. Okay. Now triangle. ಈಗ ಟ್ರಯಾಂಗಲ್ ಅಂತ ಬಂದಾಗ ಅದ್ರದ್ದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಇದೆ ಕೆಲವೊಂದು, ಒಂದೊಂದೇ ಕಲಿತಾ ಹೋಗೋಣ. ಓಕೆನಾ? ಇದು ಏನಿದು ಎಡ್ಜ್, ಇದೇನಿದು ವರ್ಟಿಸಸ್. ಕರೆಕ್ಟಾ? ಈಗ ಫಸ್ಟ್ ಹಿಂಗೊಂದು ಲೈನ್ ಹಾಕ್ತೀನಿ, ಅದು ಅಪೋಸಿಟ್ ಸೈಡ್ ನ ಡಿವೈಡ್ ಮಾಡಿದ್ರೆ ವಾಟ್ ಈಸ್ ದಿಸ್ ಲೈನ್ ಕಾಲ್ಡ್ ಆಸ್? ಇನ್ನ ಅಕ್ಯುರೇಟ್ ಆಗಿ ಹೇಳ್ಬೋದಾ? ಹಾ, ನಿಮ್ಗೆ ಗೊತ್ತು, ಅದು ಮೀಡಿಯನ್. ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ಅ ಮೀಡಿಯನ್. ಸೊ ವಾಟ್ ಈಸ್ ಅ ಮೀಡಿಯನ್? ಮ್ಯಾಟರ್ಸ್ ಇದು ಎಕ್ಸಾಕ್ಟ್ ಕೇಳ್ಬೋದು 1 ಮಾರ್ಕಿಗೆ. ಮೀಡಿಯನ್ಗೂ ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ, ಆಂಗಲ್ ಬೈಸೆಕ್ಟರ್, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್, ಆಲ್ಟಿಟ್ಯೂಡ್, ಏನ್ ಡಿಫ್ರೆನ್ಸು ಅದು ಗೊತ್ತಿರ್ಬೇಕು ನಮ್ಗೆ. ಇದೇನಿದು ಮೀಡಿಯನ್. ವಾಟ್ ಈಸ್ ಅ ಮೀಡಿಯನ್? ಅ ಲೈನ್ ಫ್ರಮ್ ದ ವರ್ಟೆಕ್ಸ್ ವಿಚ್ ಡಿವೈಡ್ಸ್ ದ ಅಪೋಸಿಟ್ ಸೈಡ್ ಇಂಟು 2 equal halves. My next question, how many medians can we draw for a triangle? If there are 3 vertices, then from all the 3 vertices we can draw 3 medians. So now ಈಗ ಹಿಂಗೊಂದು ಮೀಡಿಯನ್ ಆಗದೆ ಹಿಂಗೊಂದು ಮೀಡಿಯನ್ ಆಗದೆ ಅನ್ಕೊಳ್ಳಿ, ಅವೆಲ್ಲ ಒಂದ್ ಕಡೆ ಇಂಟರ್ಸೆಕ್ಟ್ ಆಗುತ್ತೆ ಅಲ್ವಾ? ಈ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅಂತ ಏನಂತ ಕರಿತೀವಿ? ನೋ, ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದು. ಈಗ ನಾನು ಏನೇನ್ ಮಾಡ್ತಾ ಇದ್ದೀನಿ, MCQಗೆ 7 ಮಾಡಿಸಿದಂತ ಕ್ವೆಶನ್. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಮೀಡಿಯನ್ಸ್ ಈಸ್ ಕಾಲ್ಡ್ ಆಸ್. ಆಪ್ಷನ್ ಕೊಡ್ಲಾ ನೋಡೋಣ, ಏನಾದ್ರು ಟ್ರೈ ಮಾಡ್ತೀರಾ? ಇನ್ ಸೆಂಟರ್, ಸರ್ಕಮ್ ಸೆಂಟರ್, ಸೆಂಟ್ರಾಯ್ಡ್, ಆರ್ಥೋಸೆಂಟರ್. ಸೆಂಟ್ರಾಯ್ಡ್ ನೋಡಿ, ನಿಮ್ಗೆ ಗೊತ್ತಿರುತ್ತೆ, ಅದೇ ಹೇಳಿದ್ದು, ಇವೆಲ್ಲ MCQಗೆ 7 ಮಾಡಿಸಿದಂತ ಕ್ವೆಶನ್. ಸೊ ಏನಾಗುತ್ತೆ ಇದು? ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಮೀಡಿಯನ್ಸ್ ಆರ್ ಕಾಲ್ಡ್ ಆಸ್ ಸೆಂಟ್ರಾಯ್ಡ್. ದ ಪಾಯಿಂಟ್ ಆಫ್ intersection of medians is centroid. Okay, centroid. Clear? ಅರ್ಥ ಆಯ್ತಾ? Any doubt in this? Okay, next ಈ ಕಡೆ ಬರ್ತೀನಿ. Now what is AD called as? ಪರ್ಪೆಂಡಿಕ್ಯುಲರ್. ಬೈಸೆಕ್ಟರ್ ಅಲ್ಲ, ಪರ್ಪೆಂಡಿಕ್ಯುಲರ್. ಅಥವಾ ಇನ್ನೊಂದು ಹೆಸರಿದೆ ಅದಕ್ಕೆ, ಆಲ್ಟಿಟ್ಯೂಡ್ ಅಥವಾ ಹೈಟ್. ಯಾಕಂದ್ರೆ ಇದಿದ್ರೆ ತಾನೇ ನಮ್ಗೆ ಏರಿಯಾ ಫೈಂಡ್ ಔಟ್ ಮಾಡಕ್ ಆಗೋದು. ಸೊ ವಾಟ್ ಇಸ್ ದಿಸ್? ಆಲ್ಟಿಟ್ಯೂಡ್ ಆರ್ ಹೈಟ್. ಆಲ್ಟಿಟ್ಯೂಡ್ ಆರ್ ಹೈಟ್. ನೌ ಕ್ಯಾನ್ ಯು ಡಿಫೈನ್ ದ ಆಲ್ಟಿಟ್ಯೂಡ್? ಕೇಳ್ತಾರ ಅವರಿಗೆ. ಸೇ ಫಾರ್ ಎಕ್ಸಾಂಪಲ್, the perpendicular line from the vertex to the opposite side. That's all. Simple. So the perpendicular line from the vertex to the opposite side. Now again, my next question, how many altitudes will be there for 3 vertices, 3 sides, obviously 3 altitudes. So suppose ಈ ತರ ಏನೋ altitude 3 ಕಡೆ ಹೋಯ್ತು ಈಗ. Okay, so now what is this point called as then? Orthocenter. Okay, so now point of intersection
of altitudes is orthocenter. All these are 1 mark important questions ಇವೆಲ್ಲ. orthocenter. Clear? ಅರ್ಥ ಆಯ್ತಲ್ವಾ? ಸರ್, ಈಗ ನೀವು ಮೀಡಿಯನ್ ನೋಡಿದ್ರಿ, the length from the vertex which divides two equal halves. ಇದು altitude equal halves divide ಮಾಡುತ್ತಾ ಇಲ್ಲ, ಅದು ಹೇಳ್ತೀನಿ ನೆಕ್ಸ್ಟ್. ಅದಕ್ಕೊಂದು ಇಂಪಾರ್ಟೆಂಟ್ ಇದೆ. ಇದು ಮಾಡಬಹುದು, ಮಾಡದೇನು ಇರಬಹುದು, ಯಾವಾಗ ಮಾಡುತ್ತೆ ಅಂತಾನು ಹೇಳ್ತೀನಿ. ಓಕೆನಾ? ನೆಕ್ಸ್ಟ್ ಅಲ್ಲಿ ಅದೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಏನೇನ್ ಬರುತ್ತೆ ಅಂತ. ಓಕೆ, ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್ ದಟ್ ಕ್ವೆಶ್ಚನ್. ನೆಕ್ಸ್ಟ್, A, B, C. What is this line called as? ಇನ್ನ ಸ್ವಲ್ಪ ಚೆನ್ನಾಗಿ ಹೇಳ್ಬೋದಾ? ಏನು ವರ್ಟೆಕ್ಸ್ ನ ಬೈಸೆಕ್ಟ್? ಆಂಗಲ್ ಬೈಸೆಕ್ಟ್. ವರ್ಟೆಕ್ಸ್ ಬೈಸೆಕ್ಟ್, ಯಾ, ಬಟ್ what will be there? Angle bisector. Okay, so the line segment which bisects the vertex angle, correct alva? Vertex angle is called as angle bisector. Now, how many angle bisectors will be there for a triangle? 3. Then what is this called as? Incenter. Good. So the point of intersection of angle bisector is called as incenter. ಓಕೆನಾ? ಇಲ್ಲಿ ಇನ್ಸೆಂಟರ್ ಆಗಿ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಟಿಪ್ಸ್ ಕೊಟ್ಬಿಡ್ತೀನಿ. ಇನ್ಸೆಂಟರ್ ಇಂದ ನಾನು ಏನ್ ಡ್ರಾ ಮಾಡಬಹುದು? ಇನ್ ಸರ್ಕಲ್ ಡ್ರಾ ಮಾಡಬಹುದು. ಇನ್ ಸರ್ಕಲ್ ಅಂದ್ರೆ ಸಮಥಿಂಗ್ ಲೈಕ್ ಈ ಇನ್ಸೆಂಟರ್ ಇಂದಾನೆ ನನಗೆ ಇದು ಬರೋದು ಈ ತರ. ಓಕೆ, when they tell you what needs to be there for an incircle, so angle bisector the intersection point, that is incenter. Okay, clear? And then one more last part idralli ಇಲ್ಲಿ ಈ ಲೈನ್ ಏನಾಗಿರ್ಬೋದು? ಸಿ, ನಾನು ಇದನ್ನ ವರ್ಟೆಕ್ಸ್ ಇಂದಾನೆ ಡ್ರಾ ಮಾಡ್ಬೇಕಂತಿಲ್ಲ ಈ ಲೈನ್ ನ, ಬೇರೆ ಎಲ್ಲದೂ ಇಲ್ಲಿ ವರ್ಟೆಕ್ಸ್ ಇಂದ ಡ್ರಾ ಮಾಡಿದೆ ಆ ಮೂರನ್ನು. ವೆರಿ ಗುಡ್. ದಿಸ್ ಇಸ್ ಸಮಥಿಂಗ್ ಲೈಕ್ ಪರ್ಪೆಂಡಿಕ್ಯುಲರ್ ಇನ್ ಜನರಲ್. ವಾಟ್ ಇಸ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್? ದ ಲೈನ್ ಸೆಗ್ಮೆಂಟ್ ವಿಚ್ ಡಿವೈಡ್ಸ್ ದ ಅದರ್ ಲೈನ್ ಪರ್ಪೆಂಡಿಕ್ಯುಲರ್ಲಿ, ಅಥವಾ ವಿಚ್ ಬೈಸೆಕ್ಟ್ಸ್ ದ ಅದರ್ ಲೈನ್ ಪರ್ಪೆಂಡಿಕ್ಯುಲರ್. ಅದು ವರ್ಟೆಕ್ಸ್ ಇಂದಾನೆ ಬರಬೇಕು ಅಂತ ಏನಿಲ್ಲ. ಓಕೆ, ಸೊ perpendicular bisector. So now how many perpendicular bisector can be drawn for this triangle? 3. Then what is this point called as? Circumcenter. Circumcenter. Yeah. Now again illೊಂದು extra added point ಕೊಟ್ಬಿಡ್ತೀನಿ. ಸರ್ಕಲ್ ಏನಾಗ್ತೀವಲ್ಲ ನಾವು, ದಟ್ ವಿ ಗೆಟ್ ಇಟ್ ಫ್ರಮ್ ಸರ್ಕಮ್ಸೆಂಟರ್. ಈಗ ಸರ್ಕಲ್ ಹಾಕ್ಬೇಕು. ಏನು ಸರ್ಕಲ್ ಅಂದ್ರೆ ಟ್ರಯಾಂಗಲ್ ಈ ಆಚೆ ಬರುತ್ತಲ್ಲ, ಇದನ್ನ ಡ್ರಾ ಮಾಡಕ್ಕೆ ನನಗೇನ್ ಬೇಕು? ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್ ಅಂಡ್ ಸರ್ಕಮ್ಸೆಂಟರ್ ಬೇಕು. ಕ್ಲಿಯರ್? ಸೊ ಮೀಡಿಯನ್ಸ್ ಅಂದ್ರೆ ಏನು? ವಾಟ್ ಇಸ್ ಎ ಮೀಡಿಯನ್? The line segment the line from a vertex which divides the opposite side into two equal halves. How many medians will be there? 3. Point of intersection of medians ಏನಂತ ಕರಿತೀವಿ? ಸೆಂಟ್ರಾಯ್ಡ್. ಇದು ನೆನಪಿಟ್ಕೊಳ್ಳಿ, ಇದು ಒಂದು ಕ್ವೆಶ್ಚನ್ 70% ಚಾನ್ಸ್ ಇದರಲ್ಲಿ ಒಂದು.
Then altitude ಅಂದ್ರೆ ಏನು? A perpendicular line from the vertex to the opposite side. How many altitudes will be there? 3. And point of intersection of altitudes is called as orthocenter. Then angle bisector ಅಂದ್ರೆ ಏನು? The line segment from the vertex which bisects the vertex angle is called as angle bisector. How many angle bisectors will be there? 3. Point of intersection of angle bisectors in center. Perpendicular bisector ಅಂದ್ರೆ ಏನು? The line segment which divides the other line perpendicularly ಅಥವಾ which bisects the other line perpendicularly. Bisect ಮಾಡಬೇಕು, perpendicular ಆಗು ಇರಬೇಕು. So perpendicular bisector. How many perpendicular bisectors there will be there for a triangle? 3. And point of intersection of perpendicular bisectors, circumcenter. Okay. Now, only in case of equilateral triangle, this will be the median, this will be the altitude, this will be the angle bisector, and this will be the perpendicular bisector. Only in case of equilateral triangle ಅಲ್ಲಿ ಮಾತ್ರ ಇದು ಸರ್ ನೀವು ಕೇಳಿದ್ರಿ ಪ್ರಶ್ನೆನ ಅಲ್ವಾ? ಸೊ ಬೇರೆದ್ರಲ್ಲಿ ಗೊತ್ತಿಲ್ಲ ನಮ್ಗೆ, ಏನಾರು ಆಗಿರ್ಬೋದು, ಬಟ್ ಈಕ್ವಿಲಾಟರಲ್ ಟ್ರಯಾಂಗಲ್ ಇದೆಲ್ಲದು ಆಗಿರುತ್ತೆ, ಎಲ್ಲದು ಸ್ಯಾಟಿಸ್ಫೈ ಮಾಡುತ್ತೆ. ಇದು ಗೊತ್ತಾಗ್ತಾ ಇದೆಯಾ? ಅಂಡ್ ಐಸೋಸೆಲಸ್ ಟ್ರಯಾಂಗಲ್ ಒಂದೆರಡು ಸ್ಯಾಟಿಸ್ಫೈ ಮಾಡುತ್ತೆ. ಓಕೆ, ಸೊ ಐಸೋಸೆಲಸ್ ಅಲ್ಲಿ ಮೇ ಬಿ ಈ ಕಡೆಯಿಂದ ಡ್ರಾ ಮಾಡಿದ್ರೆ, ಇಫ್ ದೀಸ್ ಟು ಆರ್ ಈಕ್ವಲ್, ಓನ್ಲಿ ದಿಸ್ ಲೈನ್ ವಿಲ್ ಫಾರ್ಮ್ ಆಲ್ ದ 4. ಬಟ್ ಈ ಕಡೆಯಿಂದ ಡ್ರಾ ಮಾಡಿದಾಗ ವಿ ಡೋಂಟ್ ನೋ. ಬಟ್ ಇಲ್ಲಿ ನೀವು ಯಾವ ಕಡೆಯಿಂದ ಡ್ರಾ ಮಾಡಿದ್ರು ದಿಸ್ ಸ್ಯಾಟಿಸ್ಫೈಸ್ ಆಲ್ ದೀಸ್ 4. ಯಾವುದಕ್ಕೆ? No. Only in case of equilateral triangle, all medians are altitudes, all altitudes are medians, all angle bisectors are perpendicular bisectors, all perpendicular bisectors are medians. Everything is true. Only in case of equilateral triangle. ಬೇರೆದ್ರಲ್ಲಿ ಗೊತ್ತೇ ಇಲ್ಲ ನಮ್ಗೆ. All medians are altitudes? No. All altitudes are medians? No. We don't know. ಗೊತ್ತೇ ಇಲ್ಲ. ಅದು ಡಿಪೆಂಡಿಂಗ್ ಆನ್ ಕಂಡೀಷನ್ ಪ್ರಾಬ್ಲಮ್ ಅಲ್ಲಿ ಗೊತ್ತಾಗುತ್ತೆ ಅದು. ಓಕೆ, ಅದಕ್ಕೇನೆ ಇದನ್ನ ಸಪರೇಟ್ ಆಗಿ ಕೊಟ್ಟಿದ್ದು. ಈಕ್ವಿಲಾಟರಲ್ ಟ್ರಯಾಂಗಲ್ ಅಲ್ಲಿ ಮಾತ್ರ ಇದು ಎಕ್ಸಾಕ್ಟ್ ಎವ್ರಿಥಿಂಗ್ ಫಿಟ್ಸ್ ಇನ್. ಇದರಲ್ಲಿ ನೋಡಿ, ಒನ್ ಸೈಡ್ ಎಲ್ಲ ಫಿಟ್ ಆಗುತ್ತೆ ಐಸೋಸೆಲಸ್ ಟ್ರಯಾಂಗಲ್ ಅಲ್ಲಿ, ಬಟ್ ಈ ಕಡೆಯಿಂದ ಫಿಟ್ ಆಗಲ್ಲ. ಅಗೇನ್ ಇದು ಎಲ್ಲದು ಬಂತು ಆಲ್, ಬಟ್ ಈ ಕಡೆಯಿಂದ ಬಂದಾಗ ವಿ ಡೋಂಟ್ ನೋ. ಯಾಕಂದ್ರೆ ಇಲ್ಲಿ ನನಗೆ ಎರಡು ಸೈಡ್ ಈಕ್ವಲ್ ಇದ್ದಿದ್ರಿಂದ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಯ್ತು ಎಲ್ಲ. ಓಕೆ, ಕ್ಲಿಯರ್? ಅರ್ಥ ಆಯ್ತಲ್ವಾ? ಓಕೆ, ಬೇಸಿಕಲಿ ಇದು ಬಹಳ ಇಂಪಾರ್ಟೆಂಟ್. ಇದು ಈಗ ನಾವೇನು ಈಗ ಮಾಡಿದ್ವಲ್ಲ, ಇದು ಮೀಡಿಯನ್ ಅಂದ್ರೆ ಏನು, ಆಂಗಲ್ ಬೈಸೆಕ್ಟರ್ ಅಂದ್ರೇನು, ಇವೆಲ್ಲ ತುಂಬಾ ಜನ ತುಂಬಾ ಮಿಸ್ ಮಾಡ್ಕೊ. ಟ್ರಯಾಂಗಲ್ ಅಂದ ತಕ್ಷಣ ಬರೀ ಆ ಟ್ರಯಾಂಗಲ್ ಹಾಫ್ ಇಂಟು ಬೇಸ್ ಇಂಟು ಹೈಟ್, ನೋ. ಓಕೆ, ಇದೊಂದು ಅರ್ಥ ಮಾಡ್ಕೋಬೇಕು. ದೆನ್ ಇನ್ನೊಂದು, ಈಗ ಇದೊಂದು ಟ್ರಯಾಂಗಲ್. ಓಕೆ, ಪರ್ಪೆಂಡಿಕ್ಯುಲರ್ ಇಲ್ಲಿದೆ, ಅದು ಮೀಡಿಯನ್ ಆಗಿರ್ಬೋದು, ಅದೆಲ್ಲ ಬೇಡ, ಬಟ್ ಪರ್ಪೆಂಡಿಕ್ಯುಲರ್, ಒಂದು ಪರ್ಪೆಂಡಿಕ್ಯುಲರ್ ಇದೆ. Suppose if a triangle is like this, perpendicular ಎಲ್ಲಿರುತ್ತೆ? ಎಲ್ಲಿರುತ್ತೋ ಅಲ್ಲಿಂದ ಪರ್ಪೆಂಡಿಕ್ಯುಲರ್ ಬರಬೇಕು. This is the perpendicular. So what I meant to say is, altitude can be inside a triangle or can be outside a triangle. ಇದು ನೆನ್ಪಿಡ್ಕೊಳ್ಳಿ. MCQ ಅಲ್ಲಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಈಗ ಎಲ್ಲರೂ ಆಲ್ಟಿಟ್ಯೂಡ್ ಅಂತ ತಕ್ಷಣ ಟ್ರಯಾಂಗಲ್ ಇರಲೇಬೇಕು, ಅದೇ ಔಟ್ಸೈಡ್ ಇರುತ್ತೆ ಅನ್ಕೋತೀವಿ. ಸೊ ಮೀಡಿಯನ್ಸ್ ಶುಡ್ ಬಿ ಇನ್ಸೈಡ್ ಎ ಟ್ರಯಾಂಗಲ್. ಅದು ಹೊರಗೆ ಬಂದ್ರೆ ಹೆಂಗ್ ಡಿವೈಡ್ ಮಾಡುತ್ತೆ? ಚಾನ್ಸೇ ಇಲ್ಲ. ಆಂಗಲ್ ಬೈಸೆಕ್ಟರ್ ಶುಡ್ ಬಿ ಇನ್ಸೈಡ್, ಬಿಕಾಸ್ ವರ್ಟೆಕ್ಸ್ ಆಂಗಲ್ ಒಳಗಡೆಯಿಂದಾನೇ ಬರ್ಬೇಕದು. ಬಟ್ ಆಲ್ಟಿಟ್ಯೂಡ್ ಕ್ಯಾನ್ ಬಿ ಇನ್ಸೈಡ್ ಎ ಟ್ರಯಾಂಗಲ್ ಆರ್ ಔಟ್ಸೈಡ್ ಎ ಟ್ರಯಾಂಗಲ್, ಡಿಪೆಂಡಿಂಗ್ ಆನ್ ವಿಚ್ ಟೈಪ್ ಆಫ್ ಟ್ರಯಾಂಗಲ್ ವಿ ಹ್ಯಾವ್. ಓಕೆ, ನೋಡಿ, ಇದು ಪರ್ಪೆಂಡಿಕ್ಯುಲರ್ ನಾನು ಹಾಕಿದ್ರೆ ಈ ಸೈಡ್ ಎಕ್ಸ್ಟೆಂಡ್ ಆಗಿ ಇಲ್ಲಿ ಬಂದಿದೆ ಹೈಟ್. ಗೊತ್ತಾಯ್ತಾ? ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದು. ಗೊತ್ತಾಯ್ತಾ? ಆಲ್ಟಿಟ್ಯೂಡ್ ಕ್ಯಾನ್ ಬಿ ಇನ್ಸೈಡ್ ಎ ಟ್ರಯಾಂಗಲ್ ಆರ್ ಕ್ಯಾನ್ ಬಿ ಔಟ್ಸೈಡ್ ಎ ಟ್ರಯಾಂಗಲ್. ಕೀಪ್ ದಟ್ ಇನ್ ಯೋರ್ ಮೈಂಡ್. MCQ ಕ್ವೆಶ್ಚನ್ ಇದು. ಓಕೆ, ನೆಕ್ಸ್ಟ್, ಈಗ ಹೆಂಗು ಟ್ರಯಾಂಗಲ್ ಬರ್ತಿದ್ದೀನಿ, ABC. ದಿಸ್ ಕ್ಯಾನ್ ಬಿ ಬೇಸ್. ಇದನ್ನ ಹೈಟ್ ಅಂತ ತಗೊಂಡ್ರೆ, ಏರಿಯಾ ಆಫ್ ಅ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಗೊತ್ತು ನಮ್ಗೆ. ಓಕೆನಾ?
ಹಾಫ್ ಇಂಟು ಬೇಸ್ ಇಂಟು ಹೈಟ್. ಓಕೆ, ಸೊ ಸಪೋಸ್ ಇವಾಗ ಏನಾಗುತ್ತೆ, ಇವಾಗ ನನಗೆ ಬೇಸು ಹೈಟು ಕೊಟ್ಟಿಲ್ಲ, ಬಟ್ ಆದ್ರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಕೊಟ್ಟಿದ್ದಾನೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಎ ಬಿ ಸಿ, ಹೈಟ್ ಕೊಟ್ಟಿಲ್ಲ. Then how do you find area of equilateral triangle? Root 3 by 4 a square. That is the area for equilateral triangle. So ಇದು a a a. ಸುಮ್ಮನೆ ನಿಮ್ಗೊಂದು ಹಿಂಟ್ ಕೊಡೋದಾದ್ರೆ ಅವ್ನು ಕೇಳ್ಬೋದು ವಾಟ್ ಇಸ್ ದ ಹೈಟ್ ಇನ್ ಕೇಸ್ ಆಫ್ ದಿಸ್ ಅಂತ. ಈಗ ಹಿಂಗೊಂದು ಡ್ರಾ ಮಾಡಿದ್ರೆ ಇದೇನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರ್ಬೋದು, ಅಲ್ಲ ಆಗಿರುತ್ತೆ, ಇದನ್ನು ಆಗಿರುತ್ತೆ, ಇದನ್ನು ಆಗಿರುತ್ತೆ, ಕರೆಕ್ಟಾ? ದೆನ್ ಇದೇನಾಗುತ್ತೆ ಅವಾಗ a/2 a/2, ಕರೆಕ್ಟಾ? ನಾವು ಇದಕ್ಕೆ ಹೈಟ್ ಬೇಕು ಅಂದ್ರೆ ನಾನು ಪೈಥಾಗರಸ್ ಥಿಯರಮ್ ಹಾಕ್ಬೋದಾ ಇದಕ್ಕೆ, ಬಿಕಾಸ್ ಇಟ್ ಈಸ್ ಅನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಓಕೆ, ಸೊ ಏನಾಗುತ್ತೆ ಅವಾಗ ನನಗೆ a ಸ್ಕ್ವೇರ್ ಇಸ್ ಈಕ್ವಲ್ ಟು h ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಬೈ 4. ಡೈರೆಕ್ಟ್ ಆಗಿ ಬರ್ದೆ ನಾನು. hypotenuse square is equal to this square plus this square. A square minus a square by 4 is equal to h square. 3a square by 4 is equal to h square, which implies h is equal to root 3a by 2. So this can also be one of the question. What is the height of an equilateral triangle of side a centimeter? Root 3 by 2. ಅದನ್ನ ಅಲ್ಲೇ ಸಾಲ್ವ್ ಮಾಡ್ಕೋಬಹುದು, ನೆನಪಿದ್ರೆ ಇದು ಮಾಡ್ಕೋಬಹುದು. ಹೋದಾಗ ನಿಮ್ಗೆ ಏನ್ ಅನ್ಸುತ್ತೆ, ಎ ಇದ್ರೆ ನಾವೇನ್ ಕಂಡುಹಿಡಿಯಕ್ಕಾಗುತ್ತೆ? ಇಲ್ಲೇ ಇದೆ ಆನ್ಸರ್, root 3 by 2 a. So now a is equal to half into base into height, half into base ಎಷ್ಟಿದೆ ನನಗೆ a, h ಎಷ್ಟಿದೆ root 3 by 2 a. So total ಏನ್ ಬಂತು root 3 by 4 a square. So for area of equilateral triangle ನೀವು ಇದನ್ನ ಹಾಕ್ಬೇಕು ಅಂತಿಲ್ಲ, ಡೈರೆಕ್ಟ್ ಇದನ್ನ ಹಾಕ್ಬೋದು, ಬರೀ ಸೈಡ್ ಕೊಟ್ಟಿದ್ರೆ ಸಾಕು, root 3 by 4 a square. ಕ್ಲಿಯರ್? ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಫಾರ್ಮುಲಾ ಇದು, root 3 by 4 a square. height root 3 by 2 a. ಕ್ಲಿಯರ್? ಗೊತ್ತಾಯ್ತಲ್ವಾ? ಓಕೆ, ಸೊ ನಾವು ಒಂದು ಅವರೇ ಬೇಸ್ ಕೊಡಬೇಕು, ಹೈಟ್ ಕೊಡಬೇಕು, ಫೈಂಡ್ ಔಟ್ ಮಾಡಿದ್ವಿ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಅಥವಾ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ, ಹೈಟ್ ಕೊಡದೆ ಹೋದ್ರೂ ಚಿಂತೆ ಇಲ್ಲ, root 3 by 4 a ಸ್ಕ್ವೇರ್ ಮಾಡಿ ಏರಿಯಾ ಕಂಡುಹಿಡಿದ್ವಿ. ಸಪೋಸ್ ಇವಾಗ ನನಗ ಅದು ಇಲ್ಲ ಇದು ಇಲ್ಲ, ಈ ತರ ಯಾವ್ದೋ ಒಂದು ಟ್ರಯಾಂಗಲ್ ಕೊಡ್ತಾರೆ, ಲೆಂತ್ ಕೊಡ್ತಾರೆ, ಇವಾಗ ಏನ್ ಮಾಡೋದು? ಈಗ ನಾನು ಸ್ಕೇಲಿಂಗ್ ಟ್ರಯಾಂಗಲ್ ಅಲ್ಲಿ ನಾನೊಂದು ಪರ್ಪೆಂಡಿಕ್ಯುಲರ್ ಹಾಕಿದ್ದೀನಿ ಅಂದ್ರೆ ಅದು ಮೀಡಿಯನ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಅದಾಗೋದು ಅದ್ರಲ್ಲಿ ಬರೀ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಲ್ಲಿ ಅಲ್ವಾ? ಈ ತರ ಇದ್ದಾಗ ಹೌ ಟು ಫೈಂಡ್ ಅನ್ ಏರಿಯಾ, ಇದು ನಿಮಗೆ ಮೋಸ್ಟ್ ರಿಲೆವೆಂಟ್ ಕ್ವಶನ್ ಆಗುತ್ತೆ. ಇನ್ ಆರ್ಡರ್ ಟು ಫೈಂಡ್ ಏರಿಯಾ ಸರ್ವೆ ಅಂತ ಏನ್ ಮಾಡ್ತೀರಾ ನೀವು, ಏರಿಯಾ ಲ್ಯಾಂಡ್ ನಿಮ್ಗೆ ಎಲ್ಲದು ಎಕ್ಸಾಕ್ಟ್ ಆಗಿ ಸ್ಕ್ವೇರ್ ಶೇಪ್ ಅಲ್ಲಿ ಏನಿರಲ್ಲ. ಸೊ ಹೇಗೆ ಬರೀ ಲೆಂತ್ ಗೊತ್ತಿದ್ರೆ ಸಾಕು, ಕ್ಯಾನ್ ವಿ ಫೈಂಡ್ ಔಟ್ ಅ ಏರಿಯಾ? ಎಸ್ ವಿ ಕ್ಯಾನ್. ಇಂಥ ಸ್ಕೇಲಿಂಗ್ ಟ್ರಯಾಂಗಲ್ ಗೆ ಅಂತಾನೆ ವಿ ಹ್ಯಾವ್ formula to find out a area, which is called as Heron's formula. Keep that in your mind. Okay, Heron's formula. Okay, idondu area of a triangle is equal to root of s into s minus a, s minus b, s minus c. This is the formula where a, b, c are the sides of a triangle and s is equal to a plus b plus c by 2, which is nothing but half the perimeter. Okay, so this is one of the question which can be most frequently asked, thinking that students or your candidates will be looking for height to find out a area of a triangle, but it doesn't require any height, just sides idre saku. By using this we can find the area of a triangle. Okay, so ಇದರಲ್ಲಿ ಮೇ ಬಿ ನಾನು ಪ್ರಾಬ್ಲಮ್ ಅಲ್ಲಿ ಅದು ಮಾಡಿಸ್ತೀನಿ. ಆ ಕ್ವಶನ್ ಬಂದ್ರೆ ಅವ್ರು ಏನ್ ಕೊಡ್ತಾರೆ, ಈ ತರ ಕೊಟ್ಬಿಟ್ಟು ಫೈಂಡ್ ದ ಹೈಟ್ ಆಫ್ ದಿಸ್ ಅಂತ ಕೇಳ್ತಾರೆ. ಕ್ಯಾನ್ ವಿ ಫೈಂಡ್? ಹೆಂಗೆ? ಎಸ್, ಎಕ್ಸಾಕ್ಟ್ಲಿ ಅಲ್ವಾ? ಇದನ್ನ ಯೂಸ್ ಮಾಡ್ಕೊಂಡು ಏರಿಯಾ ಫೈಂಡ್ ಔಟ್ ಮಾಡ್ಬಿಡ್ತೀನಿ. ಆಮೇಲೆ ಅವ್ನು ಯಾವ್ದು ಕೇಳಿರ್ತಾರೆ, ಬಿ ಗೆ ಕೇಳಿದಾರೆ ಅವರು, ಓಕೆ, ಹಾಫ್ ಇಂಟು ಬಿ ಇಂಟು ಹೆಚ್ ಇಸ್ ಈಕ್ವಲ್ ಟು ವಾಟ್ ಎವರ್ ದ ಏರಿಯಾ ವಿ ಹ್ಯಾವ್ ಗಾಟ್. ವಾಟ್ ಈಸ್ ಬಿ ಹಿಯರ್? ದಿಸ್ ಲೆಂತ್, ಅಂಡ್ ದ ಓನ್ಲಿ ಅನ್ನೋನ್ ಈಸ್ ಹೆಚ್. ಕ್ಲಿಯರ್? ಅರ್ಥ ಆಯ್ತಲ್ವಾ? Okay, so just briefing out things. Okay, so only in case of equilateral triangle we have this median, angle bisector, altitude and perpendicular bisector are all same. In case of others we don't know, it can be different. Okay, then remember, height for a triangle can be inside a triangle or can be outside a triangle depending on a type of triangle. ತೋರಿಸಿದೀನಿ ನಿಮಗೆ ಅಲ್ವಾ? ಬಟ್
ಆಲ್ ಅದರ್ ಕಾಂಪೋನೆಂಟ್ಸ್ ಯಾವ್ದದು? ಮೀಡಿಯನ್, ಆಂಗಲ್ ಬೈಸೆಕ್ಟರ್ ಅಂಡ್ ವಾಟ್ ಇನ್ನೊಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಹ್ಯಾಸ್ ಟು ಗೋ ಥ್ರೂ ಇನ್ಸೈಡ್. ಗೊತ್ತಾಗ್ತಾ ಇದೆಯಾ? ದೆನ್ area of a triangle is given by half into base into height, provided if they have given base and height. ಅವ್ರು ಕೊಟ್ಟಿಲ್ಲ, then they would have given equilateral triangle. Equilateral triangle ಕೊಟ್ಟಾಗ ಅವ್ರು height ಕೊಡೋ ನೆಸೆಸಿಟಿನೇ ಇಲ್ಲ. They might ask you a question, what is the height of an equilateral triangle? Just √3/2 a. or ಈ ತರ ಕೇಳಬಹುದು, what is an height of a triangle of side 8 cm? ಹೇಳ್ಬೋದಾ? ಎಷ್ಟು? ಸಿಂಪಲ್ ಕ್ವೆಶನ್ ಈ ತರ ಕೇಳೋದವರು. ಓಕೆ, √3/2 into 8, that is 4√3. and then area is given by √3/4 a square. ಅವರು ಬೇಸು ಹೈಟು ಕೊಟ್ಟಿಲ್ಲ, and also it is not an equilateral triangle, it is completely a scalene triangle where they have given the sides of a triangle. So then this is what we use. Heron's formula, area of a triangle is given by S into S minus A, S minus B, S minus C, and S is equal to A plus B plus C divided by 2. Clear? Any doubts till now? ಅರ್ಥ ಆಗಿದೆ ಅಲ್ವಾ Heron's formula ತನಕನೂ? Okay, this is about the triangle part. And congruency ಇಲ್ಲ ನೆಕ್ಸ್ಟ್ ಮಾಡೋಣ, ಅದು ಪ್ರೂಫ್ ಪಾರ್ಟ್ ಅದೆಲ್ಲ ನೆಕ್ಸ್ಟ್ ಮಾಡೋಣ. ಬಟ್ ಆಸ್ ಆಫ್ ನೋ ದ ಬೇಸಿಕ್ ಏರಿಯಾ ರಿಲೇಟೆಡ್ ಆ ಸ್ಟಫ್. ಓಕೆ, ಸೊ ಯೂಶಲಿ ವೆನ್ ದೇ ಗಿವ್ ಜನರಲ್ ಕ್ವಾಡ್ರಿಲ್ಯಾಟ್ರಲ್, ಈ ತರ ಏನೋ ಒಂದು ಏರಿಯಾ ಕೊಟ್ಟಿರ್ತಾರೆ, ಇದು ನಿಮಗೆ ತುಂಬಾ ಯೂಸ್ ಆಗುತ್ತೆ. ಈಗ ನೀವು ಸರ್ವೆ ಮಾಡ್ಬೇಕಾದ್ರೆ ಲ್ಯಾಂಡ್ ಈ ತರ ಇರುತ್ತೆ, ಒಂದು ಮೆಜರ್ಮೆಂಟ್ ಈ ತರ ರ್ಯಾಂಡಮ್ ಅದೇನು ಎಕ್ಸಾಕ್ಟ್ ಸ್ಕ್ವೇರ್ ಇರಲ್ಲ. ಸೊ ಹೌ ಡು ಯು ಮೆಜರ್ ದಿಸ್? ಜಸ್ಟ್ ಟೇಕಿಂಗ್ ದಿಸ್ ಮೆಜರ್ಮೆಂಟ್, ಟೇಕಿಂಗ್ ದ ಡಯಾಗೋನಲ್ ಮೆಜರ್ಮೆಂಟ್. Okay, then can we find the area of this quadrilateral? Yes, this is one triangle and this is one triangle. We apply this Heron's formula and then add it up to give you the area of that particular shape. Clear? ಅರ್ಥ ಆಯ್ತಲ್ವಾ? Okay, fine. ಮಾಡಿದೀನಾ? Okay. ಟ್ರಯಾಂಗಲ್ ಏನೋ ಡೌಟ್ ಇದೆಯಾ ಇವಾಗ? ಇಲ್ಲ ಅಲ್ಲ? ಬೇಸಿಕ್ ಟ್ರಯಾಂಗಲ್ದು ಏರಿಯಾ ಬಗ್ಗೆ ಮಾತಾಡಿದ್ವಿ, ಮೀಡಿಯನ್ ಅದೆಲ್ಲ ಮಾತಾಡಿದ್ವಿ, ಇಂಟರ್ಸೆಕ್ಷನ್ ಬಗ್ಗೆ ಮಾತಾಡಿದ್ವಿ, ಆಲ್ಟಿಟ್ಯೂಡ್ ಎವ್ರಿಥಿಂಗ್ ಡನ್. ಓಕೆ, ನಾವು ಈಗ ಒನ್ ಸ್ಟೆಪ್ ಹೈಡ್. ಟ್ರಯಾಂಗಲ್ ಎಂತ ಪಾಲಿಗಾನ್ ಅಂತ ಹೇಳಿದ್ವಿ? 3 sided ಪಾಲಿಗಾನ್. ಈಗ ಏನ್ ಮಾಡೋಣ? 4 sided ಪಾಲಿಗಾನ್ ಹೋಗೋಣ. ಓಕೆ, ಹೇಳಿ ಸರ್. ಇನ್ ಸೆಂಟರ್, ಆರ್ಥೋ ಸೆಂಟರ್ ಇವೆಲ್ಲನೂ ಒಳಗಡೆ ಬರುತ್ತೆ, ಅವು ಹೊರಗಡೆ ಇನ್ ಸೆಂಟರ್ ಒಳಗಡೆನೆ ಬರಬೇಕು. ಏನಕ್ಕಂದ್ರೆ ಸರ್ಕಲ್ ವಿ ಆರ್ ಇನ್ಸ್ಕ್ರೈಬಿಂಗ್ ವಿತ್ ಇನ್ ಅ ಟ್ರಯಾಂಗಲ್, ಒಳಗಡೆನೆ ಬರುತ್ತೆ, ಹೌದಲ್ವಾ? ಮೀಡಿಯನ್ ಎನಿವೇಸ್ ಆಲ್ ದ 3 ಮೀಡಿಯನ್ಸ್ ಶುಡ್ ಗೋ ಇನ್ಸೈಡ್, ಅದು ಒಳಗಡೆನೆ ಬರುತ್ತೆ. ಆದರೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ ಇದೆಯಲ್ಲ, ಅದು ಆಚೆ ಬರಬಹುದು. ಸೇ ಫಾರ್ ಎಕ್ಸಾಂಪಲ್, ಕೆಲವೊಮ್ಮೆ ಟ್ರಯಾಂಗಲ್ ಹಿಂಗಿರುತ್ತೆ ಅನ್ಕೊಳ್ಳಿ. ಓಕೆ, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ನಿಮ್ಗೆ ಹಿಂಗೋಗಿ ಹಿಂಗೇನೋ ಬಂದು ಇಲ್ಲಿ ಬರ್ಬೋದು. ಗೊತ್ತಾಗ್ತಾ ಇದೆಯಾ? ಸೊ ಬರ್ಬೋದು. ಬಟ್ ಆದ್ರೆ ಇನ್ ಸೆಂಟರ್ ಮತ್ತೆ ಸೆಂಟ್ರಾಯ್ಡ್ ಒಳಗಡೆನೆ ಬರುತ್ತೆ, ಇದು ಆಚೆ ಬರೋ ಚಾನ್ಸಸ್ ಇದೆ. ಆಲ್ಟಿಟ್ಯೂಡ್ಸ್ ಎನಿವೇಸ್ ಆಲ್ಟಿಟ್ಯೂಡೇ ಹೊರಗಿದೆ ಅಂದ್ರೆ ಬರೋ ಚಾನ್ಸಸ್ ಅಬ್ವಿಯಸ್ಲಿ ಇದೆ. ಓಕೆನಾ? ಇದೊಂದು ಎಕ್ಸ್ಟ್ರಾ ನೆನ್ಪಿಟ್ಕೊಳ್ಳಿ. ಗುಡ್ ಸರ್, ಥ್ಯಾಂಕ್ಸ್ ಫಾರ್ ದ ಕ್ವೆಶನ್. ಸರ್ಕಮ್ ಸರ್ಕಲ್, ಅದು ಟ್ರಯಾಂಗಲ್, ಇದು ಸರ್ಕಮ್ ಸರ್ಕಲ್. ಇದಕ್ಕೆ ಏನ್ ಬೇಕು ನನಗೆ? ಸರ್ಕಮ್ ಸೆಂಟರ್. ಸರ್ಕಮ್ ಸೆಂಟರ್ ಹೆಂಗ್ ಬರುತ್ತೆ? ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಹಾಕೋದ್ರಿಂದ ಬರುತ್ತೆ. ಓಕೆನಾ? ಸಿ ಇದ್ರಲ್ಲೂ ಬರುತ್ತೆ, ಹಿಂಗ್ ತಗೊಂಡ್ರೆ ಹಿಂಗೆ ಬರುತ್ತೆ ಸರ್ಕಲ್, ಅದು ಆಚೆನೂ ಬರ್ಬೋದು, ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ಸ್ ಫಾರ್ ದ ಕ್ವೆಶನ್ಸ್. ನೆಕ್ಸ್ಟ್, 4 sided ಪಾಲಿಗಾನ್. ಯಾವುದು 4 sided ಪಾಲಿಗಾನ್? ಕ್ವಾಡ್ರಿಲ್ಯಾಟರಲ್ is a 4 sided ಪಾಲಿಗಾನ್. General quadrilateral. Now, what is the interior sum of interior angles of a quadrilateral? 360 degree. So ಇನ್ನು ಮೇಲೆ ನಮಗೆ ಒಂದು ಸೆಟ್ ಆಗಿದೆ, ಯಾವ್ದದು? ಟ್ರಯಾಂಗಲ್ 180 ಡಿಗ್ರಿ ಅಂತ. ಅದ್ರ ಮೇಲ್ಗಡೆ ನೀವು ಎಷ್ಟು ಲೈನ್ ಆಗ್ತಾ ಹೋಗ್ತಿರೋ ಅಷ್ಟು 180 ಡಿಗ್ರಿ ಆಡ್ ಆಗ್ತಾ ಹೋಗುತ್ತೆ. ನಾನು ಅದಕ್ಕೆ ಫಾರ್ಮುಲಾನು ಕೊಟ್ಬಿಡ್ತೀನಿ ನಿಮಗೆ, ವಿಚ್ ಇಸ್ ಮೋರ್ ಈಸಿ ಟು ರಿಮೆಂಬರ್. ಪದೇ ಪದೇ ಅದನ್ನ ಆಡ್ ಮಾಡ್ಕೊಂಡು ನೆಸಿಟಿನೇ ಇಲ್ಲ, ಫಾರ್ಮುಲಾ ಹಾಕಿದ್ರೆ ಟಕ್ ಅಂತ ನಿಮ್ಗೆ ಆನ್ಸರ್ ಬರುತ್ತೆ. ಓಕೆನಾ? ಅದ್ ಆಮೇಲೆ ಕೊಡ್ತೀನಿ. ಕ್ವಾಡ್ರಿಲ್ಯಾಟರಲ್, ಹೌದಲ್ವಾ? ಓಕೆ, ಈ ಕ್ವಾಡ್ರಿಲ್ಯಾಟರಲ್ ಅಲ್ಲಿ 4 sides ಇದೆ. How many vertices are there? 4 vertices are there. How many diagonals will be there? 2. ಈಗ ಇದೇನೋ ಈಸಿ ನಮ್ಗೆ, ಹಿಂಗೆ ನೋಡಿದ್ರೆ ಗೊತ್ತಾಗ 2 ಹಾಕೋಕ್ಕಾಗೋದಪ್ಪ, ಬೇರೆ ಏನೋ ಹಾಕಕ್ಕಾಗಲ್ಲ ಅಂತ. ಅವ್ರು ನಿಮ್ಗೆ ಯಾವ್ದೋ ಡೆಕಾಗನ್ ಕೊಟ್ಬಿಟ್ಟು ಫೈಂಡ್ ಔಟ್ ಮಾಡಿ ಅಂದ್ರೆ ಫಾರ್ಮುಲಾ ಆಮೇಲೆ ಹೇಳ್ತೀನಿ ಅದನ್ನ. ಓಕೆನಾ? ಇಲ್ಲಿ ನಮಗೆ ಆರಾಮಾಗಿ ಗೊತ್ತಾಗುತ್ತೆ ಡಯಾಗೋನಲ್. ನೌ ಸಿನ್ಸ್ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್ಡ್ ಯು ವಾಟ್ ಇಸ್ ಅ ಡಯಾಗೋನಲ್, ಕ್ಯಾನ್ ಎನಿವನ್ ಟೆಲ್ ಮಿ ವಾಟ್ ಇಸ್ ಅ ಡಯಾಗೋನಲ್ ನೌ ಅಗೇನ್?
This is other than the adjacent vertex. See the line segment joining the two vertices which does not belong to the same edge. That's all. Diagonal. ಓಕೆನಾ? ಕ್ವಾಡ್ರಿಲ್ಯಾಟ್ರಲ್. ಈಗ ಕ್ವಾಡ್ರಿಲ್ಯಾಟ್ರಲ್ ನಲ್ಲಿ ಟೈಪ್ಸ್ ಇದೆ, ಕರೆಕ್ಟಾ? ಈಗ ಹೆಂಗೆ ಟ್ರಯಾಂಗಲ್ಸ್ ಅಲ್ಲೂ ನಮಗೆ ಟೈಪ್ಸ್ ಇತ್ತು ಬೇಸ್ಡ್ ಆನ್ ಸೈಡ್ಸ್ ಅಂಡ್ ಬೇಸ್ಡ್ ಆನ್ ಆಂಗಲ್ಸ್, ಇಲ್ಲೂ ಬೇಸ್ಡ್ ಆನ್ ಸೈಡ್ಸ್ ಇದೆ, ಆಂಗಲ್ಸ್ ಏನಿಲ್ಲ. ಓಕೆ, ಬೇಸ್ಡ್ ಆನ್ ಸೈಡ್ಸ್ ಇಲ್ಲಿ ನನಗೆ ಎಕ್ಸ್ಕ್ಯೂಸ್ ಮೀ ಕ್ವಾಡ್ರಿಲ್ಯಾಟರಲ್ಸ್ ಟೈಪ್ಸ್ ಇದೆ. ಓಕೆನಾ? ಯಾವ್ದಿದು? ಪ್ಯಾರಲೆಲೋಗ್ರಾಮ್. ಇಟ್ಸ್ ಅ ಟೈಪ್ ಆಫ್ ಅ ಕ್ವಾಡ್ರಿಲ್ಯಾಟರಲ್. ಏನು ಪ್ಯಾರಲೆಲೋಗ್ರಾಮ್ ಅಂದ್ರೆ? ಏನು ಪ್ಯಾರಲೆಲೋಗ್ರಾಮ್ ಅಂದ್ರೆ? ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ and parallel. Both the opposite sides are equal and parallel. Parallelogram ಆಗ್ಬೇಕು ಅಂತಂದ್ರೆ, ಓಕೆನಾ? ನಾನು ಈಕ್ವಲ್ ಅನ್ನಲ್ಲಪ್ಪ. ಈಗ ನಾನು ಈಕ್ವಲ್ ಅನ್ನಲ್ಲ, ಎರಡು ಪೇರ್ ಪ್ಯಾರಲಲ್ ಇದೆ ಅಂತೀನಿ. ಕ್ಯಾನ್ ದಟ್ ಬಿ ಅ ಪ್ಯಾರಲೆಲೋಗ್ರಾಮ್? ಇಟ್ ವಿಲ್ ಬಿ. ಯಾಕೆ ಗೊತ್ತಾ? ಈಗ ಒಂದು ಹಿಂಗ್ ಹಾಕಿದೀನಿ ಅನ್ಕೊಳ್ಳಿ, ನೀವು ಇನ್ನೊಂದು ಪ್ಯಾರಲಲ್ ಹಿಂಗ್ ಹಾಕ್ತಾ ಇದ್ದೀರಾ ಅಂದ್ರೆ ಅಷ್ಟೇ ಚಂಕ್ ನ ಡಿವೈಡ್ ಮಾಡೋ. ಹಿಂಗ್ ಹಾಕಿದ್ರೆ ಇಲ್ಲಿ ಎಷ್ಟು ಡಿವೈಡ್ ಮಾಡುತ್ತೋ ಇಲ್ಲೂ ಅಷ್ಟೇ ಡಿವೈಡ್ ಮಾಡುತ್ತೆ ಅದು, ಹೌದಲ್ವಾ? ದೆನ್ ಅಬ್ವಿಯಸ್ಲಿ ಈಗ ಏನಾಗುತ್ತೆ, ಅವಾಗ ಈಕ್ವಲ್ ಆಗುತ್ತೆ. ಓಕೆನಾ? ಸೊ ಇದನ್ನ ಅರ್ಥ, ಈಗ ಇದನ್ನ ಎರಡ್ ಮೂರು ರೀತಿಯಾಗಿ ನಾವು ಅರ್ಥ ಮಾಡ್ಕೋಬಹುದು. ಒನ್ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಆರ್ ಬೋತ್ ಈಕ್ವಲ್ ಅಂಡ್ ಪ್ಯಾರಲಲ್ ಆದ್ರೆ ಅದು ಪ್ಯಾರಲೆಲೋಗ್ರಾಮ್ ಆಗುತ್ತಾ? ಇಲ್ಲ, ಒನ್ ಪೇರ್ ಅಂತ ಹೇಳ್ತೀನಿ ನಾನು, ಆಗಲ್ಲ. ಹೇಗೆ ನೋಡಿ, ಈಗ ಇದು ಈಕ್ವಲ್ ಇನ್ ಲೆಂತ್ ಇದೆ, ಓಕೆ, ಅಂಡ್ ಆಲ್ಸೋ ಪ್ಯಾರಲಲ್ ಆಗಿದೆ. ಏನ್ ಈ ಲೈನ್ ಹಾಕಿದ್ದು ಏನಾಗೋಕ್ ಚಾನ್ಸ್ ಇದೆ? ಪ್ಯಾರಲಲ್ ಹಾಗೆ ಆಗುತ್ತೆ ಅದು. ಸೊ ಅಗೇನ್ ಆ ಕಂಡೀಷನ್ಗಳು ನೀವು ಅರ್ಥ ಮಾಡ್ಕೋಬೇಕು. ಇರ್ಲೇಬೇಕು ಅಂತ ಹಂಗಿದ್ರೆ ಎರಡನೇದು ಆಟೋಮೆಟಿಕ್ಲಿ ಇರುತ್ತೆ. ಗೊತ್ತಾಗ್ತಾ ಇದೆಯಾ? ಸೊ ಒನ್ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಡೆಫಿನೇಷನ್ ಏನ್ ಹೇಳುತ್ತೆ? ಬೋತ್ ದ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಪ್ಯಾರಲಲ್. ಬಟ್ ನೀವ್ ಏನೋ ಪ್ರೂವ್ ಮಾಡ್ಬೇಕಾದ್ರೆ ಒಂದು ಪೇರ್ ಬಂದ್ಬಿಟ್ಟಿದೆ, ಇವಾಗ ಅದು ಪ್ಯಾರಲೆಲೋಗ್ರಾಮ್ ಆಗುತ್ತೋ ಆಗಲ್ವಾ? ಹಾಗೆ ಆಗುತ್ತೆ. ಅಂದ್ರೆ ಅದು ಈಕ್ವಲ್ ಆಗಿರ್ಬೇಕು, ಪ್ಯಾರಲಲ್ ಆಗಿದ್ರೆ ಡೆಫಿನೆಟ್ಲಿ ಅದರ್ ಸೈಡ್ ವಿಲ್ ಬಿ ಈಕ್ವಲ್ ಅಂಡ್ ಪ್ಯಾರಲಲ್. ಕ್ಲಿಯರ್? ಅರ್ಥ ಆಯ್ತಾ? ದೆನ್ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. Okay, and then what can you tell about adjacent angles? ಎಲ್ಲಿ? ಇಲ್ಲ, ಆಗಲ್ಲ. ಹೇಳ್ತೀನಿ ಅದು ಏನಕ್ಕೆ ಆಗಲ್ಲ ಅಂತ ಮುಂದೆ ಹೇಳ್ತೀನಿ. ಓಕೆನಾ? ಒನ್ ಬೈ ಒನ್ ಈಗ ಹಿಂಗ್ ಹೋಗ್ತಾ ನಿಮ್ಗೆ ಡಿಫ್ರೆನ್ಸಿಯೇಷನ್ ಬಂದ್ಬಿಡುತ್ತೆ ಅದು. ಓಕೆನಾ? ವಾಟ್ ಕ್ಯಾನ್ ಯು ಟೆಲ್ ಅಬೌಟ್ ಅಡ್ಜಸೆಂಟ್ ಆಂಗಲ್ಸ್? 180 ಜಸ್ಟ್ ನಾವು ಪ್ಯಾರಲಲ್ ಲೈನ್ ಬಗ್ಗೆ ಮಾತಾಡಿದೀವಿ ನಾವು. ಸೊ ಇದೆಂತ ಆಂಗಲ್ಸ್ ಆಗುತ್ತೆ? ಇದು ಮತ್ತೆ ಇದು ಅಡ್ಜಸೆಂಟ್ ಆಂಗಲ್ಸ್ ಆಗುತ್ತೆ. ಅಲ್ಲಿ ಮಾತಾಡಿದ್ವಿ ನಾವು. ಕೋ ಇಂಟೀರಿಯರ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಗುತ್ತೆ. ಟು ಪ್ಯಾರಲಲ್ ಲೈನ್ಸ್ ಎರಡು ಮುಖಾಮುಖಿ ಆದ್ರೆ ಕೋ ಇಂಟೀರಿಯರ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಗುತ್ತೆ ಅಲ್ವಾ? ಸೊ opposite sides are equal and parallel. Opposite angles are equal, correct? Adjacent angles are supplementary, correct? And then diagonals bisect each other. ಹೇಳ್ತೀನಿ ಏನು ಅಂತ ಇದು. And then
ಓಕೆ, ದೀಸ್ ಆರ್ ದ ಮೇಜರ್ ಪ್ರಾಪರ್ಟೀಸ್ ಆಫ್ ಅ ಪ್ಯಾರಲೋಗ್ರಾಮ್. ಒಂದೊಂದು ಇಲ್ಲೇ ಹಿಂಗೆ ಹೇಳ್ಬಿಡ್ತೀನಿ. AB CD, AB is equal to CD and AB parallel to CD, correct? Opposite sides are equal and parallel. AD is equal to BC and AD parallel to BC, correct? Then angle A is equal to angle C and angle B is equal to angle D. Opposite angles are equal. Adjacent angles, angle A plus angle B is equal to 180 degree. Similarly, angle B plus angle C is equal to 180 degree, correct? Then diagonals bisect each other. ಅಂದ್ರೆ ಇದು O ಅಂದ್ರೆ ಅದಕ್ಕದೇ ಎಕ್ಸಾಕ್ಟ್ ಆಗಿ ಬೈಸೆಕ್ಟ್ ಮಾಡ್ಕೋತವೆ. ದಟ್ ಮೀನ್ಸ್ OA is equal to OC, OB is equal to OD. ಈ ಪಾಯಿಂಟ್ ಗೆ diagonals bisect each other ಗೆ, ಗೊತ್ತಾಯ್ತಾ? diagonals bisect each other and then diagonal bisects the parallelogram into two congruent triangles. ಯಾವ್ದಾದ್ರು ಒಂದು diagonal ತಗೊಂಡ್ರೆ ನೀವು, ಸೊ ಟ್ರಯಾಂಗಲ್ ಯಾವ್ದು ತಗೊಳ್ಳಿ, ABC congruent to triangle ADC. ಅರ್ಥ ಆಯ್ತಾ? ಸೊ ಒಂದು ಡಯಾಗ್ನಲ್ ತಗೊಂಡ್ರೆ ಅದು ಎಕ್ಸಾಕ್ಟ್ ಆಗಿ ಕಾಂಗ್ರುಯೆಂಟ್ ಆಗಿ ಡಿವೈಡ್ ಮಾಡುತ್ತೆ ಟ್ರಯಾಂಗಲ್ ನ ಅಂತ. ಹೆಂಗೂ ನಾನಿಲ್ಲಿ ಕಾಂಗ್ರುಯೆಂಟ್ ಅಂತ ಒಂದು ವರ್ಡ್ ಹೇಳಿದೀನಿ, ಜಸ್ಟ್ ಅದಕ್ಕೊಂದು ಕೊಟ್ಬಿಡ್ತೀನಿ. ಏನು ಎಕ್ಸಾಕ್ಟ್ ಆಗಿ ಕಾಂಗ್ರುಯೆಂಟ್ ಅಂದ್ರೆ? ಕಾಂಗ್ರುಯೆಂಟ್ ಅಂದ್ರೆ ಶೇಪ್ ಸೇಮ್ ಇರಬೇಕು, ಸೈಜು ಸೇಮ್ ಇರಬೇಕು, ಅದನ್ನ ಕಾಂಗ್ರುಯೆಂಟ್ ಅಂತ ಕರಿತೀವಿ. ಬರೀ ಶೇಪ್ ಸೇಮ್ ಇದ್ರೆ ಅದನ್ನ ಸಿಮಿಲರ್ ಅಂತ ಕರಿತೀವಿ. ಸಿಮಿಲರ್ ಅಂದ್ರೆ ನೋಡಕ್ ಒಂದೇ ತರ ಇದೆ ಬಟ್ ಸೈಜ್ ಸೇಮ್ ಇರಲ್ಲ, ಅದು ಸಿಮಿಲರ್. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಆಲ್ ಸರ್ಕಲ್ಸ್ ಆರ್ ಸಿಮಿಲರ್, ಕರೆಕ್ಟಾ? ಒಂದೇ ಶೇಪ್ ಇದೆ ಅದು, ಬಟ್ ಕಾಂಗ್ರುಯೆಂಟ್ ಆಗ್ಬೇಕಂದ್ರೆ ಏನ್ ಸೇಮ್ ಇರಬೇಕು? ರೇಡಿಯಸ್ ಸೇಮ್ ಇರಬೇಕು. ಸಿಮಿಲರ್ಲಿ ಆಲ್ ಈಕ್ವಲ್ಯಾಟರಲ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್, ಬಟ್ ಸೈಜ್ ಸೇಮ್ ಇದ್ರೆ ಅದು ಕಾಂಗ್ರುಯೆಂಟ್ ಆಗುತ್ತೆ. ಸೊ ಕಾಂಗ್ರುಯೆಂಟ್ ಅಂದ್ರೆ ಎಕ್ಸಾಕ್ಟ್ಲಿ ಸೇಮ್. ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಅ ಪ್ಯಾರಲೆಲೋಗ್ರಾಮ್. ಓಕೆನಾ? ಸೊ ಇಟ್ ಈಸ್ ಅ ಕ್ವಾಡ್ರಿಲ್ಯಾಟರಲ್. ಸರ್ ಕಮಿಂಗ್ ಟು ಯುವರ್ ಪಾಯಿಂಟ್, ಸರ್ ಅದು ರೆಕ್ಟಾಂಗಲ್ ಆಗ್ಬೋದಲ್ಲ? ಆಗ್ಬೋದು. ಯಾವಾಗ ಆಗತ್ತೆ? ಅದಕ್ಕೀಗ ಒಂದು ಕಂಡೀಷನ್ ಎಕ್ಸ್ಟ್ರಾ. ಏನದು ಅಂದ್ರೆ, ನಾವು ಇಫ್ ಒನ್ ಆಫ್ ದ ಆಂಗಲ್ ಇಸ್ 90 ಡಿಗ್ರಿ, ಒನ್ ಆಫ್ ದ ಆಂಗಲ್ ಇಸ್ 90 ಡಿಗ್ರಿ, ಅವಾಗ ಏನ್ ಬರುತ್ತೆ ನನಗೆ? ರೆಕ್ಟಾಂಗಲ್. ಇದೆಲ್ಲಾ ಪ್ರಾಪರ್ಟೀಸ್ ಸ್ಯಾಟಿಸ್ಫೈ ಮಾಡುತ್ತೆ. ಅಂದ್ರೆ ಈಗ ಕ್ವಾಡ್ರಿಲ್ಯಾಟರಲ್ ಕೆಳಗಡೆ ಪ್ಯಾರಲೆಲೋಗ್ರಾಮ್ ಇದೆ, ಪ್ಯಾರಲೆಲೋಗ್ರಾಮ್ ಕೆಳಗಡೆ ರೆಕ್ಟಾಂಗಲ್. ಈಗ ಸೇ ಫಾರ್ ಎಕ್ಸಾಂಪಲ್ ನಾವು ಕರ್ನಾಟಕದಲ್ಲಿ ಇದೀವಿ, ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಇದೀವಿ, ಬೆಂಗಳೂರಲ್ಲಿ ಈ ವಿಜಯನಗರದಲ್ಲಿ ಇದೀವಿ. ಸೊ ನಾವು ವಿಜಯನಗರದಲ್ಲಿ ಇದೀನಿ ಅಂದ್ರೆ ಆಟೋಮೆಟಿಕಲಿ ನಾನು ಬೆಂಗಳೂರಲ್ಲಿ ಇದೀನಿ ಅಂತಾನೆ ಅರ್ಥ. ಓಕೆನಾ? ಆ ರೀತಿಯಾಗಿ ಕ್ವಾಡ್ರಿಲ್ಯಾಟರಲ್ಸ್ ಕೆಳಗಡೆ ಪ್ಯಾರಲೆಲೋಗ್ರಾಮ್ ಇದೆ, ಪ್ಯಾರಲೆಲೋಗ್ರಾಮ್ ಎಲ್ಲಾ ಪ್ರಾಪರ್ಟಿನೂ ಸ್ಯಾಟಿಸ್ಫೈ ಮಾಡ್ಕೊಂಡು ಒಂದ್ ಎಕ್ಸ್ಟ್ರಾ ಪ್ರಾಪರ್ಟಿ ಆಡ್ ಮಾಡ್ಕೊಂಡು ಬರುತ್ತೆ ರೆಕ್ಟಾಂಗಲ್. ಯಾವ್ದದು? ಒನ್ ಆಫ್ ದ ಅಡ್ಜಸೆಂಟ್ ಆಂಗಲ್ ಈಸ್ 90 ಡಿಗ್ರಿ. ಸೊ ಅವಾಗ ಏನಾಗುತ್ತೆ ನೋಡಿ, ಇದೆಲ್ಲ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗುತ್ತೆ ಹೇಳ್ತಾ ಇದೀನಿ, ಬಿಕಾಸ್ ಇಟ್ ಇಸ್ ಕಮಿಂಗ್ ಅಂಡರ್ ದಟ್. ದೆನ್ ರೆಕ್ಟಾಂಗಲ್ ಈ ತರ ಬರುತ್ತೆ. ಸೊ ರೆಕ್ಟಾಂಗಲ್ ನಮಗೆ ಗೊತ್ತಿರೋದೇನು, ಆಲ್ ಆಂಗಲ್ಸ್ ಆರ್ 90 ಡಿಗ್ರಿ. ಒಂದು ಪ್ಯಾರಲೆಲೋಗ್ರಾಮ್ ಅಲ್ಲಿ ಒಂದ್ ಆಂಗಲ್ ಏನಾದ್ರೂ ಇದು 90 ಡಿಗ್ರಿ ಆದ್ರೆ ಇದೆಷ್ಟಾಗುತ್ತೆ? ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ದೆನ್ ಇದೆರಡು ಸಪ್ಲಿಮೆಂಟರಿ ಆದ್ರೆ 90 ಡಿಗ್ರಿ 90 ಡಿಗ್ರಿ. ದಟ್ಸ್ ಆಲ್. ದಟ್ ಬಿಕಮ್ಸ್ ಅ ರೆಕ್ಟಾಂಗಲ್. ಓಕೆ? ಅಂಡ್ ದೆನ್ ಡಯಾಗೋನಲ್ಸ್ ಆರ್ ಈಕ್ವಲ್. ಡಯಾಗೋನಲ್ಸ್ ಬೈಸೆಕ್ಟ್ ಈಚ್ ಅದರ್ ಪರ್ಪೆಂಡಿಕ್ಯುಲರ್ಲಿ. ಇಲ್ಲಿ ಅಲ್ಲಿ ಪರ್ಪೆಂಡಿಕ್ಯುಲರ್ ಇಲ್ಲ, ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗೂ ಇದಾಗತ್ತೆ. ಓಕೆನಾ? ಈಗ ಸೇ ಫಾರ್ ಎಕ್ಸಾಂಪಲ್ ಡಯಾಗೋನಲ್ ಇಲ್ಲಿ ಹಾಕಿದ್ರೆ ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗೂ ಇರುತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ಅಂಡ್ ಡಯಾಗೋನಲ್ ಬೈಸೆಕ್ಟ್ಸ್ ದ ವರ್ಟೆಕ್ಸ್ ಆಂಗಲ್ ಇನ್ ಕೇಸ್ ಆಫ್ ರೆಕ್ಟಾಂಗಲ್. ಅಲ್ಲಿ ಗೊತ್ತಿಲ್ಲ ನನಗೆ. ಇವೆಲ್ಲ ಎಕ್ಸ್ಟ್ರಾ ಪ್ರಾಪರ್ಟೀಸ್ ಇನ್ ಅ ರೆಕ್ಟಾಂಗಲ್. ಗೊತ್ತಾಯ್ತಾ? ಸೊ ಡಯಾಗೋನಲ್ ಬೈಸೆಕ್ಟ್ಸ್ ದ ವರ್ಟೆಕ್ಸ್ ಆಂಗಲ್, ಡಯಾಗೋನಲ್ಸ್ ಬೈಸೆಕ್ಟ್ ಈಚ್ ಅದರ್ ಪರ್ಪೆಂಡಿಕ್ಯುಲರ್ಲಿ. ಓಕೆ? ಅಂಡ್ ದೆನ್ ಒನ್ ಆಫ್ ದ ಆಂಗಲ್ ಇಸ್ 90 ಡಿಗ್ರಿ. ಒನ್ ಆಫ್ ದ ಆಂಗಲ್ ಅಂತ ನಾನು ಹೇಳ್ತೀನಿ ಅಷ್ಟೇ, ಬಟ್ ಅದಾದ್ಮೇಲೆ ಏನಾಗುತ್ತೆ? ಅದು ಎಲ್ಲದೂ 90 ಆಗುತ್ತೆ ಆಟೋಮೆಟಿಕಲಿ. ಓಕೆ? ದೀಸ್ ಆರ್ ದ ಎಕ್ಸ್ಟ್ರಾ ಪ್ರಾಪರ್ಟೀಸ್ ಫ್ರಮ್ ಪ್ಯಾರಲೆಲೋಗ್ರಾಮ್ ಟು ರೆಕ್ಟಾಂಗಲ್. ಕ್ಲಿಯರ್? ಈಗ ರೆಕ್ಟಾಂಗಲ್ ಕೆಳಗಡೆ ನಮಗೇನ್ ಬರುತ್ತೆ? ಸ್ಕ್ವೇರ್. ಕರೆಕ್ಟಾ? ಸ್ಕ್ವೇರ್ ಅಲ್ಲಿ ಏನಾಗುತ್ತೆ? ಇವಾಗ ಜಸ್ಟ್ ಎಲ್ಲಾ ಪ್ರಾಪರ್ಟೀಸ್ ಸ್ಯಾಟಿಸ್ಫೈ ಮಾಡಿ, ಜೊತೆಗೆ ಆಲ್ ಸೈಡ್ಸ್ ಆರ್ ಈಕ್ವಲ್. ಇಲ್ಲಿ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಇತ್ತು. ಪ್ಯಾರಲೆಲೋಗ್ರಾಮ್ದು ರೆಕ್ಟಾಂಗಲ್ದು ಪ್ರಾಪರ್ಟೀಸ್ ತಗೊಂಡು ನೆಕ್ಸ್ಟ್ ಸ್ಕ್ವೇರ್ ಏನ್ ಮಾಡುತ್ತೆ? ಇನ್ನೊಂದು ಎಕ್ಸ್ಟ್ರಾ ಪ್ರಾಪರ್ಟಿ ಏನದು? ಆಲ್ ಸೈಡ್ಸ್ ಆರ್ ಈಕ್ವಲ್. ಕ್ಲಿಯರ್? ಆಲ್ ಸೈಡ್ಸ್ ಆರ್ ಈಕ್ವಲ್. ಸರ್ ಮತ್ತು ರೋಂಬಸ್ಗೂ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಲ್ಲ ಸರ್? ಹೌದ್ ತಾನೆ? ರೋಂಬಸ್ ಆಲ್ಸೋ ಹ್ಯಾಸ್ ಆಲ್ ಸೈಡ್ಸ್ ಈಕ್ವಲ್. ಬಟ್ ರೋಂಬಸ್ಗೂ ಸ್ಕ್ವೇರ್ಗೂ ಮತ್ತೆ ಏನ್ ಡಿಫ್ರೆನ್ಸು? ಸೊ ರೋಂಬಸ್ ಅಲ್ಲಿ ಡಯಾಗೋನಲ್ಸ್ ಆರ್ ಅನ್ಈಕ್ವಲ್, ಇದರಲ್ಲಿ ಡಯಾಗೋನಲ್ಸ್ ಆರ್ ಈಕ್ವಲ್, ಅದರಲ್ಲಿ ಡಯಾಗೋನಲ್ಸ್ ಆರ್
ಅನ್ಈಕ್ವಲ್. ಬೇರೆ ಪ್ರಾಪರ್ಟೀಸ್ ಎಲ್ಲ ಸಿಮಿಲರ್ ಆಗಿರುತ್ತೆ. ಗೊತ್ತಾಗ್ತಾ ಇದೆಯಾ? ಸೊ ಇದು ಪ್ಯಾರಲೋಗ್ರಾಮೇ, ದೆನ್ ಅಬ್ವಿಯಸ್ಲಿ ಎಲ್ಲ ಸ್ಯಾಟಿಸ್ಫೈ ಆಗುತ್ತೆ. ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬಂದ್ಬಿಡುತ್ತೆ. ಓಕೆನಾ? ಇಲ್ಲಿ ರೋಂಬಸ್ ಅಲ್ಲಿ ಡಯಾಗೋನಲ್ಸ್ ಆರ್ ಅನ್ಈಕ್ವಲ್. ಇದೇ ಮೇಜರ್. ಡಯಾಗೋನಲ್ಸ್ ಆರ್ ಅನ್ಈಕ್ವಲ್ and bisect each other perpendicularly. ನಾನು ಇವೆರಡಕ್ಕೂ ಬರ್ದಿಲ್ಲ, ಆಲ್ಮೋಸ್ಟ್ ಎಲ್ಲಾ ತಗೊಂಡ್ಬಂದಿದೆ ಅಲ್ಲಿ. ಓಕೆನಾ? ಎಕ್ಸ್ಟ್ರಾ ಏನು ಇದಕ್ಕೆ ಬರ್ದಿಲ್ಲ. ಡಯಾಗೋನಲ್ಸ್ ಆರ್ ಈಕ್ವಲ್, ಡಯಾಗೋನಲ್ಸ್ ಬೈಸೆಕ್ಟ್ ಪರ್ಪೆಂಡಿಕ್ಯುಲರ್ಲಿ, ಹಂಗಾಗಿ ಏನು ಬರ್ದಿಲ್ಲ. ಇಲ್ಲಿ ಇದೊಂದು ಎಕ್ಸ್ಟ್ರಾ ಪಾಯಿಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಡಯಾಗೋನಲ್ಸ್ ಆರ್ ಅನ್ಈಕ್ವಲ್ ಬಟ್ ಆಲ್ ಸೈಡ್ಸ್ ಆರ್ ಈಕ್ವಲ್. ನಾಟ್ ಈಕ್ವಲ್, ಅಪೋಸಿಟ್ ಆಂಗಲ್ಸ್. ಇಟ್ ಈಸ್ ಜಸ್ಟ್ ಎ ಪ್ಯಾರಲೋಗ್ರಾಮ್. ಓಕೆ, ಇಲ್ಲಿ ಇವೆರಡರಲ್ಲಿ ಮಾತ್ರ ಆಲ್ ಆಂಗಲ್ಸ್ ಆರ್ ಈಕ್ವಲ್. ಅದಕ್ಕೆ ಇದು ಸೆಪರೇಟ್ ಆಗಿ ಬರ್ದ್ಬಿಟ್ಟು, ಇದು ಪ್ಯಾರಲೋಗ್ರಾಮ್ ಕೆಳಗಡೆ ಬರುತ್ತೆ, ಇದು ಪ್ಯಾರಲೋಗ್ರಾಮ್ ಕೆಳಗಡೆ, ರೆಕ್ಟಾಂಗಲ್ ಕೆಳಗಡೆ, ಸ್ಕ್ವೇರ್ ಕೆಳಗಡೆ. ಓಕೆ, ಸೊ ಇದು ರೋಂಬಸ್. ಇದು ಬಿಟ್ಟು ಎಕ್ಸ್ಟ್ರಾ ಇನ್ನೊಂದು ಎರಡು ಇದೆ. ಯಾವುದು? ಇನ್ನೊಂದು ಯಾವ್ದೋ ಕ್ವಾಡ್ರಿಲ್ಯಾಟರಲ್ ಇದೆ, ಅದು ತುಂಬಾ ಇಂಪಾರ್ಟೆಂಟ್ ಕ್ವಾಡ್ರಿಲ್ಯಾಟರಲ್, ಟ್ರೆಪೀಸಿಯಂ. ಸೊ ಇನ್ನೊಂದು ನೆಕ್ಸ್ಟ್ ಟ್ರೆಪೀಸಿಯಂ. ಇದು ಟ್ರೆಪೀಸಿಯಂ. ದಟ್ ಮೀನ್ಸ್ ಒನ್ ಆಫ್ ದ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಇದು ಟ್ರೆಪೀಸಿಯಂ. ಓಕೆ, ನೌ ಈಗ ನಾನೇ ಒಂದು ಕ್ವಶನ್ ಫ್ರೇಮ್ ಮಾಡೋಣ ಇವಾಗ. ಐ ಹ್ಯಾವ್ ಗಿವನ್ ದಿಸ್ ಎ ಬಿ ಸಿ ಡಿ ಡಯಾಗ್ರಾಮ್ ಕೊಟ್ಟಿದ್ದೀನಿ. ಕ್ವಶನ್, ಎ ಬಿ ಸಿ ಡಿ ಇಸ್ ಎ ಟ್ರೆಪೀಸಿಯಂ. ನೌ ಟೆಲ್ ಮಿ ವೆನ್ ವಿಲ್ ಇಟ್ ಬಿಕಮ್ ಐಸೋಸೆಲೆಸ್ ಟ್ರೆಪೀಸಿಯಂ? ವಾಟ್ ಟು ಆರ್ ಈಕ್ವಲ್? ಯಾವುದು ಯಾವುದು? ಇದ 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 ಯಾವುದು? ಎಡಿ ಬಿ ಸಿ, ದಟ್ ಈಸ್ ನಾನ್ ಪ್ಯಾರಲಲ್ ಸೈಡ್ಸ್ ಆರ್ ಈಕ್ವಲ್. ನಿಮಗೆ ಇದು ಈಕ್ವಲ್ ಆಗ್ಬಿಟ್ರೆ ಏನಾಗುತ್ತೆ ಹೇಳಿ ನೋಡೋಣ. ಅದು ಪ್ಯಾರಲೋಗ್ರಾಮ್ ಬಂದ್ಬಿಡುತ್ತೆ. ಅದು ಅವೆರಡು ಈಕ್ವಲ್ ಆಗ್ಬಿಟ್ರೆ ವಾಪಸ್ ಪ್ಯಾರಲೋಗ್ರಾಮ್ ಬರುತ್ತೆ ಅದು. ಸೊ ಐಸೋಸೆಲೆಸ್ ಟ್ರೆಪೀಸಿಯಂ ಆಗ್ಬೇಕು ಅಂದ್ರೆ ನಾನ್ ಪ್ಯಾರಲಲ್ ಸೈಡ್ಸ್ ಆರ್ ಈಕ್ವಲ್. ಸೊ ಚಾನ್ಸಸ್ ಆರ್ ದೇರ್. ಒಂದು ಆಪ್ಷನ್ ಕೊಡ್ತಾನೆ, ಎ ಬಿ ಇಸ್ ಈಕ್ವಲ್ ಟು ಬಿ ಸಿ, ಎ ಡಿ ಇಸ್ ಈಕ್ವಲ್ ಟು ಬಿ ಸಿ, ಡಿ ಸಿ ಇಸ್ ಈಕ್ವಲ್ ಟು ಬಿ ಸಿ. ಹಿಂಗೇನೋ ಒಂದು ಕೊಟ್ಟು 4 ಆಪ್ಷನ್ ಕೊಡ್ತಾನೆ. ಸೊ ಏನ್ ಚೂಸ್ ಮಾಡಬೇಕು? ನಾನ್ ಪ್ಯಾರಲಲ್, ಎ ಡಿ ಅಂಡ್ ಬಿ ಸಿ, ದಿಸ್ ಆಪ್ಷನ್ ಅಲ್ವಾ? ಸೊ ಐಸೋಸೆಲೆಸ್ ಟ್ರೆಪೀಸಿಯಂ ಸೊ ನಾನ್ ಪ್ಯಾರಲಲ್ ಸೈಡ್ಸ್ ಆರ್ ಈಕ್ವಲ್. ನೋಡಿ ಡಯಾಗ್ರಾಮ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಒಂದ್ ಪೇರ್ ಹಿಂಗ್ ಆರೋ ಮಾರ್ಕ್ ಹಾಕಿದೀನಿ ಅಂದ್ರೆ ಇಟ್ ಇಂಡಿಕೇಟ್ಸ್ ದಟ್ ದೋಸ್ ಟೂ ಲೈನ್ಸ್ ಆರ್ ಪ್ಯಾರಲಲ್. ಹಿಂಗ್ ಹಾಕಿದಿನಲ್ಲ, ದಟ್ ಮೀನ್ಸ್ ದೋಸ್ ಟೂ ಸೈಡ್ಸ್ ಆರ್ ಈಕ್ವಲ್. ಐಸೋಸೆಲೆಸ್ ಟ್ರೆಪೀಸಿಯಂ, ಟ್ರೆಪೀಸಿಯಂ. ಕ್ಲಿಯರ್? ಓಕೆ, ಇನ್ನೊಂದು ಇಲ್ಲೇ ಬರ್ದ್ಬಿಡ್ಲಾ? ಇನ್ನೊಂದು ಕ್ವಾಡ್ರಿಲ್ಯಾಟರಲ್ ಇದೆ ವಿಚ್ ಈಸ್ ಲೈಕ್ ಅಡ್ಜಸೆಂಟ್ ಸೈಡ್ಸ್ ಆರ್ ಈಕ್ವಲ್. ಯಾವ್ದು ಇರ್ಬೋದು? ಅಡ್ಜಸೆಂಟ್ ಸೈಡ್ಸ್ ಆರ್ ಈಕ್ವಲ್. ಹಳ್ಳಿ ಕಡೆ ಎಲ್ಲ ನಾವು ಹಾರಿಸ್ತಾ ಇರ್ತೀವಿ ಕೈಟ್. ಈ ತರ. ದಟ್ ಮೀನ್ಸ್ ಇದು ಇದು ಈಕ್ವಲ್, ಇದು ಇದು ಈಕ್ವಲ್, ಅಡ್ಜಸೆಂಟ್ಸ್ ಆರ್ ಈಕ್ವಲ್. ಇದನ್ನ ಪ್ಯಾರಲೋಗ್ರಾಮ್ ಅನ್ನಲ್ಲ ನಾನು, ಕ್ವಾಡ್ರಿಲ್ಯಾಟರಲ್ ಅಲ್ಲಿ ಇದೊಂದಿದೆ. ಓಕೆ, ಅಡ್ಜಸೆಂಟ್ ಸೈಡ್ಸ್ ಆರ್ ಈಕ್ವಲ್, ಅದೊಂದು ಪ್ರಾಪರ್ಟಿ ಅಷ್ಟೇನೆ. ಓಕೆ, ಸೊ ಕೈಟ್ ಗೊತ್ತಾಗ್ತಾ ಇದೆಯಾ? ಲೋಡ್ ಜಾಸ್ತಿ ಆಗ್ತಾ ಇದೆಯಾ? ಓಕೆ ಅಲ್ಲ? ಓಕೆ, ಫೈನ್. ಸೊ ಜಸ್ಟ್ ಈಗ ಕ್ವಾಡ್ರಿಲ್ಯಾಟರಲ್ ಇಂದ ಬ್ರೀಫ್ ಮಾಡ್ಕೊಂಡ್ ಬರೋಣ ಒಂದ್ಸಲ ಬಂದ್ಬಿಟ್ಟು, ದೆನ್ ವಿ ಶಲ್ ಗೋ ಟು ದ ಫಾರ್ಮುಲಾಸ್ ಲೈಕ್ ಏರಿಯಾಸ್ ರಿಲೇಟೆಡ್. ಓಕೆನಾ? ಸೊ ನೌ ವಾಟ್ ಇಸ್ ಅ ಕ್ವಾಡ್ರಿಲ್ಯಾಟರಲ್? ಇಟ್ಸ್ ಅ 4-sided ಪಾಲಿಗಾನ್. ಕ್ವಾಡ್ರಿಲ್ಯಾಟರಲ್ ಟೈಪ್ಸ್ ಯಾವುದು? ಫಸ್ಟ್ ಟೈಪ್ ಪ್ಯಾರಲೋಗ್ರಾಮ್. ಪ್ಯಾರಲೋಗ್ರಾಮ್ ಪ್ರಾಪರ್ಟೀಸ್ ಏನು? ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಪ್ಯಾರಲಲ್, ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್, diagonals bisect each other, diagonals divides the parallelogram into two congruent triangles. Okay na? Idu ಆಯ್ತು. And adjacent angles are supplementary. Now parallelogram ಕೆಳಗಡೆ rectangle ಬರುತ್ತೆ. One extra property ಏನು? Angle, adjacent angles, whatever the interior angles are 90 degree and diagonals bisect each other perpendicularly.
ಅದ್ರ ಕೆಳಗಡೆ ಏನ್ ಬರುತ್ತೆ, ಸ್ಕ್ವೇರ್ ಬರುತ್ತೆ. ಸ್ಕ್ವೇರ್ ಅಲ್ಲಿ ಆಲ್ ಸೈಡ್ಸ್ ಆರ್ ಈಕ್ವಲ್. ಇನ್ ಉಳಿದಿದ್ ಎಲ್ಲಾ ರೆಕ್ಟಾಂಗಲ್ದು ಇಲ್ಲಿ ಸ್ಯಾಟಿಸ್ಫೈ ಆಗುತ್ತೆ. ಗೊತ್ತಾಗ್ತಾ ಇದೆಯಾ? ದೆನ್ ಈಗೇನ್ ಮತ್ತೆ ವಾಪಸ್ ಪ್ಯಾರಲೋಗ್ರಾಮಿಗೆ ಬರೋಣ. ಇಲ್ಲಿ ರೆಕ್ಟಾಂಗಲ್ ಇದು ಬಂತಲ್ವಾ, ಇಲ್ಲಿ ಏನ್ ಬರುತ್ತೆ, ರೋಂಬಸ್ ಬರುತ್ತೆ. ರೋಂಬಸ್ ಅಲ್ಲಿ ಏನು, ಆಲ್ ಸೈಡ್ಸ್ ಆರ್ ಈಕ್ವಲ್, ಡಯಾಗ್ನಲ್ಸ್ ಆರ್ ಅನ್ಈಕ್ವಲ್ ಅಂಡ್ ಬೈಸೆಕ್ಟ್ ಈಚ್ ಅದರ್ ಪರ್ಪೆಂಡಿಕ್ಯುಲರ್ಲಿ. ಇದು ಮುಗಿತು. ಅದು ಮಾಮೂಲಿ ಪ್ಯಾರಲೋಗ್ರಾಮ್ ಬಂದಿದೆ, ಆ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗುತ್ತೆ. ಓಕೆನಾ? ನಾವು ಈ ಪ್ಯಾರಲೋಗ್ರಾಮ್ ಬಿಟ್ಟು ಮತ್ತೆ ಮೇಲ್ಗಡೆ ಕ್ವಾಡ್ರಿಲ್ಯಾಟರಲ್ ಹೋಗೋಣ. ಟ್ರೆಪೀಸಿಯಂ. ಸೊ ಟ್ರೆಪೀಸಿಯಂ ಅಲ್ಲಿ ಏನು, ಒನ್ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಐಸೋಸೆಲೆಸ್ ಟ್ರೆಪೀಸಿಯಂ ಅಂದ್ರೆ ಏನು, ಒನ್ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಅಂಡ್ ನಾನ್ ಪ್ಯಾರಲಲ್ ಸೈಡ್ಸ್ ಆರ್ ಈಕ್ವಲ್. ಅದು ಐಸೋಸೆಲೆಸ್ ಟ್ರೆಪೀಸಿಯಂ. ನೆಕ್ಸ್ಟ್ ಇನ್ನೊಂದು ವೆರೈಟಿ ಯಾವುದು, ಕೈಟ್. ಕೈಟ್ ಅಲ್ಲಿ ಏನು, ಅಡ್ಜಸೆಂಟ್ ಸೈಡ್ಸ್ ಆರ್ ಈಕ್ವಲ್. ಕ್ಲಿಯರ್? ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಏನ್ ಮಾಡೋಣ, ಇದು ಏರಿಯಾಸ್ ಹೇಳಿದ್ನಲ್ವಾ. ಓಕೆ, parallelogram. Now, what is area of a parallelogram? Huh? Half into base into triangle ಆಯ್ತದು. half into altitude into base. ಸ್ವಲ್ಪ ನೀವು ನಿಮ್ ರಾಂಗ್ ಅದು. ಈಗ ವಾಟ್ ಇಸ್ ದಟ್ ಏರಿಯಾ ಆಫ್ ಅ ಟ್ರಯಾಂಗಲ್? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಏನಾಗತ್ತೆ ಅವಾಗ? ಬೇಸ್ ಇಂಟು, ಅಷ್ಟೇ ಸಿಂಪಲ್. ಸೊ ಇಲ್ಲಿ ಹೆಂಗೂ ಎರಡು ಟ್ರಯಾಂಗಲ್ ಬರುತ್ತೆ. ನಾನು ಹೇಳಿದೆ ಎರಡು ಟ್ರಯಾಂಗಲ್ ವಿಲ್ ಬಿ ಕಾಂಗ್ರುಯೆಂಟ್. ಸೊ ಅಬ್ವಿಯಸ್ಲಿ ಎರಡು ಈಕ್ವಲ್ ಇರುತ್ತೆ. 2 into half into base into height, that is base into height. That is the area of a parallelogram. Okay, so now ಇಲ್ಲಿ ಒಂದು ಹೈಟ್ ಹಾಕೊಂಡ್ರೆ base into height. In area of a parallelogram, base into height. Okay, next. Rectangle. Length into breadth, which all we know. ಸ್ಕ್ವೇರ್ ಯೂನಿಟ್ಸ್ ಎಲ್ಲ ಬರ್ದಿಲ್ಲ ನಾನಲ್ಲಿ, ಇಟ್ಸ್ ಅಂಡರ್ಸ್ಟುಡ್. ಓಕೆ, L into B. ನಾವು ಒಂದು ಕ್ವೆಶನ್ ಕೇಳ್ತೀನಿ. ವಾಟ್ ಈಸ್ ದ ವಾಲ್ಯೂಮ್ ಆಫ್ ಅ ರೆಕ್ಟ್ಯಾಂಗಲ್? ಆಪ್ಷನ್ ಕೊಡ್ತೀನಿ. L into B, L into B into H, L into B into H plus L into B, none of these. L into B into H. ಮತ್ತೆ ಯಾರು ಟ್ರೈ ಮಾಡ್ತೀರಾ? L into B into H. ಆನ್ಸರ್ ಇಸ್ ನನ್ ಆಫ್ ದಿಸ್. ಏನಕ್ಕೆ? ರೆಕ್ಟ್ಯಾಂಗಲ್ ಇಸ್ ಎ ಪ್ಲೇನಾರ್ ಫಿಗರ್. ಹೈಟ್ ಎಲ್ಲಿಂದ ಬಂತಿಲ್ಲಿ ಅಲ್ವಾ? ಸಿ, ಅವರು ಟ್ರಿಕ್ಕಿಯಾಗಿ ಕೇಳಬೇಕು. ಇಂಥ ಸಿಲ್ಲಿ ಕ್ವಶನ್ ಟ್ರಿಕ್ಕಿಯಾಗಿ ಕೇಳ್ತಾರೆ ಅವರು. ಬಿಕಾಸ್ ಅವ್ರಿಗೇನು, ನಿಮ್ಗೆ ಗೊತ್ತಿರುತ್ತೆ ವಾಲ್ಯೂಮ್ ಆಫ್ ಅ ಕ್ಯೂಬಾಯ್ಡ್ ಇಸ್ L into B into H. ನಿಮ್ ತಲೆ ಹೆಂಗ್ ಓಡುತ್ತೆ ಅಂದ್ರೆ ಇದೆಯಲ್ಲ ಅಂತ ಟಿಕ್ ಮಾಡ್ಬಿಡ್ತೀರಾ. ಬಟ್ ಆನ್ಸರ್ ಇಸ್ ನನ್ ಆಫ್ ದಿಸ್. ಓಕೆ, ಬಿಕಾಸ್ ರೆಕ್ಟ್ಯಾಂಗಲ್ ಕೆನಾಟ್ ಹ್ಯಾವ್ ಅ ವಾಲ್ಯೂಮ್. ಇಟ್ ಈಸ್ 2-dimensional planar figure. ಓಕೆ, ಸೊ therefore only L into B ಏರಿಯಾ ಇರುತ್ತೆ ಹೊರತು ವಾಲ್ಯೂಮ್ ಇರಲ್ಲ. ಓಕೆ, ಬಟ್ ಪೆರಿಮೀಟರ್ ಇರುತ್ತಾ? ಟೂ ಇಂಟು L plus B. ಕರೆಕ್ಟಾ? ಓಕೆ, ಸ್ಕ್ವೇರ್. What is the area of a square? A square.
perimeter of a square 4A. 4a. Good. Okay, ಅರ್ಥ ಆಯ್ತಾ? ಬರ್ಕೋತಾ ಇದ್ದೀರಾ? I think I have covered almost everything. Diagonal cover ಮಾಡಿದೀನಿ, polygon cover ಮಾಡಿದೀನಿ, regular polygons, irregular polygons, and then just wanted to tell ಈ pentagon, hexagon, octagon, heptagon, nanogon, decagon ಅಷ್ಟವರೆಗೂ ಹೆಸರು ಇದೆ, ನಮಗೂ ಅಷ್ಟು ಗೊತ್ತಿರುತ್ತೆ. ಓಕೆನಾ? ನಂಬರ್ ಆಫ್ ಬೇಸ್ಡ್ ಆನ್ ದ ನಂಬರ್ ಆಫ್ ಸೈಡ್ಸ್ ದ ಪಾಲಿಗಾನ್. ಓಕೆ, ಪೆಂಟಗನ್ 5, hexagon 6, heptagon 7, octagon 8, nanogon 9 and decagon 10. Okay, so ಅಷ್ಟೇನೆ. And then well conditioned polygons and ill conditioned polygons ಹೇಳಿದಿನಲ್ವಾ? What is well conditioned polygon? A polygon in which 30 to 120 degree interior angle. ಅಷ್ಟೆಲ್ಲ ಕವರ್ ಮಾಡಿದೀನಿ, ಇನ್ನೂ ಜಾಸ್ತಿನೇ ಹೇಳ್ತಾ ಇದ್ದೀನಿ. ಟ್ರಯಾಂಗಲ್ಸ್ ಓಕೆ 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 ಆಯ್ತಾ? ಬರ್ಕೊಂಡ್ರ? ಇದು ತುಂಬಾ ಜನ ಅಷ್ಟು ನೆನ್ಪಿಟ್ಕೊಳ್ಳಲ್ಲ. ಯಾರಿಗಾರು ಗೊತ್ತಿದ್ಯಾ? H. ಗುಡ್. ಇದೊಂದು ನೆನ್ಪಿಟ್ಕೊಳ್ಳಿ, ಇದು ತುಂಬಾ ಜನಕ್ಕೆ ಮರಿತೀರಾ. ಸೊ ಲೈಕ್ ಇದು ಎ, ಇದು ಬಿ, ಇದು ಹೈಟ್. ಸೊ ಎ ಪ್ಲಸ್ ಬಿ. ಓಕೆ, ಇದೊಂದು ನೆನ್ಪಿಟ್ಕೊಳ್ಳಿ. half into d1 into d2. Perimeter of a rhombus ಏನಾಗುತ್ತೆ? 4a. Because all sides are equal, it is 4a. Okay. ಇನ್ನೊಂದು I just wanted to highlight. Okay. Just wanted to highlight the kite also. Okay, just wanted to reconfirm. Same idea illo anta. ಏನು ಏರಿಯಾ ಆಫ್ ಅ ಕೈಟು ಗೊತ್ತಿದೆಯಾ? ಇದೆ, ಇದು ಏರಿಯಾ ಆಫ್ ಅ ಕೈಟ್ ಸ್ವಲ್ಪ ಕನ್ಫ್ಯೂಷನ್ ಇದ್ದಿದ್ದು. ಸುಮ್ಮನೆ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಹೆಂಗ್ ಮಾಡ್ಬೋದು ಅಂತ. ಎರಡು ಟ್ರಯಾಂಗಲ್ ಆಗಿದೆ, ಕರೆಕ್ಟಾ? ಅಂಡ್ ಇದು ಪರ್ಪೆಂಡಿಕ್ಯುಲರ್ ಇದೆ, ಕರೆಕ್ಟಾ? ಹಾಫ್ ಇಂಟು ಬೇಸ್ ಇಂಟು 8 ಮೇಲ್ಗಡೆ ಒಂದು, ಹಾಫ್ ಇಂಟು ಬೇಸ್ ಇಂಟು 8 ಕೆಳಗಡೆ ಒಂದು ತಗೊಳ್ಳೋಣ. ಈಗ ಸೇ ಫಾರ್ ಎಕ್ಸಾಂಪಲ್ ಇದು ಎ, ಇದು ಬಿ, ಇದು ಸಿ, ಇದು ಡಿ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಮೇಲ್ಗಡೆ ಟ್ರಯಾಂಗಲ್ಗೆ ಹಾಫ್ ಇಂಟು ಸಿ ಪ್ಲಸ್ ಡಿ ಇಂಟು ಎ, ಕರೆಕ್ಟಾ? ಹೌದಲ್ವಾ? ದೆನ್ ಕೆಳಗಡೆ ಟ್ರಯಾಂಗಲ್ಗೆ ಹಾಫ್ ಇಂಟು ಸಿ ಪ್ಲಸ್ ಡಿ ಇಂಟು ಬಿ, ಕರೆಕ್ಟಾ? ಅರ್ಥ ಆಗ್ತಾ ಇದೆಯಾ? ಓಕೆ, ಸೊ ನಾವು ಅವೆರಡು ಸೇರಿಸಿದ್ರೆ ಕೈಟ್ ಆಗುತ್ತೆ, ಕರೆಕ್ಟಾ? ಸೊ ನಾವು ಇದು ಕಾಮನ್ ಆಗಿ ಎರಡರಲ್ಲೂ ಹಾಫ್ ಇಂಟು ಸಿ ಪ್ಲಸ್ ಡಿ ಕಾಮನ್, ಉಳಿದಿರೋದೇನು ಎ ಪ್ಲಸ್ ಬಿ, ಕರೆಕ್ಟಾ? ಸೊ ಹಾಫ್ ಇಂಟು ಸಿ ಪ್ಲಸ್ ಡಿ ಒಂದು ಡಯಾಗ್ನಲ್, ಎ ಪ್ಲಸ್ ಬಿ ಇನ್ನೊಂದು ಡಯಾಗ್ನಲ್, ಕರೆಕ್ಟಾ? ಸೊ ಇದೇ ಫಾರ್ಮುಲಾ ಬರುತ್ತೆ.
ಓಕೆನಾ? ಅದಕ್ಕೆ ನಾನು ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡು. ಸೊ ಏರಿಯಾ ಆಫ್ ಅ ಕೈಟ್ ಇಸ್ ಈಕ್ವಲ್ ಟು ಹಾಫ್ ಇಂಟು d1 ಇಂಟು d2 ಸ್ಟಾರ್ ಹಾಕೊಳ್ಳಿ. ಇದನ್ನ ಯೂಶಲಿ ನಾವು ಕನ್ಫ್ಯೂಸ್ ಮರ್ತು ಬಿಡ್ತೀವಿ. ಓಕೆ, ಸೊ ಅದಕ್ಕೆ ನಿಮಗೆ ವಿತ್ ಎಕ್ಸ್ಪ್ಲನೇಷನ್ ಕರೆಕ್ಟ್ ಆಗಿ ಕೊಟ್ಟೆ ನಿಮ್ಗೆ. ಗೊತ್ತಾಯ್ತಾ? ಹಾಫ್ ಇಂಟು d1 ಇಂಟು d2. ಡೌಟ್ ಇದೆಯಾ ಹೇಳಿ, ಪರವಾಗಿಲ್ಲ. ಕಾಮನ್ ತೆಗೆದೆ. ಈಗ ಹಾಫ್ ಇಂಟು ಸಿ ಪ್ಲಸ್ ಡಿ ಇಲ್ಲೂ ಇದೆ, ಹಾಫ್ ಇಂಟು ಸಿ ಪ್ಲಸ್ ಡಿ ಇಲ್ಲೂ ಇದೆ. ಈಗ ಪ್ಲಸ್ ಮಾಡ್ಬೇಕು ಇವೆರಡು. ಕಾಮನ್ ತೆಗೆದು ಎ ಪ್ಲಸ್ ಬಿ. ಇಲ್ಲಿ ಡಯಾಗ್ರಾಮ್ ಅಲ್ಲಿ ಸಿ ಪ್ಲಸ್ ಡಿ ಏನಾಯ್ತು, ಒಂದು ಡಯಾಗ್ನಲ್ ಆಯ್ತು, ಎ ಪ್ಲಸ್ ಬಿ ಇನ್ನೊಂದು ಡಯಾಗ್ನಲ್ ಆಯ್ತು. ದೇರ್ಫೋರ್ ಹಾಫ್ ಇಂಟು d1 ಇಂಟು d2. ಕ್ಲಿಯರ್? ಎನಿ ಡೌಟ್ಸ್? ಕ್ಲಿಯರಾ? ಓಕೆ. ಈಗ ಆಲ್ಮೋಸ್ಟ್ ಸೈಡ್ಸ್ ವಿಚಾರವಾಗಿ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದೀವಿ. ಆಂಗಲ್ಸ್ ವಿಚಾರವಾಗಿ ಹೋಗೋಣ ಇವಾಗ. ಸಮ್ ಆಫ್ ಪೆರಿಮೀಟರ್ ಆಫ್ ಕೈಟ್ ಅಂದ್ರೆ ಅಡ್ಜಸೆಂಟ್ ಸೈಡ್ಸ್ ಅಂದ್ರೆ ಲೈಕ್ ನಮ್ ಈಗ ಬೇರೆದಕ್ಕೆಲ್ಲ ನಮಗೆ ಎಕ್ಸಾಕ್ಟ್ ಆಗಿ ಗೊತ್ತು. ಇದು ಎ 4a ಅಂತ ಬರೆದು ಬಿಡ್ತೀನಿ. ಇಲ್ಲಿ ಇದನ್ನ ಇವ್ರು ಎಕ್ಸ್ ಅಂತ ತಗೊಂಡು ವೈ ಅಂತ ತಗೊಂಡ್ರೆ ದೆನ್ 2x + 2y. ಸೊ ಅದಕ್ಕೆ ಬೇರೆ ನನಗದು ಕನ್ಫರ್ಮ್ ಇರಲ್ಲ, ಸುಮ್ಮನೆ ಬರ್ದಿಲ್ಲ ಅಷ್ಟೇನೆ. ಈಗ ಇಲ್ಲೂ ಅಷ್ಟೇನೆ. ಇದು ಹೆಂಗ್ ಬರುತ್ತೆ? ಜಸ್ಟ್ ಆಡಿಂಗ್ ಆಲ್ ದ ಸೈಡ್ಸ್ ವಿಲ್ ಗೆಟ್ ಇಟ್. ಬಟ್ ಅದು ಏನ್ ಸೈಡ್ಸ್ ಅಂತ ನಮ್ಗೇನು ಎಕ್ಸಾಕ್ಟ್ ನೇಮ್ ಮಾಡಿರಲ್ಲ, ಬರ್ದಿಲ್ಲ ಅಷ್ಟೇ. ಓಕೆ ಓಕೆ. ಸೊ ಓಕೆ, ಇದು ನಮ್ಗೆ ಗೊತ್ತು. ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ಕ್ವಾಡ್ರಿಲ್ಯಾಟರಲ್ ಇಸ್ 360 ಡಿಗ್ರಿ. ಬಟ್ ಪಾಲಿಗಾನ್ ಅಂದ ತಕ್ಷಣ ಬರೀ ಕ್ವಾಡ್ರಿಲ್ಯಾಟರಲ್ ಅಲ್ವಲ್ಲ, ಪೆಂಟಾಗನ್, ಹೆಕ್ಸಾಗನ್, ವಾಟ್ ಎವರ್ ನೆಕ್ಸ್ಟ್ ಹೋಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇನ್ ಜನರಲ್ ಕ್ವಾಡ್ರಿಲ್ಯಾಟರಲ್ ಅಂತ ಬರೆಯೋದಕ್ಕಿಂತ ಪಾಲಿಗಾನ್ ಅಂತ ಬರಿತೀನಿ. Sum of interior angles of a polygon n-2 into 180 degree. ನೀವು ಬೇಕಾದ್ರೆ ರೆಫರ್ ಮಾಡೋಣ, ಇವಾಗ ವೆರಿಫೈ ಮಾಡೋಣ. n-2 into 180 degree. ಕೆಲವೊಬ್ರು ಏನ್ ಯೂಸ್ ಮಾಡ್ತಾರೆ, ಆರ್ 2n-4 into 90 degree. ಸಿ ಅವ್ರ ಸೊಲ್ಯೂಷನ್ ಕೊಟ್ಟರೆ ನೀವು ಯಾವ್ದಾದ್ರು ಯೂಸ್ ಮಾಡ್ಬೋದು. ಅವ್ರ ಆಪ್ಷನ್ ಅಲ್ಲಿ ಇದು ಕೊಡ್ಲಿಲ್ಲ, ಇದು ಕೊಟ್ಬಿಟ್ಟು ನೀವು ಬರೀ ಇದು ಮಾತ್ರ ನೆನ್ಪಿಟ್ಕೊಂಡಿದ್ರೆ ಹೋಯ್ತು ಅಲ್ವಾ? ಸೊ ಇದು ನಥಿಂಗ್ ಬಟ್ ದ ಸೇಮ್ ಥಿಂಗ್ ಇವೆರಡು. n-2 into 180 degree or 2n-4 into 90 degree. ಓಕೆ, ಈಗ ಟ್ರಯಾಂಗಲ್ ತಗೊಳ್ಳೋಣ. ಎಷ್ಟು ಸೈಡ್ಸು? 3. ಸೊ n-2 into 180, 3 - 2 into 180, 1 into 180, 180 ಬರುತ್ತಾ? ಬಂದೇ ಬರುತ್ತೆ. ಇದು ಸಿಂಪಲ್ ಆಯ್ತು. 360, ದೆನ್ ಪೆಂಟಗನ್ಗೆ ಎಷ್ಟು? 540 ಬರ್ಬೇಕೀಗ. ಸಪೋಸ್ ಇಫ್ ಈ ತರ ಇತ್ತು, ಓಕೆ. ಸೊ ನಾವ್ n ಎಷ್ಟಾಯ್ತು ಇವಾಗ? 5. ಸೊ n-2 into 180, 5 - 2 into 180, 3 into 180, 540. ಸೊ ಎಕ್ಸಾಕ್ಟ್ ಆಗಿ ಬರುತ್ತೆ. ಈಗ ಅವ್ರು ನೆಕ್ಸ್ಟ್ ಕೇಳ್ತಾರೆ 12 ಸೈಡ್ಸ್ 13 ಸೈಡ್ ನಾನು +180 +180 +180 ಮಾಡೋ ನೆಸಿಟಿ ಇಲ್ಲ, ಹೌದಲ್ವಾ? ಈಗ ಜಸ್ಟ್ ಅ ಸಿಂಪಲ್ ಕ್ವೆಶ್ಚನ್, ವಾಟ್ ಇಸ್ ದ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ಅ ಪಾಲಿಗಾನ್ ಹ್ಯಾವಿಂಗ್ 12 ಸೈಡ್ಸ್? ಸೊ ಈಗ n is equal to 12. ಫಾರ್ಮುಲಾ ಹಾಕ್ತೀನಿ. 12 - 1 into 180, ಸೊ 11 into 180, ಸೊ 180 180 1980. That's it. 1800. So 12 - 2 10. ಸಾರಿ, ಗುಡ್. ನಾನು ಇಲ್ಲಿ 1 ಮಾಡ್ಕೊಂಡ್ಬಿಟ್ಟೆ. 10 1800. ಸೊ n-2 into 180 ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ ನಮ್ಗೆ. ಓಕೆ ಫೈನ್. ಈಗ
ಈಗ ಈ ಕ್ವಶನ್ ಬಂದ್ಬಿಟ್ಟು ರೆಗ್ಯುಲರ್ ಪಾಲಿಗಾನ್ಗೆ. ಓಕೆ, ಈಚ್ ಇಂಟೀರಿಯರ್ ಆಂಗಲ್ ಆಫ್ ರೆಗ್ಯುಲರ್ ಪಾಲಿಗಾನ್ ಏನಿರುತ್ತೆ? ಸೇಮ್ ಫಾರ್ಮುಲಾ ಡಿವೈಡ್ ಬೈ 2 ಮಾಡ್ತಾರೆ ಸರ್. n/2 ಡಿವೈಡ್ ಬೈ n ಇಂಟು 180. ಇನ್ನೊಂದ್ಸಲ ಯೋಚನೆ ಮಾಡಿ. ನೀವು ಬಂದ್ರಿ ಬಟ್ ಸ್ವಲ್ಪ ಏನೋ ಮಿಸ್ ಮಾಡಿದ್ರಿ. ಈಗ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ಇದು ಆಯ್ತು. ಓಕೆ, ಈಗ ಕೇಳ್ತಾ ಇದ್ದೀನಿ ನಾನು ರೆಗ್ಯುಲರ್ ಪಾಲಿಗಾನ್ಗೆ ಈಚ್ ಇಂಟೀರಿಯರ್ ಅಂದ್ರೆ ರೆಗ್ಯುಲರ್ ಪಾಲಿಗಾನ್ ಏನಿಗೆ ಕೇಳ್ತಾ ಇದ್ದೀನಿ ಅಂದ್ರೆ ಆಲ್ ಆಂಗಲ್ಸ್ ಆರ್ ಈಕ್ವಲ್ ಅಂತ. ನೀವು 2 ಅಂದ್ರಿ, n ಅಂತ ಹೇಳಿ ಹೇಳಿದ್ರ ನೀವು? ಇಲ್ಲ, ನಾನು 2 ಕೇಳಿಸ್ಕೊಂಡು ಅದಕ್ಕೆ ಡಿವೈಡೆಡ್ ಬೈ n ನಂಬರ್ ಆಫ್ ಸೈಡ್ಸ್, ದಟ್ಸ್ ಆಲ್. ಸೊ ಈಚ್ ಇಂಟೀರಿಯರ್ ಆಂಗಲ್ of a regular polygon is nothing but n minus 2 into 180 degree divided by n. n minus 2 into 180 degree divided by n. Okay na? Sum of exterior angles of a ಪಾಲಿಗಾನ್ 360 ಡಿಗ್ರಿ. ಸೊ ಇದು ನೀವು ಏನೇ ಮಾಡಿ, ಎಂತ ದೊಡ್ಡ ಪಾಲಿಗಾನರೇ ಆಗ್ಲಿ, ಅದೆಲ್ಲ ಆಡ್ ಮಾಡ್ತಾ ಬಂದ್ರೆ ನಮಗೆ ಬರೋದೇ 360 ಡಿಗ್ರಿ. ಇದು ಕಾನ್ಸ್ಟೆಂಟ್, ಇದು 360 ಡಿಗ್ರಿ. ನೀವೇನಾರು ಮಾಡಿ, ಎಂತ ಡೆಕಗನಾರು ಮಾಡಿ, ಎಲ್ಲ ಆಡ್ ಮಾಡಿದ್ರೆ ಅದು 360ನೇ ಬರೋದು. ಓಕೆ, ದೆನ್ ಈಚ್ ಎಕ್ಸ್ಟೀರಿಯರ್ angle of a regular polygon ಏನಾಗುತ್ತೆ 360 by n. ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ನೋಡಿ. ನಾನು ಇದನ್ನ ಇಂಟೀರಿಯರ್ ಆಂಗಲ್ಸ್ ಆಫ್ ಪಾಲಿಗಾನ್ ಅಂತ ಬರೀತೀನಿ, ಇಲ್ಲಿ ಈಚ್ ಇಂಟೀರಿಯರ್ ಆಂಗಲ್ ಆಫ್ ಅ ರೆಗ್ಯುಲರ್ ಪಾಲಿಗಾನ್ ಅಂತ ಬರೀತೀನಿ. ಬಿಕಾಸ್ ನನಗೆ ಈಚ್ ಈಕ್ವಲ್ ಇರೋದಕ್ಕೆ ತಗೋತಾ ಇರೋದು ನಾನು ಡಿವೈಡೆಡ್ ಬೈ n. ಅದರ್ವೈಸ್ ಇಟ್ ಕ್ಯಾನ್ ಬಿ ಡಿಫ್ರೆಂಟ್ ಆಂಗಲ್ಸ್. ಗೊತ್ತಾಗ್ತಾ ಇದೆಯಾ ಆ ಡಿಫ್ರೆನ್ಸ್? ಇಲ್ಲೂ ಅಷ್ಟೇ, ಎಕ್ಸ್ಟೀರಿಯರ್ ಆಂಗಲ್ ಟೋಟಲ್ 360 ಅದು ಎಂತ ಪಾಲಿಗಾನ್ ಆದ್ರು, ಬಟ್ ನಾನು ಈಚ್ ಅಂತ ಕೊಡ್ತಾ ಇದ್ದೀನಿ ಅಂದ್ರೆ ನನಗೆ ಎಲ್ಲ ಆಂಗಲ್ಸ್ ಈಕ್ವಲ್ ಇರಬೇಕು ನೆಕ್ಸ್ಟ್ ನನಗೆ. ಅದಕ್ಕೋಸ್ಕರ ಇದು ರೆಗ್ಯುಲರ್ ಪಾಲಿಗಾನ್ 360 ಡಿಗ್ರಿ ಬೈ n. ಓಕೆ ಓಕೆ, ನೆಕ್ಸ್ಟ್ ಇನ್ನೊಂದು ಯಾವ್ದೋ ಫಾರ್ಮುಲಾ ಕೊಡ್ತೀನಿ ಅಂದ್ರೆ ನಾನು ಅವಾಗಲೇ, ಯಾವುದು ನಿಮ್ಗೆ ಹೇಳಿದೆ ಅಲ್ವಾ, ಅವಾಗಲೇ ಒಂದು ಫಾರ್ಮುಲಾ ಕೊಡ್ತೀನಿ ಯಾವ್ದಕ್ಕೂ ಅಂತೇಳಿ. ಡು ರಿಮೆಂಬರ್? ಐ ಥಿಂಕ್ ಡಯಾಗನಲ್ಸ್, ನಂಬರ್ ಆಫ್ ಡಯಾಗನಲ್ಸ್ ಗೆ ಕರೆಕ್ಟ್. ಈಗ ನಂಬರ್ ಆಫ್ ಡಯಾಗನಲ್ಸ್ n into n minus 3 divided by 2. ಚೆಕ್ ಮಾಡೋಣ, ವೆರಿಫೈ ಮಾಡ್ಬಿಡೋಣ. ಓಕೆನಾ? n into n minus 3 divided by 2. ಸೊ ಕ್ವಾಡ್ರಿಲೇಟರಲ್ ಎಷ್ಟಿದೆ? 2 ಡಯಾಗನಲ್ಸ್. ಸೊ ಸೈಡ್ಸ್ ಎಷ್ಟು? 4. ಸೊ 4 into 4 minus 3 divided by 2. ಕರೆಕ್ಟ್ ಆಗಿದೆ, ಹೌದಲ್ವಾ? ಓಕೆ, ಬಟ್ ಸ್ಟಿಲ್ ಒಂದು ಡೌಟ್ ನೋಡೋಣ. ನೆಕ್ಸ್ಟ್ ಇನ್ನೊಂದಕ್ಕೆ ಪೆಂಟಗನ್. ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಮಾಡೋಣ. ಇಲ್ಲಿಂದ ಇಲ್ಲಿಗೆ 1, ಇಲ್ಲಿಂದ ಇಲ್ಲಿಗೆ 2. ನೆಕ್ಸ್ಟ್ ಈ ಪಾಯಿಂಟಿಗೆ ಬರ್ತೀನಿ, 3, 4. ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ ಬರ್ತೀನಿ, ಇಲ್ಲೊಂದು. ಎಷ್ಟಾಯ್ತು ಟೋಟಲ್ ಈಗ? 5. ಇಲ್ಲಿ ಬರ್ತೀನಿ, 2 ಆಲ್ರೆಡಿ ಬಂದ್ಬಿಟ್ಟಿದೆ. ಇಲ್ಲಿ ಬರ್ತೀನಿ, 2 ಆಲ್ರೆಡಿ ಬಂದ್ಬಿಟ್ಟಿದೆ. ಸೊ ಅಂದ್ರೆ ವೆರಿಫೈ ಮಾಡೋದು ನಾನು ಒಂದು ಸಿಂಪಲ್ 5. ಓಕೆನಾ? ಸೊ ನಾವು ಇಲ್ಲಿ ಇವಾಗ 5 into 5 minus 3 divided by 2, 5 into 2 by 2, 5. ಕರೆಕ್ಟ್ ಅಲ್ವಾ? ಸೊ ವಾಟ್ ಎವರ್ ದ ಫಾರ್ಮುಲಾ ವಿ ಹ್ಯಾವ್ ಟೇಕನ್ ಇಸ್ ಕರೆಕ್ಟ್. n into n minus 3 divided by 2 is the number of diagonals of a polygon. Clear? ನಿಮಗೆ ಕನ್ಸ್ಟ್ರಕ್ಷನ್ ಏನು ಇರೋದಿಲ್ಲ ಯೂಶಲಿ, ಇನ್ಸ್ಕ್ರೈಬ್ ಅದೆಲ್ಲ ಏನಿರಲ್ಲ. ಓಕೆ, ಇದ್ರೂ ಏನಿಲ್ಲ, ಕಾಂಪಾಸ್ ಅಲ್ಲಿ ಮಾಡೋದು ಗೊತ್ತಲ್ವಾ ನಿಮ್ಗೆ? ಗೊತ್ತಿಲ್ವಾ? ಈಗ ಕೊಡಲ್ಲ ಅಲ್ಲ, ಮಲ್ಟಿಪಲ್ ಚಾಯ್ಸ್. ಓಕೆ,
ಇಷ್ಟ ತನಕ ಮಾಡಿರೋದ್ರಲ್ಲಿ ಏನೋ ಡೌಟ್ ಇದೆಯಾ? ರ್ಯಾಂಡಮ್ ಆಗಿ ಒಂದೆರಡು ಡಿಸ್ಕಸ್ ಮಾಡ್ಬಿಡೋಣ ಈಗ, ಸುಮ್ಮನೆ ರ್ಯಾಂಡಮ್ ಆಗಿ. ವಾಟ್ ಈಸ್ ಅನ್ ಆಂಗಲ್ ಬೈಸೆಕ್ಟರ್? ವರ್ಟೆಕ್ಸ್ ಆಂಗಲ್. ವರ್ಟೆಕ್ಸ್ ಆಂಗಲ್ ಬೈಸೆಕ್ಟ್ ಅಂದ್ಮೇಲೆ ಅದು ಈಕ್ವಲ್, ಮತ್ತೆ ಈಕ್ವಲ್ ಅಂತ ಸೆಂಟೆನ್ಸ್ ಬೇಡ. ಓಕೆ, ವಾಟ್ ಈಸ್ ಅ ಸೆಂಟ್ರಾಯ್ಡ್? Point of intersection of medians. So point of intersection of altitudes, orthocenter. Okay, point of intersection of perpendicular bisectors, circumcenter. Okay, so with this I think almost ನಾನು ಎಲ್ಲ ಕವರ್ ಮಾಡಿದ್ದೀನಿ. Just I'll go through the slides. Okay, so if you have any doubts please do ask me. Okay, I'll just go through the slides for you. ಇವತ್ತು ಮಾಡಿರೋದ್ರಲ್ಲಿ ಟೈಪ್ಸ್ ಟ್ರಯಾಂಗಲ್ಸ್, ವೆಲ್ ಕಂಡೀಷನ್ ಟ್ರಯಾಂಗಲ್ ಯಾವ್ದಾದ್ರು ಬಿಟ್ಟಿದೀವ, ಕಾನ್ವೆಕ್ಸ್ ಕಾನ್ಕೇವ್. ವಾಟ್ ಇಸ್ ಕಾನ್ವೆಕ್ಸ್ ಪಾಲಿಗಾನ್? ವರ್ಟೆಕ್ಸ್ ಲ ಇಂಟೀರಿಯರ್ ಆಂಗಲ್ಸ್ ಆರ್ ಲೆಸ್ than 180 degree. ಓಕೆ, ನೋಡಿ ಏನಾದ್ರು ಡೌಟ್ ಬಂದ್ರೆ ಅಲ್ಲೇ ಇಮಿಡಿಯೇಟ್ ಆಗಿ ಕೇಳ್ಬಿಡಿ. ಸೊ ದಟ್ regular polygon, irregular polygon, so we have understood. So if all sides of a polygon are equal and all the interior angles are equal, regular. If they are not equal, irregular. Can you give an example for regular polygon? Equilateral triangle, square, and then ಯಾವುದು? ಓಕೆ, irregular polygon ಗೆ ನಾನು ಇಲ್ಲಿ ಬರ್ದಿಲ್ಲ, ಯಾರು ಹೇಳ್ತೀರಾ? ಒಂದು ಎಕ್ಸಾಂಪಲ್, ಅರ್ಧ ಈಕ್ವಲೇಟರ್ ಸ್ಕ್ವೇರ್. ಓಕೆ, ರೆಕ್ಟಾಂಗಲ್, ರೆಕ್ಟಾಂಗಲ್, ಟ್ರೆಪೀಸಿಯಂ. ಆಕ್ಚುಲಿ ಇದಕ್ಕೊಂದು ಕನ್ಫ್ಯೂಷನ್ ಇದೆ, ಏನ್ ಗೊತ್ತಾ? ಈ ಪೆಂಟಗನ್, ಎಕ್ಸಗನ್, ಹೆಪ್ಟಗನ್ಗೆ ನಾವು 5 ಸೈಡ್ಸ್ ಪೆಂಟಗನ್ ಅಂತೀವಿ. ಬಟ್ ಕೆಲವೊಂದ್ ಕಡೆ ಹೆಂಗಿದೆ ಅಂದ್ರೆ ರೆಗ್ಯುಲರ್ ಪೆಂಟನ್ಗೆ ಪೆಂಟಗನ್ ಅಂತ ಕರೆಯೋದು ಅನ್ನೋ ತರ ಅರ್ಥ ಇದೆ. ಸೊ ಅದಕ್ಕೆ ಕನ್ಫ್ಯೂಷನ್. ಬಟ್ ಈಗ 5 ಸೈಡ್ಸ್ ವಿತ್ ಡಿಫ್ರೆಂಟ್ ಡೈಮೆನ್ಷನ್ಸ್ ಗೆ ಅದಕ್ಕೂ ಪೆಂಟಗನ್ ಅಂತಾನೆ ಕರಿತೀವಿ. ಸೊ ಅದು ಕನ್ಫ್ಯೂಷನ್ ಬೇಡ. ಓಕೆ, ಅದಕ್ಕೆ ರೆಗ್ಯುಲರ್ ಪೆಂಟಗನ್ ಅಂತಾನೆ ಬರೆದ್ರೆ ಸೊ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಆಯ್ತು. ಇಲ್ಲಿ ರೆಕ್ಟಾಂಗಲ್, ನೀವ್ ಹೇಳ್ದಂಗೆ ಟ್ರೆಪೀಸಿಯಂ ಯಾವ್ದಾದ್ರು ತಗೋಬಹುದು. ಓಕೆ, ರೆಗ್ಯುಲರ್, ಇರ್ರೆಗ್ಯುಲರ್. ಓಕೆ, ಕಾನ್ವೆಕ್ಸ್, ಕಾನ್ಕೇವ್. Okay, now is rectangle a convex polygon or a concave polygon? Convex polygon. Concave usually ಈ ತರ. ಆಮೇಲೆ ಇನ್ನೊಂದಿದೆ, ಇಲ್ಲೇ ನಾನು ಹೇಳ್ಬಿಡ್ತೀನಿ ಅದನ್ನ. ಸಿಂಪಲ್ ಪಾಲಿಗಾನ್, ಕಾಂಪ್ಲೆಕ್ಸ್ ಪಾಲಿಗಾನ್ ಅಂತ. ಸಿಂಪಲ್ ಪಾಲಿಗಾನ್ ಅಂದ್ರೆ ಈಗ ವಾಟ್ ಇಸ್ ಅ ಪಾಲಿಗಾನ್? ಕ್ಲೋಸ್ ಫಿಗರ್ ಫಾರ್ಮ್ಡ್ ಬೈ ಲೈನ್ ಸೆಗ್ಮೆಂಟ್ಸ್ ಇಸ್ ಅ ಪಾಲಿಗಾನ್. ಸೊ ನಾವಿಲ್ಲ ಇದೆಲ್ಲ ಏನ್ ಮಾಡ್ತೀವಿ, ಯಾವ್ದು ಓವರ್ಲ್ಯಾಪ್ ಆಗಲ್ಲ. ಇವೆಲ್ಲ ಏನು ಸಿಂಪಲ್ ಪಾಲಿಗಾನ್. ಕಾಂಪ್ಲೆಕ್ಸ್ ಪಾಲಿಗಾನ್ ಈ ತರನ ಪಾಲಿಗಾನ್ ಹಾಕ್ಬೋದು, ಲೈಕ್, ಹೌದಲ್ವಾ? ಅದನ್ನ ಫ್ಲಿಪ್ ಮಾಡಿ ಓಪನ್ ಆದ್ರೆ ಆಗುತ್ತೆ, ಬಟ್ ಆದ್ರೆ ಕ್ಲೋಸ್ ಆಗಿದೆ, ಹಿಂಗಾಗಿದೆ ಅಲ್ವಾ? ಈ ತರ ಚಾನ್ಸಸ್ ಇದ್ರೂ ಅದನ್ನ ಕಾಂಪ್ಲೆಕ್ಸ್ ಪಾಲಿಗಾನ್ ಅಂತ ಕರಿತೀವಿ. ಓಕೆನಾ? ಸಿಂಪಲ್ ಪಾಲಿಗಾನ್, ಕಾಂಪ್ಲೆಕ್ಸ್ ಪಾಲಿಗಾನ್ ಮಾಡಿದ್ವಿ. ಇದು ವೆಲ್ ಕಂಡೀಷನ್ಡ್ ಪಾಲಿಗಾನ್ ಏನು? ಇಂಟೀರಿಯರ್ ಆಂಗಲ್ಸ್ ಮಸ್ಟ್ ಬಿ ಬಿಟ್ವೀನ್ 30 and 120. And then types based on interior angles: acute angle triangle, right angle triangle, obtuse angle triangle. So obtuse angle triangle ಅಂದ್ರೆ ಎಷ್ಟು? More than 90. Right angle triangle 90. Acute angle triangle less than 90. So how many acute angle, maximum acute angles can be there in a triangle? 3, 70, 70, 40. ಮೂರು ಇರಬಹುದು. How many right angles can be there in a triangle? 1. How many obtuse angles can be there in a triangle? 1. 120. ಬರುತ್ತಲ್ಲ, 120. Okay. Next, types based on sides: equilateral triangle, isosceles triangle, scalene triangle. Equilateral triangle, all sides are equal, all angles are equal, it is a regular polygon. Isosceles triangle, two sides are equal and the angles opposite to are equal. Okay, and then scalene triangle, all sides are different. Okay, then
ಇದನ್ನ ಹೇಳಿದೆ ನಿಮಗೆ ಸಮ್ ಆಫ್. ಇಲ್ಲಿ ಇನ್ನೊಂದು ಬಿಟ್ಟೆ ನಾನು, ಅದನ್ನು ಹೇಳ್ಬಿಡ್ತೀನಿ. ನೀವು ಆಲ್ರೆಡಿ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಮಾಡಿದ್ವಿ ನಾವು. ವಾಟ್ ಈಸ್ ದಿಸ್ ಕಾಲ್ಡ್ as exterior angle. So exterior angle is equal to the sum of interior opposite angles. Okay, so if this is x and this is 1 and 2, x is equal to 1 plus 2. So exterior angle property, exterior angle property idondu. So sum of interior angles and then exterior angle. Okay. ನೆಕ್ಸ್ಟ್ ಇದ್ರದಲ್ಲಿ ನಾನು ಹೇಳ್ತಾ ಇದ್ದೀನಿ, ಒಂದು ನನ್ನ ಪ್ರಕಾರ ಯಾವ್ದಾದ್ರು ಒಂದು ಬರುತ್ತೆ ಈ ಸಲ. ಓಕೆ, ಸೊ ಮೀಡಿಯನ್. ವಾಟ್ ಈಸ್ ಅ ಮೀಡಿಯನ್? ವಾಟ್ ಈಸ್ ಅ ಮೀಡಿಯನ್? A line from the vertex which bisects the opposite side. Point of intersection of medians, centroid. A perpendicular line from the vertex to the opposite side. Point of altitudes, orthocenter. Point of intersection of altitudes, orthocenter. Angle bisector, the line segment which bisects the vertex angle. So point of intersection of angle bisectors in center. In center indane nanige in circle barodu. Okay, and then a line segment which divides the other line perpendicularly, which bisects the other line perpendicularly, perpendicular bisector. Point of intersection of perpendicular bisectors, circumcenter. Only in case of equilateral triangle, median, no angle, everything will be the same, but ಬೇರೆ ಅದರಲ್ಲಿ ನಮ್ಗೆ ಗೊತ್ತಿಲ್ಲ. Okay, and then what is area of a triangle? Half into base into height. What is the area of equilateral triangle? √3/4 a square, equilateral triangle ge. And in case if they have given a scaling triangle, then we use Heron's formula, that is s into s minus a into s minus b into s minus c under root, and s is equal to a plus b plus c by 2. Then triangles ಆದ್ಮೇಲೆ four sided polygon, that is quadrilateral. Quadrilateral types ಇದು sum of interior angles of a quadrilateral ಎಷ್ಟು 360 degree. And then parallelogram property ಏನು, opposite sides are equal and parallel, opposite angles are equal, diagonals bisect each other, diagonals divides the triangle parallelogram into two congruent triangles. Okay, and adjacent angles are supplementary. ಸಿಮಿಲರ್ಗೂ ಕಾಂಗ್ರುಯೆನ್ಸ್ಗೂ. ಸಿಮಿಲಾರಿಟಿ ಅಂತಂದ್ರೆ ಶೇಪ್ ಆರ್ ಸೇಮ್, ಕಾಂಗ್ರುಯೆಂಟ್ ಅಂದ್ರೆ ಶೇಪ್ ಆಸ್ ವೆಲ್ as ಸೈಜ್ ಆರ್ ಸೇಮ್. ಓಕೆ, ಸಿಮಿಲರ್ ಯಾವಾಗ ಆಗುತ್ತೆ ಅಂತಂದ್ರೆ ಯಾವುದೇ ಒಂದು, ಈಗ ನಾನು ಬೇರೆ ಪಾಲಿಗಾನ್ ಹೋಗಲ್ಲ, ಟ್ರಯಾಂಗಲ್ ತಗೋತೀನಿ, ಎರಡು ಆಂಗಲ್ ಈಕ್ವಲ್ ಇದ್ರೆ ಅದು ಅಬ್ವಿಯಸ್ಲಿ ಸಿಮಿಲರ್ ಆಗಿರುತ್ತೆ. ಈಗ ಸೇ ಫಾರ್ ಎಕ್ಸಾಂಪಲ್ ಇದೊಂದು ಟ್ರಯಾಂಗಲ್, ಇದನ್ನ ಈಕ್ವಲ್ಯಾಟರಲ್ ಟ್ರಯಾಂಗಲ್ ಅನ್ಕೋಣ. ಇದು ಈಕ್ವಲ್ಯಾಟರಲ್ ಟ್ರಯಾಂಗಲ್, ಶೇಪ್ ಸೇಮೇ ಇರುತ್ತೆ, ಅದು ಸೈಜ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಸೈಜ್ ಯಾವಾಗ ಸೇಮ್ ಆಗುತ್ತೆ? ವೆನ್ ನಾನು ತೆಗೆದಿಲ್ಲಿಟ್ರೆ ಕೋಇನ್ಸೈಡ್ ಆಗ್ಬೇಕು. ನಾವು ಆಕ್ಸಿಯೋಮಲ್ ಒಂದು ಹೇಳಿದ್ವಿ, ಥಿಂಗ್ಸ್ ವಿಚ್ ಕೋಇನ್ಸೈಡ್ ವಿತ್ ಈಚ್ ಅದರ್ ಆರ್ ಈಕ್ವಲ್ ಟು ಒನ್ ಅನದರ್. ಸೊ ಅದು ಇಲ್ಲಿ ಈ ತರದ್ರಲ್ಲಿ ಕೋಇನ್ಸೈಡ್ ಯಾವಾಗ ಆಗುತ್ತೆ? ವೆನ್ ದ ಸೈಜಸ್ ಆರ್ ಸೇಮ್. ಓಕೆನಾ? ಸೊ ಸಿಮಿಲರ್ಗೂ ಕಾಂಗ್ರುಯೆನ್ಸಿಗೂ ಡಿಫ್ರೆನ್ಸ್ ಇರೋದು ಅದು. ಸಿಮಿಲರ್ ಅಂದ್ರೆ ಶೇಪ್ ಸೇಮ್, ಕಾಂಗ್ರುಯೆಂಟ್ ಅಂದ್ರೆ ಶೇಪ್ ಆಸ್ ವೆಲ್ as ಸೈಜ್ ಸೇಮ್. ಓಕೆ, ನಂಗ ವರ್ಡ್ ನಿಜವಲು ಎಲ್ಲದೂ ಸಮ. ಓಕೆ, ಓಕೆ, ನಂಗೆ ಆ ವರ್ಡ್, ನನಗೆ ಇದು ಐ ಆಮ್ ನಾಟ್, ಅದು ನಂಗೆ ಆ ವರ್ಡ್ ಗೊತ್ತಿಲ್ಲ, ಬಟ್ ಯಾ ಸರ್ವಸಮ. ಓಕೆ, ಸೊ ಸರ್ವಸಮ ಅಂದ್ರೆ ಎಲ್ಲದೂ ಈಕ್ವಲ್ ಅಂತ. ಓಕೆ, ನೆಕ್ಸ್ಟ್ ರೆಕ್ಟಾಂಗಲ್. ರೆಕ್ಟಾಂಗಲ್ ಏನಿದು? ಇಟ್ ಡಿರೈವ್ಸ್ ದ ಪ್ರಾಪರ್ಟೀಸ್ ಫ್ರಮ್ ಅ ಪ್ಯಾರಲಲೋಗ್ರಾಮ್. ಒಂದು ಎಕ್ಸ್ಟ್ರಾ ಪ್ರಾಪರ್ಟಿ ಏನಿಲ್ಲಿ, angles are 90 degree and diagonals bisect each other perpendicularly. Okay, next square derives the properties from rectangle, that means parallelogram rectangle barutte, all sides are equal. Then rhombus. Rhombus alli all sides are equal, diagonals are unequal. Okay, and bisect each other perpendicularly. Trapezium, one pair of opposite sides are parallel. Isosceles, one pair of opposite sides are parallel, non-parallel sides are equal. And then parallelogram do area, base into height, rectangle do area L into B, perimeter of a rectangle 2 into L plus B, square do area of a square A square, perimeter of a square 4A. Then trapezium do half into H into A plus B, rhombus half into D1 into D2,
perimeter of a rhombus 4a. Okay, and then kite do half into d1 into d2. Sum of interior angles of a polygon n minus 2 into 180 degree. Each interior angle is equal to n minus 2 into 180 degree by n. Sum of exterior angles 360. Each exterior angle of a regular polygon 360 by n. And number of diagonals is given by n into n minus 3 divided by 2. Okay, so ಈ ಪಾಲಿಗಾನ್ಸ್ ಅಲ್ಲಿ ಇಫ್ ವಿ ಹ್ಯಾವ್ ದಟ್ ಒಂದೆರಡು ಸುಮ್ಮನೆ ಇವತ್ತು ಮಾಡಿರೋದ್ರಲ್ಲೇ ಮಾಡ್ಸೋಕದ್ ಇದೆಯಾ, ರೆಡಿ ಇದೆಯಾ ಈಗ ಸದ್ಯಕ್ಕೆ? ಇಲ್ವಾ? ಓಕೆ, ಐ ಡೂ ಒನ್ ಥಿಂಗ್. ಇಲ್ಲಿ ಯಾವ್ದಾದ್ರು ಒಂದು ತಗೊಳ್ಳ ಇದ್ರಲ್ಲಿ. ಇಲ್ಲ ಒಂದು ಕೆಲಸ ಮಾಡ್ತೀನಿ, ಇದ್ರಲ್ಲಿ ಯಾವ್ದಾದ್ರು ಒಂದೆರಡು ನಿಮಗೆ ಈಗ ಮಾಡ್ಸಿರೋದ್ರಲ್ಲೇನೆ ಐ ಜಸ್ಟ್ ಟ್ರೈ ಟು ನೆಕ್ಸ್ಟ್ MCQs ಮಾಡೇ ಮಾಡ್ತೀವಿ. ಬಟ್ ಇವತ್ತು ಇಷ್ಟೆಲ್ಲ ಮಾಡಿದೀವಲ್ಲ, ಒಂದೆರಡು ನಿಮಗೆ ಇದ್ರ ರಿಲೇಟೆಡ್ ಬಂದ್ಬಿಟ್ರೆ ಸೊ ಸ್ವಲ್ಪ ಒಂದು ಐಡಿಯಾ ಬರುತ್ತೆ. ಇದಕ್ಕೆಲ್ಲ ಇನ್ನೊಂದು ಹೆಸರು ಇದೆ, ರೆಕ್ಟಿಲಿನಿಯರ್ ಫಿಗರ್ ಅಂತ. ಓಕೆ, ಬಿಕಾಸ್ ಫಾರ್ಮ್ಡ್ ಬೈ. ಓಕೆ, ಈಗ ಒಂದೆರಡು ಎಕ್ಸಾಂಪಲ್ ಮಾಡೋಣ. ಈಗ ಜಸ್ಟ್ ಐ ಟೇಕ್ ಫ್ಯೂ ಎಕ್ಸಾಂಪಲ್ಸ್ ಆಫ್ ವಾಟ್ ಎವರ್ ವಿ ಹ್ಯಾವ್ ಡನ್, ಸೊ ದಟ್ ಈಗ ಒನ್ ಆಂಗಲ್ ಆಫ್ ಅ 6-sided ಪಾಲಿಗಾನ್. ಕ್ವಶನ್ ಡಿಕ್ಟೇಟ್ ಏನ್ ಮಾಡಲ್ಲ, ಹಂಗೆ ಅರ್ಥ ಆಗತ್ತಲ್ಲ. ಸೊ ಒನ್ ಆಂಗಲ್ ಆಫ್ ಅ 6-sided polygon. 6-sided polygon is 140 degree and all other angles are equal. All other angles are equal. Okay, so what you have to find? You have to find other angles. Find ಮಾಡ್ಬೋದಾ? ಮಾಡಿ. Find the measure of each equal angle. ಎಷ್ಟು? 44? ನೋಡೋಣ, ನಂಗೂ ಮಾಡ್ಬೇಕು ನಾನು. ಓಕೆ, ಇಲ್ಲಿ ಕೇಳಿ, ಇಲ್ಲಿ n minus 2 into 180 degree is the sum of interior angles of a polygon. ಕರೆಕ್ಟಾ? ಎಷ್ಟು ಆಂಗಲ್ಸ್ ಇರ್ಬೇಕು ಇಲ್ಲಿ? 6 ಇರ್ಬೇಕು. ಅದರಲ್ಲಿ ಒಂದ್ ಎಷ್ಟಂತೆ? 140. ಇನ್ನು ಉಳಿದಿದ್ದೆಲ್ಲ ಎಷ್ಟಂತೆ? ಈಕ್ವಲ್ ಅಂತೆ. ಸೊ 140 ಪ್ಲಸ್ 5x. ಕರೆಕ್ಟಾ? 140 ಪ್ಲಸ್ x ಪ್ಲಸ್ x ಪ್ಲಸ್ x ಪ್ಲಸ್ x ವಾಟ್ ಎವರ್ 5 ಬರಬೇಕು ಉಳಿದಿರೋದು. ಸೊ ಇಲ್ಲಿ n ಎಷ್ಟು ನನಗೆ? 6. ವೈ? ಬಿಕಾಸ್ 6-sided ಪಾಲಿಗಾನ್. ಸೊ 6 minus 2 ಎಷ್ಟು? 4. ಸೊ 4 into 180 is equal to 140 plus 5x. ಕರೆಕ್ಟಾ? ಸೊ ನಾವು ಇದನ್ನ ಈ ಕಡೆ ಬಂದ್ರೆ ಏನಾಗುತ್ತೆ? ಈಗ 4 into 180 ಎಷ್ಟು ಬರುತ್ತೆ? 18 18 36 36 36 72. 720 minus 140 is equal to 5x. Okay, so now 720 minus 140 ಎಷ್ಟು ಬರುತ್ತೆ ನನಗೆ? 580. So x is equal to 580 by 5. ಎಷ್ಟು ಬರುತ್ತೆ ನನಗೆ? 116. So each angle is equal to 116. Clear? So ಈ ತರದ್ದು just tell me true or false now. The diagonals of a rectangle bisect each other. True or false? True. The diagonals of a quadrilateral bisect each other. False. See, which quadrilateral? We don't know, right? Each diagonal of a rhombus bisect it.
Diagonals bisect each other in a. Every rhombus is a parallelogram. True. Diagonals of a rhombus are equal. No, sir. If two adjacent sides of a parallelogram equal, then it is a rhombus. No, sir. Because diagonal, Uh-huh. If two adjacent sides of a parallelogram are equal, adjacent equal ಅಂದ್ರೆ ಕೈಟ್ ಬರುತ್ತೆ ಸರ್. question ಇದು tricky part ಇದೆ ನೋಡಿ. If two adjacent sides of a parallelogram are equal, it is a rhombus. See, now confuse ಆಗಬಾರ್ದು. If two adjacent sides of a quadrilateral ಕೈಟು. ಈಗ ಅವ್ನು ಕೊಟ್ಟಿರೋ ಕ್ವೆಶ್ಚನ್ ನೋಡಿ ಕನ್ಫ್ಯೂಸ್ ಆಗೋದಕ್ಕೆ ಅವ್ನು ತಗೊಂಡಿರೋದೇ ಪ್ಯಾರಲೋಗ್ರಾಮ್ ಆಲ್ರೆಡಿ ಇವೆರಡು ಈಕ್ವಲ್ ಆಗಿರುತ್ತೆ. ಹೌದು, ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಅವನೇನ್ ಹೇಳ್ತಾ ಇದ್ದಾನೆ, ನಾವು ಇನ್ ದಟ್ ಪ್ಯಾರಲೋಗ್ರಾಮ್ adjacent sides are equal. ಅವಾಗ ಏನಾಯ್ತು, ಇದು 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 ಈಕ್ವಲ್ ಆಗುತ್ತೆ. Then it is a rhombus. Yes, it is a rhombus. See, a thin line, if two adjacent sides of a parallelogram, ಅಕಸ್ಮಾತ್ quadrilateral ಕೊಟ್ಟಿದ್ರೆ I would have said no. Okay. Now, if the diagonals of a quadrilateral bisect each other at right angle, if the diagonals of a quadrilateral bisect each other at right angle, then the quadrilateral is a square. Yes, sir. Correct, sir. See, if the diagonals of a quadrilateral bisect each other at right angle, the quadrilateral is a square. No, ಏನಕ್ಕೆ ಗೊತ್ತು? See, ಅಲ್ಲ ಇಲ್ಲಿ ಏನ್ ಹೇಳ್ತೀನಿ ಗೊತ್ತಾ ಇವಾಗ, ಅಲ್ಲಲ್ಲ ಅವ್ನು ಕೊಟ್ಟಿರೋ ಕ್ವಶನ್ಗೆ ಸ್ಕ್ವೇರ್ ಯಾಕಲ್ಲ ಅಂತ ಹೇಳ್ತೀನಿ ಅಷ್ಟೇನೆ. ಓಕೆನಾ? ಅವನು ಡಯಾಗನಲ್ಸ್ ಈಕ್ವಲ್ ಹೌದೋ ಇಲ್ವೋ ಅಂತ ಮೆನ್ಷನ್ ಮಾಡಿಲ್ಲ ಇಲ್ಲಿ. ಡಯಾಗನಲ್ಸ್ ಬೈಸೆಕ್ಟ್ ಈಚ್ ಅದರ್ at 90 degree. It can be a rhombus or it can be a square. So when they have not specified the diagonals are equal, then I tell no, it can be a rhombus. Okay, so ಇದೆಲ್ಲ ಟ್ರೂ ಫಾಲ್ಸು, ಎಸ್ ಆರ್ ನೋ, ಅಥವಾ ನನ್ ಆಫ್ ದೀಸು, ಆಲ್ ಆಫ್ ದೀಸು ಕ್ವಶನ್ಸ್ ಬರುತ್ತೆ ಒಂದೊಂದ್ಸಲ. ಓಕೆ, ಚೆನ್ನಾಗಿದೆ ನೋಡಿ. ನಾವು ಇದು ಕಷ್ಟ ಆಗ್ಬೋದು ನಿಮಗೆ, ಐ ಡೋಂಟ್ ನೋ, ಕಷ್ಟ ಆಗ್ಬೋದು. ಐ ಜಸ್ಟ್ ಟ್ರೈ ಟು ಗಿವ್. ಓಕೆನಾ? ಡಯಾಗನಲ್ ಲೆಂತ್ ಈಕ್ವಲ್ ಇದ್ದು ಬೈಸೆಕ್ಟ್ ಮಾಡಿದ್ರೆ ಅದು ರೆಕ್ಟಾಂಗಲ್ ಆಗೋ ಚಾನ್ಸಸ್ ಇರುತ್ತೆ. ರೆಕ್ಟಾಂಗಲ್ ಆಗೋ ಚಾನ್ಸಸ್ ಇರುತ್ತೆ. ದಟ್ಸ್ ವಾಟ್ ಅಗೇನ್ ದೆನ್ ಆಲ್ ಸೈಡ್ಸ್ ಮೆನ್ಷನ್ ಮಾಡ್ಬೇಕು ಅವರು. ಓಕೆ, ಸೊ ಅವ್ರ ಕಂಡೀಷನ್ ಯಾವ ತರ ಕೊಡ್ತಾರೆ ಅಂತಂದ್ರೆ ಆಂಬಿಗ್ಯುಟಿ ಕೊಡ್ತಾರೆ. ಓಕೆನಾ? ಅವಾಗ ನೀವು ಟ್ರೂ ಆರ್ ಫಾಲ್ಸ್ ಕರೆಕ್ಟ್ ಆಗಿ ಇದು ಮಾಡಬೇಕು. ನಾವು ಇದೊಂದು ಸ್ವಲ್ಪ ಕ್ವೆಶನ್ ಟ್ರಿಕ್ಕಿ ಆಗಿದೆ. ಐ ಜಸ್ಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಹೌ ಯು ಹ್ಯಾವ್ ಅಂಡರ್ಸ್ಟುಡ್ ಅಂತ. ದ ಡಿಫರೆನ್ಸ್ between an exterior angle of n-1 sided regular polygon and an exterior angle of n+2 sided regular polygon is 6. Find the value of n. ಇದು ಟ್ರೈ ಮಾಡಿ, ನಿಮ್ಗೆ ಮಾಡಿಸಿದ್ದೀನಿ.
ಗೊತ್ತಾಗಿದ್ಯಾ ಅಟ್ಲೀಸ್ಟ್ ಹೆಂಗ್ ಪ್ರೊಸೀಡ್ ಮಾಡ್ಬೇಕು ಅಂತ? ನೋಡಿ ಈಗ ಈಚ್ ಎಕ್ಸ್ಟೀರಿಯರ್ ಆಂಗಲ್, ಏನು ಎಕ್ಸ್ಟೀರಿಯರ್ ಆಂಗಲ್ ಫಾರ್ಮುಲಾ? ಎನ್. ಕರೆಕ್ಟ್. ಅದು ಎನ್ ಯಾಕೆ? ಎನ್ ಸೈಡೆಡ್ ಪಾಲಿಗಾನ್. ಇಲ್ಲಿ ಯಾವ ಪಾಲಿಗಾನ್ ಕೊಟ್ಟಿದ್ರು? n-1 ಸೈಡೆಡ್ ಪಾಲಿಗಾನ್. ಸೊ ಏನಾಗುತ್ತೆ ಅವಾಗ? 360 by n-1, 360 by n+2. ಓಕೆ, ಡಿಫ್ರೆನ್ಸ್ ಅಂತ ಕೊಟ್ಟಿದ್ದಾನೆ. ನನಗೆ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅನ್ನೋದೇ ಗೊತ್ತಿಲ್ಲ. ಇವಾಗ ಹೆಂಗ್ ಕಂಡುಹಿಡಿತೀರಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ? n-1 ದೊಡ್ಡದು. ಯಾಕೆ? ಇಷ್ಟೇ ಸಿಂಪಲ್. ನ್ಯೂಮರೇಟರ್ ಸೇಮ್ ಇದೆ, ಡಿನಾಮಿನೇಟರ್ ಕಮ್ಮಿ ಆದ್ರೆ ಓವರ್ ಆಲ್ ವ್ಯಾಲ್ಯೂ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಇಲ್ಲಿ n-1 n-ಕಿನ ಒಂದು ಕಮ್ಮಿ ಆಗ್ತಾ ಇದೆ ಅಂದ್ರೆ ಓವರ್ ಆಲ್ ವ್ಯಾಲ್ಯೂ ಏನಾಯ್ತು? ಜಾಸ್ತಿ ಐತಿ. ಇಲ್ಲಿ ಡಿನಾಮಿನೇಟರ್ ಜಾಸ್ತಿ ಆದ್ರೆ ಓವರ್ ಆಲ್ ವ್ಯಾಲ್ಯೂ ಏನಾಗುತ್ತೆ? ಕಮ್ಮಿ. ಈಗ ಒಂದು ಪಿಜ್ಜಾ ಜಾಸ್ತಿ ಜನ ಆದಷ್ಟು ನಮ್ಗೆ ಎಷ್ಟು ಸಿಗುತ್ತೆ? ಕಮ್ಮಿ ಸಿಗುತ್ತೆ. ಆ ರೀತಿ. ಸೊ ಇವಾಗ ಮೈನಸ್ is equal to 6. ಓಕೆ, ಸೊ ನಾವು ಇವಾಗ ಸಿಂಪ್ಲಿಫಿಕೇಶನ್ ನಿಮಗೆ ಬಿಟ್ಟಿದ್ದು, ನಾನು ಇಷ್ಟೇ ಕೊಡೋದು, ಆನ್ಸರ್ ನೀವೇ ಮಾಡ್ಕೋಬೇಕು. ಓಕೆನಾ? ಇದನ್ನೇನ್ ಮಾಡ್ಬೇಕು ಇವಾಗ? LCM ತೆಗಿಬೇಕು, ಮಾಡ್ಬೇಕಾದನ ಈಗ ಇದೆಲ್ಲ ಈಗ ಆಲ್ಜಿಬ್ರಾ. ಇವಾಗ ನೋಡಿ ಮಾಡಿ ಏನ್ ಬರುತ್ತೆ ನೋಡಿ. ಮಾಡ್ಬೇಕಾ? ಮಾಡ್ಬೇಕು ಅಂದ್ರೆ ಹೇಳಿ, ಮಾಡ್ತೀನಿ. ಒಂದು 2 minutes ಕೊಡ್ತೀನಿ. ಬಂತ ಯಾರಿಗಾದ್ರು? ಹೋಗಿ ಈ ಡೈರೆಕ್ಷನ್ ಅಲ್ಲಿ ಇದ್ದೀರಾ? ಇದೇ ಡೈರೆಕ್ಷನ್ ಅಲ್ಲಿ ಇದ್ದೀರಾ ಅಥವಾ ಬೇರೆ ಡೈರೆಕ್ಷನ್ ಅಲ್ಲಿ ಇದ್ದೀರಾ? ಸೇಮ್ ಡೈರೆಕ್ಷನ್ ಅಲ್ಲಿ ಇದ್ದೀರಾ. ಓಕೆ, ನಾವು ಇದು ಎಲ್ಲಿಗೆ ಬಂದ್ವಿ? ಆಲ್ಜಿಬ್ರಾ ನಮ್ಮ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂದ್ವಿ. ಓಕೆ, ಸೊ ಇದು ನಾವಿನ್ನು ಇವು ಟಚ್ ಮಾಡಿಲ್ಲ, ಬಟ್ ಮಾಡಬಹುದು ನೋಡಿ ನೀವು. ಇದನ್ನ ಹೆಂಗ್ ಸ್ಪ್ಲಿಟ್ ಮಾಡೋದು ಇದೆಲ್ಲ ನಾನು ಮತ್ತೆ ಆಲ್ಜಿಬ್ರಾದಲ್ಲಿ ಹೇಳ್ಕೊಡ್ತೀನಿ. ಓಕೆ, ಇಲ್ಲ ಇವಾಗ ಒಂದ್ಸಲ ಇದನ್ನ ಎಕ್ಸ್ಪ್ಲೇನ್ ಮಾಡಿ ಅಂದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ಕಂಟಿನ್ಯೂ ಮಾಡ್ತೀರಾ? ಇದನ್ನ ನೀವು ಮಾಡ್ತೀರಾ? ಇಲ್ಲ ಅಂದ್ರೆ ಇದು ಏನ್ ಗೊತ್ತಲ್ವಾ? ಇದು ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಮಾಡ್ಬೋದು. ಸೊ ಯಾವ್ದು ಬರುತ್ತೆ? 14 into 13, 140, 152 ಬರುತ್ತೆ. 14 into 13. ಸೊ n² plus 14n minus 13n minus 182 is equal to 0. n plus 14 minus 13 into n plus 14. So n minus 13. ಇದು n plus 14 ಬೇಕಾಗಿಲ್ಲ. n is equal to 13. ಓಕೆ, ಇದು ಹೆಂಗ್ ಬಂತು? ನಾನು ಆಲ್ಜಿಬ್ರಾ ಮಾಡ್ಬೇಕಾದ್ರೆ ನಾನು ಇದು ಮಾಡ್ತೀನಿ. ಓಕೆನಾ? ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಹೌ ಯು ಡೂ ಅಂತ. ಓಕೆ, ಸೊ ಇದೆಲ್ಲ ಕ್ವೆಶನ್ಸ್ ಬೇಸ್ಡ್ ಆನ್ ಪಾಲಿಗಾನ್. ಈಗ ಡಯಾಗ್ನಲ್ಸ್ ಕೇಳೋದಾಗಿರ್ಲಿ, ಈ ತರ ಕೇಳೋದಾಗ್ಲಿ. ಇನ್ನೊಂದು ಕೊಡ್ತೀನಿ ವಿಚ್ ಐ ಫೆಲ್ಟ್ ಮೈಟ್ ಬಿ
ಇಂಟ್ರೆಸ್ಟಿಂಗ್ ರೇಷಿಯೋದು. ನೋಡಿ, ಫೈಂಡ್ ದ ರೇಷಿಯೋ ಬಿಟ್ವೀನ್ an exterior angle and an interior angle of a regular polygon is 2:3. Find the number of sides of a polygon. ಇದು ನೀವು ಮಾಡಬಹುದು. ಕರೆಕ್ಟಾಗಿ ಕ್ವೆಶ್ಚನ್ ಓದಿ ಟ್ರೈ ಮಾಡಿ. See, question ಇಷ್ಟೇ, the ratio between an exterior angle and an interior angle. What do you mean by an exterior angle? Each exterior angle. ಅಂದ್ರೆ ಒಂದು ಸೈಡ್ಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ರೆ 180 ಡಿಗ್ರಿ ಆಗುತ್ತೆ. ಯಾವುದೇ ಒಂದು ಲೈನ್ ಎಕ್ಸ್ಟೆಂಡ್ ಮಾಡಿದ್ರೆ 180 ಡಿಗ್ರಿ ಆಗೇ ಆಗುತ್ತೆ. ಈಗ ಒಂದು ನಿಮಿಷ, ಈಚ್ ಎಕ್ಸ್ಟೀರಿಯರ್ ಆಂಗಲ್, ಸಮ್ ಅಂತ ಒಂದು ಮೆನ್ಷನ್ ಮಾಡಿಲ್ಲ. ಆನ್ ಎಕ್ಸ್ಟೀರಿಯರ್ ಆಂಗಲ್ ಅಂದ್ರೆ ಏನು? ಹೌದಾ? ರೇಷಿಯೋ 360/n. ಓಕೆ, ಮತ್ತೇನ್ ಕೊಟ್ಟಿದ್ದಾನೆ? ಅಂಡ್ ಆನ್ ಇಂಟೀರಿಯರ್ ಆಂಗಲ್ n-2 into 180 degree by n. ಅವನು ಕೊಟ್ಟಿರೋದಿಷ್ಟೇ, ದ ರೇಷಿಯೋ ಬಿಟ್ವೀನ್ ಆನ್ ಎಕ್ಸ್ಟೀರಿಯರ್ ಆಂಗಲ್ ಅಂಡ್ ಅನ್ ಇಂಟೀರಿಯರ್ ಆಂಗಲ್. ಎಕ್ಸ್ಟೀರಿಯರ್ ಆಂಗಲ್ ಅಂಡ್ ಅನ್ ಇಂಟೀರಿಯರ್ ಆಂಗಲ್ ಈಸ್ ಈಕ್ವಲ್ ಟು 2:3. ಸೊ ಎಷ್ಟು ಈಸಿ ಆಗುತ್ತೆ ನೋಡಿ, n ಕ್ಯಾನ್ಸಲ್, 180 1s 180 2s 2 ಕ್ಯಾನ್ಸಲ್. ಸೊ n-2 is equal to 3, n is equal to 5. Done. ಇನ್ನೊಂದು ಇದು ಲಾಸ್ಟ್ ತಗೊಳ್ಳಿ, ನಮ್ಮ ಟ್ರಯಾಂಗಲ್ಸ್ ಒಂದೆರಡು ಪ್ರಾಬ್ಲಮ್ ಕೊಡ್ತೀನಿ, ಸೊ ದಟ್ ಇವಾಗ ಟ್ರಯಾಂಗಲ್ಸ್ ಮಾಡಿದೀವಲ್ವಾ, ಆಂಗಲ್ಸ್ ಪಾಲಿಗಾನ್ ಆಯ್ತು. ಟ್ರಯಾಂಗಲ್ಸ್ ಅಲ್ಲಿ ಏನ್ ಮಾಡಿದ್ವಿ ನಾವು? ಮೀಡಿಯನ್ನು. ಓಕೆ, ನಾವು ಆಯ್ತಾ? ಇದು ಗೊತ್ತಾಯ್ತಾ? ಇದು ಗೊತ್ತಾಯ್ತಾ? ಈಸಿ ಇದೆ. ದೆನ್ ದ ಸಮ್ ಆಫ್, ಕೇಳಿ, ದ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ಅ ಪಾಲಿಗಾನ್, ಈಸ್ 4 times the sum of exterior angles. Sum of interior angles of a polygon is 4 times the sum of exterior angle. Sum of exterior angles ನಾವು ಏನ್ ತಗೋತೀರಾ? ಹೌದಾ? 4. ಓಕೆ, ಸಮ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ n-2 into 180 degree is equal to 4 times sum of exterior angle. 180 1s 180 2s 4 2s 8, n-2, n is equal to 8 plus 2, n is equal to 10. Good, n is equal to 10.
ಡೌಟ್ ಇದೆಯಾ? ಸ್ಟೇಟ್ಮೆಂಟ್ ಓದ್ಬಿಟ್ಟು ಆ ಸ್ಟೇಟ್ಮೆಂಟ್ ನ ಮ್ಯಾಥಮೆಟಿಕಲಿ ಬರ್ಕೊಳ್ಳೋದಷ್ಟೇ. ಹಾ ಅದೇ ಇದನ್ನೇ ಕನ್ಫ್ಯೂಸ್ ಆಗ. ಅಲ್ಲಿ ಏನಾಗಿ ಗೊತ್ತಾ, ಆನ್ ಎಕ್ಸ್ಟೀರಿಯರ್ ಆಂಗಲ್ ಮೀನ್ಸ್ ಒಂದು ಎಕ್ಸ್ಟೀರಿಯರ್ ಆಂಗಲ್ ಅಂದ್ರೆ ಈಚ್. ಇಲ್ಲಿ ಸಮ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ ಅಂತ ಕೊಟ್ಟಿದ್ದಾನೆ 2 ಸಲನು. ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್, ಸಮ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ಸ್. ಸಮ್ ಅಲ್ಲಿ ಡಿವೈಡೆಡ್ ಬೈ n ಬರಲ್ಲ. ಓಕೆ, ಒಂದು ವೇಳೆ ಇವೆರಡರಲ್ಲೂ ಈಚ್ ಅಂತ ಬರ್ದಿದ್ರು ಆನ್ಸರ್ ವುಡ್ ಹ್ಯಾವ್ ಬೀನ್ ಸೇಮ್. ಯಾಕೆ ಹೇಳಿ? ಅಲ್ಲಲ್ಲ, ಇಲ್ಲೂ ಡಿವೈಡೆಡ್ ಬೈ n ಹಾಕ್ತೀನಿ, ಇಲ್ಲೂ ಡಿವೈಡೆಡ್ ಬೈ n ಹಾಕ್ತೀನಿ. ಆ n ಮತ್ತು ಕ್ಯಾನ್ಸಲ್ ಆಗ್ತಾ ಇತ್ತು. ಓಕೆ, ಹೀಗೆ ಮೀಡಿಯನ್ಸು ಕಾಂಗ್ರಿಯನ್ಸಿ ಒಂದೊಂದು ಡಯಾಗ್ನಲ್ ಯಾವ್ದಾದ್ರು ಪ್ರಾಬ್ಲಮ್ ಸಿಕ್ಕರೆ ಇಟ್ ವಿಲ್ ಬಿ ಗುಡ್. ಅಥವಾ ಏರಿಯಾ ರಿಲೇಟೆಡ್ ಅದೇ ಅದನ್ನೇ ನೋಡ್ತೀನಿ. ಆ ಥರದ್ದು ಯಾವ್ದಾದ್ರು ಇದ್ರೆ ಓಕೆ. ಇದು ಮಾಡಿ ನೋಡೋಣ. parallelogram. Okay, this is a parallelogram. A, B, C, D. 4x plus 20, 6x plus 3y minus 8, and this is 7y. Find the values of x and y. ಇದು ಟ್ರೈ ಮಾಡಿ. ನಾನು ಬೇರೆ ಯಾವ್ದಾದ್ರು 4x plus 20, ಇದು 6x plus 3y minus 8, ಇದು 7y. ಏರಿಯಾ ಹೌದಾ? ಟ್ರೆಪಿಜಿಯಂ ಏನು ಸಿಗ್ತಾ ಇಲ್ಲ. ಆಯ್ತಾ? ಹೆಂಗ್ ಮಾಡ್ತೀರಾ ಈಗ? ಒಂದು ದೀಸ್ ಟು ಆಂಗಲ್ಸ್ ಆರ್ ಈಕ್ವಲ್ ಅಂತ ತಗೊಂಡ್ ಮಾಡ್ಬೋದು. ಬಟ್ 2 ಈಕ್ವೇಶನ್ ಬರುತ್ತೆ ಅನ್ಕೋತೀನಿ ನಾನು. ದಟ್ ಈಸ್ ಲೈಕ್ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಶನ್ಸ್. ಓಕೆ, ಸೊ ಇದೆರಡು ಮಾಡಿದ್ರೆ ಏನಾಗುತ್ತೆ ನೋಡಿ. ಫಸ್ಟ್ 4x plus 20 plus 7y is equal to 180. ಕರೆಕ್ಟಾ? ಇದು ಕರೆಕ್ಟಾ? adjacent angles are supplementary in a parallelogram. So 4x plus 7y is equal to 160. ಓಕೆ, ಒಂದು ಈಕ್ವೇಶನ್. ನಾನು ಬೆಳಗ್ಗೆನೋ ಯಾವಾಗ ಮಾತಾಡ್ತಾ ಹೇಳಿದೆ ನಿಮಗೆ, ಒಂದು ಈಕ್ವೇಶನ್ ನಲ್ಲಿ ಒಂದು ಅನ್ನೋನ್ ಇದ್ರೆ ನಾನು ಸಾಲ್ವ್ ಮಾಡಬಹುದು. ಒಂದು ಈಕ್ವೇಶನ್ ನಲ್ಲಿ 2 ಅನ್ನೋನ್ ಇದ್ರೆ ನನಗೆ ಇನ್ನೊಂದು ಈಕ್ವೇಶನ್ ಬೇಕಾಗುತ್ತೆ. ಓಕೆನಾ? ನೋಡೋಣ ಅದು ಹೆಂಗ್ ಬರುತ್ತೆ. ಇದಾಯ್ತಾ? ನೆಕ್ಸ್ಟ್ ಐದರ್ ಇವೆರಡು ತಗೊಳ್ಳಿ ಆರ್ ಇವೆರಡು ಈಕ್ವಲ್ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಈಕ್ವಲ್ ಮಾಡ್ಕೊಳ್ಳೋಣ. ಇಲ್ಲೇನ್ ತಗೊಂಡೆ ನಾನು? ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಇಸ್ ಈಕ್ವಲ್ ಟು 180 ತಗೊಂಡೆ. ಇಲ್ಲಿ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಡಿ ತಗೋತೀನಿ. 7y ಇಸ್ ಈಕ್ವಲ್ ಟು 6x ಪ್ಲಸ್ 3y ಮೈನಸ್ 8. ಕರೆಕ್ಟಾ? ಸೊ ಏನಾಗುತ್ತೆ ಇಲ್ಲಿ ಇವಾಗ? 6x ಪ್ಲಸ್ 3y, 6x ಮೈನಸ್ 4y ಇಸ್ ಈಕ್ವಲ್ ಟು 8. ಕರೆಕ್ಟಾ? ನೋಡಿ, ನಾನು ಆಚೆ ಈಚೆ ಮಾಡ್ಬಿಟ್ಟು ಎರಡು ಒಟ್ಟಿಗೆ ಮಾಡಿದೆ. ಬಿಕಾಸ್ MCQ ನಾನು ಪ್ರತಿ ಸ್ಟೆಪ್ಸ್ ಮಾಡ್ಬೇಕಾಗಿಲ್ಲ. ಸೊ 6x ಇಲ್ಲೇ ಇರಲಿ. ಈ ಕಡೆ ಬಂದ್ರೆ 3y ಮೈನಸ್ 7y ಮೈನಸ್ 4y ಮೈನಸ್ 8 ಈ ಕಡೆ ಬಂತು. ಆಯ್ತು. ನಾವು ಅಗೇನ್ ಆಲ್ಜಿಬ್ರಾಗ್ ಬಂದ್ವಿ ಮತ್ತೆ. ಇವಾಗನ್ನ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಶನ್ ಗೊತ್ತಾ ಮಾಡೋದಕ್ಕೆ? ಓಕೆ, ಇಲ್ಲೊಂದು ಹೇಳ್ಕೊಡ್ತೀನಿ, ನೆಕ್ಸ್ಟ್ ಬಂದಾಗ ಹೇಳ್ಕೊಡೋಣ ಮತ್ತೆ. ದ ಫಸ್ಟ್ ಥಿಂಗ್ ಈಸ್, ಅಲ್ಲಿ ನಿಮಗೆ ಸಬ್ಸ್ಟಿಟ್ಯೂಷನ್ ಮೆಥಡ್, ಎಲಿಮಿನೇಷನ್ ಮೆಥಡ್ ಅಂತ ಒಂದಿಷ್ಟು ಮೆಥಡ್ ಇದೆ. ಬಟ್ ಎಲಿಮಿನೇಷನ್ ಮಾಡೋಣ. ಏನು ಅಂದ್ರೆ, ಚೆಕ್ ವೆದರ್ ಎನಿ ಆಫ್ ದ ವೇರಿಯೇಬಲ್ ಈಸ್ ಕಾಮನ್. ಅಂದ್ರೆ 2y 2y ಅಥವಾ 7x 7x ಆ ತರ ಏನಾದ್ರು ಇದೆಯಾ? ಇಲ್ಲ, ಕಾಮನ್ ಯಾವುದು ಇಲ್ಲ. ಇಲ್ಲದೆ ಇದ್ದ ನಾವೇನ್ ಮಾಡ್ಕೋಬೇಕು? ಒಂದು ವೇರಿಯೇಬಲ್ ನ ಕಾಮನ್ ಮಾಡ್ಕೋಬೇಕು. ನಾನೇನ್ ಮಾಡ್ತೀನಿ ಇಲ್ಲಿ ಇವಾಗ
ವೈನ ಕಾಮನ್ ಮಾಡ್ಕೋತೀನಿ. ಯಾಕೆ ಸರ್ ವೈನೇ ಮಾಡ್ಕೋತೀರಾ? ಯಾಕಂದ್ರೆ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ಆಡ್ ಮಾಡಿದ್ರೆ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಅದರ್ವೈಸ್ ನಾನು ಮತ್ತೆ ಸೈನ್ ಚೇಂಜ್ ಮಾಡಬೇಕು. ಸೊ ಕ್ಯಾಲ್ಕುಲೇಷನ್ ನಾನು ಇಷ್ಟ ಬಂದಂಗೆ ನಾನು ಈ ತರ ಮಾಡಿದ್ರೆ ಈಸಿ ಆಗುತ್ತೆ. ಓಕೆನಾ? ಸೊ ಇದನ್ನ ಏನ್ ಮಾಡ್ತೀನಿ, ದಿಸ್ ಈಕ್ವೇಶನ್ ಐ ಮಲ್ಟಿಪ್ಲೈ ಬೈ 4, ದಿಸ್ ಈಕ್ವೇಶನ್ ಐ ಮಲ್ಟಿಪ್ಲೈ ಬೈ 7. ಸೊ ಇದೇನು ಸೆಕೆಂಡ್ ಈಕ್ವೇಷನ್ ರಿಡ್ಯೂಸ್ ಮಾಡ್ಕೋಬಹುದು. ಇವಾಗ 0/2 ಮಾಡ್ಕೊಂಡ್ರೆ ಇನ್ನೂ ಈಸಿ ಆಗುತ್ತೆ, ಮಾಡ್ಬೋದು. ಎಷ್ಟಿತ್ತು? 4x ಸಾರಿ 6x minus 4y is equal to 8. So 3x minus 2y is equal to 4. ಏನ್ ಮತ್ತು ಅಲ್ಲಿಗೆ ಬಂದ್ವಿ. ಓಕೆ, ಸೊ ಏನ್ ಮಾಡ್ತೀನಿ ಇಲ್ಲಿ, ಇದನ್ನ ಮಲ್ಟಿಪ್ಲೈ ಬೈ 2, ಇದನ್ನ ಮಲ್ಟಿಪ್ಲೈ ಬೈ 7. ಏನಾಗುತ್ತೆ ಇವಾಗ 8x plus 14y is equal to 320. ಓಕೆ, ಇಲ್ಲಿ 7 3s are 21x minus 14y is equal to 28. ಕರೆಕ್ಟ್ ಅಲ್ವಾ? ಸೊ 21x minus 14y is equal to 28. ಇದು ಹೋಯ್ತು. ಇಲ್ಲಿ ಎಷ್ಟು ಬಂತು ನಂಗೆ? 29x is equal to ಇದೆಷ್ಟು ಬರುತ್ತೆ? 348. ಸೊ 9 ಅಲ್ಲಿ 8 ಬರುತ್ತಾ? ಲಾಸ್ಟ್ ಡಿಜಿಟ್ ಯಾವಾಗ ಬರುತ್ತೆ? 2. ಸೊ 20 90 12 ಹೆಂಗ್ ಮಾಡ್ತೀನಿ ಅಂದ್ರೆ 29 into 10 290. ಅದ್ರ ಮೇಲ್ಗಡೆ ಎಷ್ಟು ಬರಬೇಕು ನನಗೆ? ಲಾಸ್ಟ್ ಡಿಜಿಟ್ 8 ಬರೋದು ಯಾವಾಗ? ಮಲ್ಟಿಪ್ಲೈ ಬೈ 2 ಮಾಡಿದಾಗ. ಸೊ ಐ ಥಿಂಕ್ ದಿಸ್ ವಿಲ್ ಬಿ 12. x is equal to 12. If x is equal to 12, substitute this x is equal to 12 in any one of the equation to get the value y. So easy equation ತಗೊಳ್ಳೋಣ, ಇದು ತಗೊಳ್ಳೋಣ. 3x minus 2y is equal to 4. 3 into 12 minus 4 is equal to 2y. 36 minus 4 is equal to 2y. 32 is equal to 2y. y is equal to 60. ಅಕಸ್ಮಾತ್ ನಾನು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ನೋಡ್ಕೊಳ್ಳಿ. ಓಕೆ, ನಾನು ಸುಮ್ಮನೆ ಫಾಸ್ಟ್ ಆಗಿ ಮಾಡಿದೆ ತೋರ್ಸಕ್ ಅಷ್ಟೇನೆ. x is equal to 12, y is equal to 60. ಕ್ಲಿಯರ್? ಓಕೆ ಓಕೆ. ಸೊ ಅಂದ್ರೆ XY ವ್ಯಾಲ್ಯೂಸ್ ನ ಆಪ್ಷನ್ಸ್ ನ ಸಬ್ಮಿಟ್ ಮಾಡೋದು, ದಟ್ ಈಸ್ ಒನ್ ವೇ. ಯಾಕಂದ್ರೆ ಆಪ್ಷನ್ ಕೊಟ್ಟಿಲ್ಲ ನಾನು ಇಲ್ಲಿ ಇವಾಗ. ಸಿ ಯಾವಾಗ್ಲೂ ಅಷ್ಟೇನೆ MCQs ಅಲ್ಲಿ ದಟ್ ಪಾಯಿಂಟ್ ಯು ಮೆನ್ಷನ್, ರಿವರ್ಸ್ ಇಂಜಿನಿಯರಿಂಗ್ ಅಂದ್ರೆ ನಮ್ ಕಡೆ ರಿವರ್ಸ್ ಇಂಜಿನಿಯರ್ ಅಂದ್ರೆ ಉಲ್ಟಾ ಬರ್ಬೇಕು. ಕೆಲವೊಂದು ಸಂದರ್ಭದಲ್ಲಿ ಆಪ್ಷನ್ ಇರೋದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಯಾವ್ದು ಮ್ಯಾಚ್ ಆಗುತ್ತೋ ಅದಕ್ಕೆ ಇಟ್ಬಿಡ್ಬೇಕು. ಇದು ಲೆಂತಿ, ಇದು ನಿಮಗೆ ತೋರ್ಸೋದಕ್ಕೆ ಅಷ್ಟೇನೆ. ಓಕೆನಾ? ಅದಕ್ಕೆ ಆಪ್ಷನ್ಸ್ ಇದ್ದಾಗ ಏನಾಗುತ್ತೆ, ಕೆಲವೊಂದು ನಮಗೆ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ಓಕೆ, ದಟ್ ಈಸ್ ಅ ಬೆಸ್ಟ್ ಮೆಥಡ್ ಫಾರ್ MCQs ಟು ಬಿ ಆನೆಸ್ಟ್. ಅದನ್ನ ಎಂಡಿಗೆ ಹೇಳ್ತೀವಿ ಟಿಪ್ಸ್, ಏನ್ ಮಾಡಿದ್ರೆ ಟೈಮ್ ಸೇವ್ ಮಾಡಬಹುದು ಅಂತ. ಓಕೆ, ದ ಬೆಸ್ಟ್ ವೇ ಇನ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ ಈಸ್ ಟು ಕಮ್ ಉಲ್ಟಾ. ವಾಟ್ ಆರ್ ದ ಆಪ್ಷನ್ ಗಿವನ್, ಸಬ್ಸ್ಟಿಟ್ಯೂಟ್, ಮ್ಯಾಚ್ ಆಗುತ್ತಾ. ಇವೆರಡು ಮ್ಯಾಚ್ ಮಾಡ್ಕೊಂಡ್ಬಿಟ್ರೆ ಸಾಕು, ಅವ್ರು ಏನ್ ಕೊಟ್ಟಿರ್ತಾರ ಅದು ಅಲ್ಲಿಗೆ ಬಂದೋಗ್ಬಿಡುತ್ತೆ. 180 ಡಿಗ್ರಿ ಮ್ಯಾಚ್ ಮಾಡ್ಕೊಂಡ್ಬಿಟ್ರೆ. ಓಕೆ, ಐ ಥಿಂಕ್ ಐ ಕವರ್ಡ್ ದ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್. ಅಂದ್ರೆ ಇದರಲ್ಲಿ ಮತ್ತೆ ಮಾಡ್ತೀನಿ. ಓಕೆ, ಏರಿಯಾ ರಿಲೇಟೆಡ್ ಫಿಗರ್ ABCD, parallelogram ABCD with area 324 square centimeter, where P is a point in AB such that AP is equal to PB. Okay, so next class area related problems in ondistu will collect and will try to give. Okay, so as of now, so we completed axioms and postulates, including problems we completed for axioms and postulate. ಹೌದು ತಾನೆ? angles ಎಲ್ಲ ಮಾಡಿದೀವಿ. ಪಾಲಿಗಾನ್ಸ್ ಪ್ರಾಬ್ಲಮ್ಸ್ ಜಸ್ಟ್ ಇವತ್ತು ರಫ್ ಆಗಿ ಕೊಟ್ಟಿದ್ದೀನಿ, ಬಟ್ ವಿಲ್ ಟ್ರೈ ಟು ಸಾಲ್ವ್ ಮೋರ್ ನಂಬರ್ ಆಫ್ ಪ್ರಾಬ್ಲಮ್ಸ್ ಫಾರ್ ಪಾಲಿಗಾನ್ಸ್ ಆಲ್ಸೋ. ಸೊ ಬೇಸಿಕ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಪಾಲಿಗಾನ್ಸ್ ಆಸ್ ವೆಲ್ ಆಸ್ ಟ್ರಯಾಂಗಲ್ಸ್. ಟ್ರಯಾಂಗಲ್ಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಇಲ್ಲ, ಬಟ್ ಬೇರೆದೆಲ್ಲ ಕಂಪ್ಲೀಟ್ ಆಗಿದೆ. ಕಾಂಗ್ರೆನ್ಸಿ ಮಾಡಿಲ್ಲ. ಸೊ ಕಾಂಗ್ರೆನ್ಸಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮಾಡೋಣ. ವಾಟ್ ಆರ್ ಕಾಂಗ್ರೆನ್ಸಿ ಕಂಡೀಷನ್ಸ್ ಯಾವ್ಯಾವ್ದು ಬರುತ್ತೆ ಏನು ಅಂತ. ಸೊ ಯಾ, ವಿ ಆರ್ ಇನ್ ಅ ಗುಡ್ ಫೇಸ್ ದೆನ್. ಓಕೆ, ಹೋಪ್ ವಾಟ್ ಎವರ್ we have discussed today ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎನಿಥಿಂಗ್ ಡೆಫಿನೆಟ್ಲಿ ವೆಲ್ಕಮ್ ಟು ದ ನೆಕ್ಸ್ಟ್ ಸೆಷನ್. ಡಿಸ್ಕಸ್ ಮಾಡಬಹುದು, ಇವನ್ ಆಫ್ಲೈನ್ ಆಲ್ಸೋ. ಇಫ್ ಯು ಹ್ಯಾವ್ ಎನಿಥಿಂಗ್ ವಿ ಕ್ಯಾನ್ ಡಿಸ್ಕಸ್. ಓಕೆ, ಯಾ, ಥ್ಯಾಂಕ್ ಯು. ಸುಸ್ತಾಗ್ಬಿಡುತ್ತೆ ಮಾತಾಡಿ. ಅರ್ಥ ಆಗ್ತಾ ಇದೆಯಾ ಸರ್?